ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ರು? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಮಕ್ಕಳ, ಹೇಗೆ ಓದ್ತಾ ಇದ್ದೀರಿ ಎಲ್ರು? ನನಗೆ ಯಾಕೋ ನೀ ಎಲ್ಲ ಓದ್ತಿರೋಂಗೆ ಕಾಣಿಸ್ತಾನೆ ಇಲ್ಲ ಅಂತ ಅನಿಸ್ತಿದೆ. ಯಾಕೋ ಇನ್ನೂ ನಿಮಗೆ ಫೋಕಸ್ ಬಂದಿಲ್ವಾ ಓದ್ಬೇಕಂತ? ಮಕ್ಕಳ, 10th ತನಕ ಬೇರೆ ಥರ ಕಂಡ್ರು. 10th ತನಕ ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಅಷ್ಟೇ ಇತ್ತು. ಯಾವುದೋ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡು ಹೋದ್ರು ಸಾಕು, ಆರಾಮ್ಸೆ 600 ಅಬೌವ್ ತಗೊಬಿಡ್ತಾ ಇದ್ರಿ. ಲಾಸ್ಟ್ 2 to 3 ಮಂತ್ಸ್ ಪ್ರಿಪರೇಷನ್ಸ್ ಮಾಡ್ಕೊಂಡ್ರು ಸಾಕು, ತುಂಬ ಒಳ್ಳೆ ಮಾರ್ಕ್ಸ್ ಬರ್ತಾ ಇತ್ತು. ಸೊ ನೀವೊಂದೆಲ್ಲ ಹೆಂಗಿದ್ರಿ ಅಂತಂದರೆ, ಒಂದು ಫಾಲ್ಸ್ ಇಮ್ಯಾಜಿನೇಷನ್ ಇದ್ದೀರಿ ಮಕ್ಕಳ. ಲಾಸ್ಟ್ ಮಿನಿಟ್ಸ್ ಪ್ರಿಪರೇಷನ್ ಸಾಕು, ಒಳ್ಳೆ ಮಾರ್ಕ್ಸ್ ತಗೋಬಹುದು ಅಂತ. ಖಂಡಿತ ಬೋರ್ಡ್ ಎಕ್ಸಾಮ್ಸ್ಗೆ ತಗೋಬಹುದು, ಬಟ್ ಬೋರ್ಡ್ ಎಕ್ಸಾಮ್ಸಿಂದ ಯಾವುದೇ ಕಾಲೇಜಲ್ಲಿ ಸೀಟ್ ಸಿಗೋದಿಲ್ಲ. ಇದು ನಿಮಗೆ ಯಾವಾಗ ಅರ್ಥ ಆಗುತ್ತೋ ನನಗಂತೂ ಗೊತ್ತಾಗ್ತಾ ಇಲ್ಲ ಮಕ್ಕಳ. ಅದಕ್ಕಾಗಿಯೇ ಈ ಸೀರೀಸ್ ಮಾಡ್ತಾ ಇರೋದು. ಯಾಕಂದರೆ ನಾವು ನಿಮಗೆ ಎಲ್ಲರೂ ರೀತಿ ಬೋರ್ಡ್ಸ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದರೆ ಯು ವಿಲ್ ನಾಟ್ ಅರ್ನ್ ದ ನಾಲೆಡ್ಜ್ ಮಕ್ಕಳ. ಸಿ, ದೆರ್ ಆರ್ ವೆರಿ ಫ್ಯೂ ಸ್ಟೂಡೆಂಟ್ಸ್ ಹೂ ಆರ್ ಆ್ಯಕ್ಚುಲಿ ಫೋಕಸ್ಡ್ ಆನ್ ನಾಲೆಡ್ಜ್ ಪರ್ಪಸ್, ಕಾನ್ಸೆಪ್ಟ್ ಪರ್ಪಸ್. ಅಂಥವ್ರಿಗೆ ಮಕ್ಕಳ ರ್ಯಾಂಕ್ ಬರುತ್ತೆ. ಆ್ಯಂಡ್ ಈ ಸಂಖ್ಯೆ ಜಾಸ್ತಿ ಆದಷ್ಟು ಒಂದೊಳ್ಳೆ ಕಾಂಪಿಟೇಷನ್ ಇರುತ್ತೆ ಮಕ್ಕಳ. ಆ್ಯಂಡ್ ಖಂಡಿತ ನೀವೆಲ್ಲ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಳ್ತೀರಿ. ನೋಡೋಣ ಎಷ್ಟು ಜನ ನನಗೆ ಈ ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀರಿ ಅಂತ ಮಕ್ಕಳ. ನನಗೆ ಗೊತ್ತಾಗಬೇಕು ಎಷ್ಟು ಜನ ಸೀರಿಯಸ್ ಆಗಿ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತ. ಪ್ಲೀಸ್ ಕಮೆಂಟ್ ಮಕ್ಕಳ. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಈಗಲೇ ಕಮೆಂಟ್ ಮಾಡಿ, ಸರ್ ಐ ಆಮ್ ಫೋಕಸಿಂಗ್ ಆನ್ ಕಾನ್ಸೆಪ್ಟ್ಸ್. ನಾನು ಓದ್ತಾ ಇರೋದು ಕಾನ್ಸೆಪ್ಟ್ಸ್ಗೋಸ್ಕರ ಸರ್, ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗೋಸ್ಕರ ಅಲ್ಲ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಮಕ್ಕಳ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್, ಓಕೆನಾ? ಸೊ ಹಾಗಾದ್ರೆ ಇವತ್ತಿನ ದಿನ ಏನು ಡಿಸ್ಕಸ್ ಮಾಡ್ತೀವಿ? ವೆರಿ ಈಸಿ ಟಾಪಿಕ್ ಮಕ್ಕಳ, ಕಾಂಪ್ಲೆಕ್ಸ್ ನಂಬರ್ಸ್. ಸರ್ ತುಂಬ ಈಸಿ ಟಾಪಿಕ್ಸ್ ಅಂತೀರಿ, ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್ ಇದಕ್ಕೆ ಅಂತಂದ್ರೆ, ನೋಡಿ ಮಕ್ಕಳ, ಬೋರ್ಡ್ಸ್ಗೆ 2 ಮತ್ತು 3 ಮಾರ್ಕ್ಸ್ ಬರ್ಬೋದು, ಬಟ್ KCTಗೆ ಒಂದೇ ಮಾರ್ಕ್ಸ್ ಬರೋದು. KCT ಒಂದೇ ಮಾರ್ಕ್ಸ್ ಬರೋದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಇಡೀ ಚಾಪ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಎಲ್ಲ ಟಾಪಿಕ್ಸ್ಗಳನ್ನ ಕಲ್ತ್ರೆ ಯಾವುದೋ ಒಂದು ಮೂಲೆಯಿಂದ ಒಂದು ಕ್ವಶನ್ ಕೊಡ್ಬೋದು. ಓಕೆ ಸರ್, ಯಾವ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ ಅದನ್ನ ಹೇಳ್ಕೊಡ್ತೀನಿ ಮಕ್ಕಳ. ಸೊ ಇಡೀ ವಿಡಿಯೋನ ನೋಡಿ. ಸೊ ವೆರಿ ಶಾರ್ಟ್ ವಿಡಿಯೋ, ಒಂದೂವರೆ ಗಂಟೆ ಟೈಮ್ ವಿಡಿಯೋದಲ್ಲಿ ಮುಗಿದೋಗುತ್ತೆ ಮಕ್ಕಳ ಎಲ್ಲಾನು ಕೂಡ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಥಿಂಗ್ಸ್ ವಿಚ್ ಐ ಸಿ. ಸೊ ಈಗ ನೋಡಿ ಇದರಲ್ಲಿ ಕಮಿಂಗ್ ಟು ದಿಸ್. ಸೊ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಏನೇನು ವಿಷಯಗಳನ್ನ ತಿಳ್ಕೊಳ್ತೀವಿ? ಎಕ್ಸ್ಪ್ಲೋರಿಂಗ್ ಅಬೌಟ್ ದ ಬ್ಯಾಚ್. ಆಸ್ ಯು ಆಲ್ ನೋ ಸ್ಟೂಡೆಂಟ್ಸ್, ಇಟ್ಸ್ ಅ ಫ್ರೀ ಬ್ಯಾಚ್. ಹೌದು ಮಕ್ಕಳ, ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ರೀತಿ ಫ್ರೀಯಾಗಿ ಯಾರು ಕೂಡ ಹೇಳ್ಕೊಡೋದಿಲ್ಲ. ಸೊ ಹೇಳ್ಕೊಡ್ತಾ ಇದೀವಿ ಅಂದರೆ ಕಲಿಬೇಕು ಮಕ್ಕಳ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡ್ರೋ, ಫ್ರೀಯಾಗಿ ಕೊಡ್ತಾ ಇದೀವಿ ಅಂತ ಹೇಳಿ ಅದಕ್ಕೆ ವ್ಯಾಲ್ಯೂ ಮಾಡದೇ ಇದ್ರೆ ತಪ್ಪಾಗತ್ತೆ. ಸೊ ಯಾಕೆ ಕೊಡ್ತಾ ಇದ್ದೀವಿ? ಯಾಕಂದರೆ ಮಕ್ಕಳ, ನಮ್ಮ ವಿಷನ್ ಇರೋದೇನು, ಎಲ್ಲ ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಮಕ್ಕಳಿಗೂ ಕೂಡ ಒಂದು ನಾಲೆಡ್ಜ್ ಅಂತ ಸಿಗಬೇಕು. ದಟ್ ಈಸ್ ವಾಟ್ ಅವರ್ ಪರ್ಪಸ್ ಇಸ್. ಫಸ್ಟ್, ನಾವು ಎಷ್ಟೇ ನಾಲೆಡ್ಜ್ ಕೊಟ್ಟರು ಕೂಡ ಮಕ್ಕಳ, ನಿಮಗೆ ಇಂಟ್ರೆಸ್ಟ್ ಅನ್ನೋದು ಇರಬೇಕು, ಕಲಿಬೇಕು ಅಂತ ಆಸಕ್ತಿ ಇರಬೇಕು. ಆಗ್ಲೇ ನಾವು ಮಾಡಿರೋ ಕೆಲಸ ಕೂಡ ಒಂದು ಪರ್ಪಸ್ ಕಾಣಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೇ ಓದ್ತಿಲ್ಲ ಅಂದರೆ ನಾವು ಯಾರಿಗಾಗಿ ಪಾಠ ಮಾಡಬೇಕಲ್ವಾ? ರೈಟ್. ಸೊ ಯುಟಿಲೈಸ್ ದಿಸ್ ವೆಲ್, ಸ್ಟಡಿ ವೆಲ್ ಮಕ್ಕಳ, ಆ್ಯಂಡ್ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಒಳ್ಳೆ ಲೈಫ್ ಆಗುತ್ತೆ ನಿಮ್ಮದು, ಓಕೆನಾ? ಸೊ ಹಾಗಾದರೆ ಈ ಇದರಲ್ಲಿ ಇಟ್ ಇಸ್ ಅ ಫ್ರೀ ಬ್ಯಾಚ್ ಆಸ್ ಐ ಸೆಡ್ ಯು. ಬಟ್ ಫ್ರೀ ಬ್ಯಾಚ್ ಅಂತೇಳಿ ಸುಮ್ಮನೆ ಹಿಂಗೆ ಮಾಡೋದಿಲ್ಲ ಮಕ್ಕಳ. ಎಲ್ಲ ನೋಟ್ಸ್ ಕೂಡ ಸಿಗುತ್ತೆ ನಿಮಗೆ, DPP ಕೂಡ ಸಿಗುತ್ತೆ. ಸೊ ಯುಟಿಲೈಸ್ ದಿಸ್. ಪ್ರಾಬ್ಲಮ್ಸ್ ಕ್ಲಾಸ್ ನೋಡಿದ್ಮೇಲೆ ಮಕ್ಕಳ ಕಂಪ್ಲೀಟ್ ಕಾನ್ಸೆಪ್ಟ್ ಕ್ಲಾರಿಟಿ ತಗೊಳ್ಳಿ. ಅದಾದಮೇಲೆ DPPಸ್ನ ಸಾಲ್ವ್ ಮಾಡಿ, ನಿಮಗೆ ಕೂಡ ತುಂಬ ಕ್ಲಾರಿಟಿ ಸಿಗುತ್ತೆ ಮಕ್ಕಳ, ಓಕೆನಾ? ಸೊ ಈ ಬ್ಯಾಚ್ ನಿಮಗೆ ಮಕ್ಕಳ PW ಆ್ಯಪಲ್ ಸಿಗುತ್ತೆ, ಅಂದರೆ ಎಲ್ಲ ನೋಟ್ಸ್ ಮತ್ತು DPPs PW ಆ್ಯಪಲ್ ಸಿಗುತ್ತೆ. ಸೊ ನೀವೇನು ಮಾಡಬೇಕು? ಯು ನೀಡ್ ಟು ಜಸ್ಟ್ ಎನ್ರೋಲ್ ಯೋರ್ ಸೆಲ್ಫ್ ಇನ್ ದ PW ಆ್ಯಪ್. ಅದ್ರಲ್ಲಿ ಹೋಗ್ಬಿಟ್ಟು ನಿಮ್ಮ ನಂಬರ್ನ ಟೈಪ್ ಮಾಡಿದ್ರೆ ಮಕ್ಕಳ ಒಂದು OTP ಸಿಗುತ್ತೆ. ಸೊ ದೆನ್ ಯು ಕ್ಯಾನ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್. ಅಂದರೆ PW ಆ್ಯಪಲ್ಲಿ ನೀವು ಹೋಗಿ ಕ್ಲಾಸ್ 11th ಕನ್ನಡ ಅಂತ ಟೈಪ್ ಮಾಡಬೇಕಾಗತ್ತೆ. ಅಂದರೆ ಈ ರೀತಿ, ಓಕೆ, ಕನ್ನಡ ಫಸ್ಟ್ PU ಇಲ್ಲೇನಿದೆ ಮಕ್ಕಳ, ಇದನ್ನು ಟೈಪ್ ಮಾಡಬೇಕು. ವಾಟ್ ಎವರ್ ಇಟ್ಸ್ ಬೀನ್ ಗಿವನ್ ಇಯರ್, ಕನ್ನಡ ಫಸ್ಟ್ PUC 2025-2026 ಇದನ್ನು ಟೈಪ್ ಮಾಡಿ ಮಕ್ಕಳ, ಓಕೆನಾ? ಸೊ ಇದನ್ನು ಟೈಪ್ ಮಾಡಿದ್ರೆ ನಿಮಗೆ ಬ್ಯಾಚಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ಸೊ PW ಆ್ಯಪ್ ಓಪನ್ ಮಾಡಿದ್ಮೇಲೆ ನಿಮಗೆ ಬ್ಯಾಚಸ್ ಅಂತ ಬರುತ್ತೆ ಮಕ್ಕಳ. ಅಲ್ಲಿ ಹುಡುಕಿದ್ರೆ ಕೆಳಗಡೆ ಕಾಣಿಸುತ್ತೆ ಬ್ಯಾಚಸ್ ಅಂತ. ಬ್ಯಾಚಸಲ್ಲಿ ಇದನ್ನು ಟೈಪ್ ಮಾಡಿ, ಓಕೆನಾ? ಸೊ ನಿಮಗೆ ಡೈರೆಕ್ಟಾಗಿ ನೀವು ಬ್ಯಾಚ್ಗೆ ಹೋಗ್ತೀರಿ. ಆ್ಯಂಡ್ ಆಸ್ ಐ ಸೆಡ್, ಇಟ್ ಇಸ್ ಅ ಫ್ರೀ ಬ್ಯಾಚ್, ಹೌದಲ್ಲ? ಸೊ ಅಲ್ಲಿ ಹೋಗಿ ಮಕ್ಕಳ ನಿಮಗೆ ನೋಟ್ಸ್ ಮತ್ತು DPPs ಎಲ್ಲ ಸಿಗ್ತಾ ಹೋಗುತ್ತೆ, ಓಕೆನಾ? ಸೊ ಹಾಗಾದರೆ ಈಗ ನಿಮಗೆ ಮಕ್ಕಳ, ಸೊ ಆಸ್ ಐ ಸೆಡ್ ಈ ಎಲ್ಲ 4 ಸಬ್ಜೆಕ್ಟ್ ಕೂಡ ಸಿಗುತ್ತೆ ಮಕ್ಕಳ. ಸೊ ನಾವು ನಮಸ್ಕಾರ. ಸೊ ಎಲ್ಲರಿಗೂ ಕೂಡ PW ಕನ್ನಡ ಚಾನಲ್ ನಿಮಗೆಲ್ಲ ಗೊತ್ತಿದೆ ಮಕ್ಕಳ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ವಿಲ್ ಬಿ ಗೆಟಿಂಗ್ ರೆಗ್ಯುಲರ್ ನೋಟಿಫಿಕೇಶನ್ಸ್, ಓಕೆನಾ? ಫೈನ್. ಹಾಗಾದರೆ ಶುರು ಮಾಡೋಣ ಮಕ್ಕಳ. ಇವತ್ತಿನ ದಿನ ಕಾಂಪ್ಲೆಕ್ಸ್ ನಂಬರ್ಸ್ ಇರುತ್ತೆ, ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ ಇರುತ್ತೆ, ಆರ್ಗಂಟ್ ಪ್ಲೇನ್ ಇರುತ್ತೆ, ಮತ್ತು ಪೋಲಾರ್ ರೆಪ್ರೆಸೆಂಟೇಷನ್ ಇರುತ್ತೆ. ಸೊ ನಿಮಗೆ ಕ್ಲಾಸ್ 11th ತನಕ ಮಕ್ಕಳ, ಕ್ಲಾಸ್ 10th ತನಕ ನಿಮಗೆ ಕೆಲವು ನಂಬರ್ ಸಿಸ್ಟಮ್ಸ್ ಗೊತ್ತಿತ್ತು. ಯಾವ್ಯಾವ ನಂಬರ್ ಸಿಸ್ಟಮ್ಸ್ ಗೊತ್ತಿತ್ತು ಮಕ್ಕಳ? ವಿಚ್ ಆರ್ ದ ನಂಬರ್ ಸಿಸ್ಟಮ್ಸ್ ಯು ಹ್ಯಾಡ್ ನೋನ್ ಅರ್ಲಿಯರ್? ಯಾವ ನಂಬರ್ ಸಿಸ್ಟಮ್ಸ್ನ ಕಲ್ತಿದ್ರಿ ಮಕ್ಕಳ ಇದರಲ್ಲಿ? ಸೊ ನಂಬರ್ ಸಿಸ್ಟಮ್ಸ್ ಅಂತ ಬಂದರೆ, ಸೊ ಸಪೋಸ್ ಇಫ್ ಐ ಕಮ್ ಟು ನಂಬರ್ ಸಿಸ್ಟಮ್ಸ್ ಹಿಯರ್, ನಂಬರ್ ಸಿಸ್ಟಮ್ಸಲ್ಲಿ ನಿಮಗೆ ಇರೋದು ನ್ಯಾಚುರಲ್ ನಂಬರ್ಸ್, ಹೌದಲ್ಲ ಮಕ್ಕಳ? ಮೊದಲನೇದಾಗಿ ಇರೋದು ಯಾವುದು? ನ್ಯಾಚುರಲ್ ನಂಬರ್ಸ್ ಇದೆ. ನ್ಯಾಚುರಲ್ ನಂಬರ್ ಸಿಸ್ಟಮ್ಸ್ ಅಂತ ಇದೆ, ಹೌದಲ್ಲ ಮಕ್ಕಳ? ನ್ಯಾಚುರಲ್ ನಂಬರ್ಸ್ ಅಂತ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಇಂಟೀಜರ್ಸ್ ಅಂತ ಇದೆ ಮಕ್ಕಳ. ಇದೆಲ್ಲಾನು ಕಲ್ತಿರ್ತೀರಿ, ಮರ್ತು ಇಡ್ತೀರಿ, ಪರವಾಗಿಲ್ಲ, ಇಟ್ಸ್ ಓಕೆ. ಹೋಲ್ ನಂಬರ್ ಅಂತ ಬರುತ್ತೆ. ಓಕೆ, ಹೋಲ್ ನಂಬರ್ ಆ್ಯಕ್ಚುಲಿ ಬಂದು ಹೋಲ್ ನಂಬರ್ ಸೆಕೆಂಡ್ ಬರಬೇಕು, ಅದಾದಮೇಲೆ ಇಂಟೀಜರ್ಸ್ ಬರಬೇಕು.
ಸೊ ಲೆಟ್ ಮಿ ರೈಟ್ ಹಿಯರ್ ಹೋಲ್ ನಂಬರ್. ಓಕೆ, ಸೊ ನೆಕ್ಸ್ಟ್ ಇಂಟೀಜರ್ಸ್ ಬರುತ್ತೆ. ಇದಾದ್ಮೇಲೆ ಏನು, ನಾಲ್ಕನೇದೇನು? ಎಸ್, ನಾಲ್ಕನೇದು ಮಕ್ಕಳ ನಿಮಗೆ ರ್ಯಾಷನಲ್ ನಂಬರ್ ಬರುತ್ತೆ. ಓಕೆ, ರ್ಯಾಷನಲ್ ನಂಬರ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ನಿಮಗೆ ಬರೋದು ಇರ್ರ್ಯಾಷನಲ್ ನಂಬರ್. ಹೌದಲ್ಲ, ಇರ್ರ್ಯಾಷನಲ್ ನಂಬರ್. ಆ್ಯಂಡ್ ಇದೆಲ್ಲದಕ್ಕೂ ಕೂಡ ಮಕ್ಕಳ ಟಾಪ್ ಯಾವುದು? ಸೊ ರಿಯಲ್ ನಂಬರ್. ಇದೆಲ್ಲದಕ್ಕೂ ಕೂಡ ಮಕ್ಕಳ ಟಾಪ್ ಯಾವುದು? ರಿಯಲ್ ನಂಬರ್. ಇಷ್ಟು ನಂಬರ್ ಸಿಸ್ಟಮ್ಗಳನ್ನ ಕಲ್ತಿರ್ತೀರಿ ಮಕ್ಕಳ. ಇಷ್ಟು ನಂಬರ್ ಸಿಸ್ಟಮ್ನ ಕ್ಲಾಸ್ 10 ತನಕ ಕಲ್ತಿರ್ತೀರಿ. ಹೌದಲ್ವೇನ್ರ? ಹೌದಲ್ಲ, ಕ್ಲಾಸ್ 10 ತನಕ ಎಲ್ಲಾನು ಕೂಡ ಕಲ್ತಿರ್ತೀರಿ. ಸೊ ಇದೆಲ್ಲಾನು ಕೂಡ ನೀವು ಕ್ಲಾಸ್ 10 ತನಕ ಕಲ್ತಿರ್ತೀರಿ. ಸೊ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು ಮಕ್ಕಳ? ಕೌಂಟಿಂಗ್ ನಂಬರ್ಸ್ ಆರ್ ಸೆಡ್ ಟು ಬಿ ನ್ಯಾಚುರಲ್ ನಂಬರ್ಸ್. ಯಾವ ರೀತಿ ಕೌಂಟ್ ಮಾಡ್ತೀರಿ? ಯು ಸ್ಟಾರ್ಟ್ ಕೌಂಟಿಂಗ್ ಫ್ರಮ್ 1 2 3 4 ಆ್ಯಂಡ್ ಸೊ ಆನ್. ಹೌದಲ್ವೇನ್ರ? ಯಾರೇನೋ ಒಬ್ಬರನ್ನ ಕೌಂಟ್ ಮಾಡಕ್ಕೆ ಶುರು ಮಾಡಿದ್ರು 0 ಇಂದ ಶುರು ಮಾಡೋದಿಲ್ಲ. ಇಲ್ಲಿ ಆಲ್ವೇಸ್ ಸ್ಟಾರ್ಟ್ ವಿತ್ ಕೌಂಟಿಂಗ್ ಫ್ರಮ್ 1. ಹೌದಲ್ಲ? ಸೊ ಇವ್ನು ಮೊದಲನೇವನು, ಇವನು ಎರಡನೇವನು, ಇವನು ಮೂರನೇವನು. ಸೊ ಈ ರೀತಿ ಕೌಂಟ್ ಮಾಡ್ತಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ನ್ಯಾಚುರಲ್ ನಂಬರ್. ಸೊ ಇದೇನಾಗುತ್ತೆ? ಸೊ ದಿಸ್ ವಿಲ್ ಬಿ 1 2 3 ಆ್ಯಂಡ್ 4 ಆ್ಯಂಡ್ ಸೊ ಆನ್. ಈ ರೀತಿ ಬರಿತೀವಿ. ಆ್ಯಂಡ್ ನೆನಪಿರ್ಲಿ ಮಕ್ಕಳ, ಇಲ್ಲಿ ಸೆಟ್ಸಲ್ಲಿ ಬರಿತಾ ಇದ್ದೀವಿ. ಸೊ ಸೆಟ್ಸಲ್ಲಿ ಯಾಕೆ ಬರಿತಾ ಇದ್ದೀವಿ? ಯಾಕಂತಂದ್ರೆ ಇದು ರೆಪ್ರೆಸೆಂಟೇಷನ್ ಇದೆ, ನಂಬರ್ಸ್ ರೆಪ್ರೆಸೆಂಟೇಷನ್ ಇದೆ ಮಕ್ಕಳ. ನ್ಯಾಚುರಲ್ ನಂಬರ್ ಇಸ್ ಆಲ್ಸೋ ಅ ಸೆಟ್. ಇದು ಒಂದು ಕೂಡ ಸೆಟ್ ಮಕ್ಕಳ. ಓಕೆನಾ? ಸೊ ಅದಕ್ಕೆ ಎಲ್ಲ ನಂಬರ್ಸ್ಗಳನ್ನ ನಾನು ಆರ್ಡರಲ್ಲಿ ಬರಿತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಅ ಇನ್ಫೈನೈಟ್ ಸೀಕ್ವೆನ್ಸ್. ಹೌದಲ್ಲ, ಇಟ್ಸ್ ಅ ಇನ್ಫೈನೈಟ್ ಸೀಕ್ವೆನ್ಸ್. ಅದಕ್ಕೆ ಆರ್ಡರಲ್ಲಿ ಬರೆಯೋದು ತುಂಬ ಮುಖ್ಯ ಆಗುತ್ತೆ. ಫೈನೈಟ್ ನಂಬರ್ಸ್ ಆದರೆ ಮಕ್ಕಳ ಹೆಂಗಾದ್ರೂ ಬರಿಬೋದು, ಆರ್ಡರ್ ಲೆಕ್ಕಕ್ಕೆ ಬರೋದೇ ಇಲ್ಲ. ಬಟ್ ಇನ್ಫೈನೈಟ್ ನಂಬರ್ಸ್ ಆದರೆ ಈ ರೀತಿ ನಾನು ಬರಿಬೇಕಾಗುತ್ತೆ. ಓಕೆ, ಅಂದರೆ ಆರ್ಡರಲ್ಲೇ ಬರಿಬೇಕಾಗುತ್ತೆ. ಯಾಕಂದರೆ ನೆಕ್ಸ್ಟ್ ನಂಬರ್ ಯಾವುದು ಅಂತ ನೀವು ನೋಡಿದ ತಕ್ಷಣ ತಿಳ್ಕೊಬೇಕಲ್ಲ. ಡಾಟ್ ಹಾಕಿದ್ದೀನಿ ಅಂದ್ರೆ ಅರ್ಥ ಏನು? ನೆಕ್ಸ್ಟ್ ನಂಬರ್ ಏನು ಬರುತ್ತೆ? ನೀವು 7 ಅಂತ ಹೇಳ್ತೀರಾ? ಇಲ್ಲ, ನೀವು 5 ಅಂತಾನೆ ಹೇಳ್ತೀರಿ. ಯಾಕೆ 5 ಅಂತ ಹೇಳ್ತೀರಿ? ಬಿಕಾಸ್ ಈ ಎಲ್ಲ ನಂಬರ್ ಕೂಡ ಸೀಕ್ವೆನ್ಸ್ ಅಲ್ಲಿ ಇದೆ. ಹೌದಲ್ಲ? ರೈಟ್. ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ? ಹೋಲ್ ನಂಬರ್ಸ್. ಸೊ ಹೋಲ್ ನಂಬರ್ಸ್ ಅಂತ ಬಂದಾಗ ಯು ವಿಲ್ ಸ್ಟಾರ್ಟ್ ವಿತ್ 0 ಕಂಡ್ರು. ಒಂದು ನಂಬರ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀರಿ ಅಷ್ಟೇ. ಯು ಆರ್ ಸ್ಟಾರ್ಟಿಂಗ್ ಫ್ರಮ್ 0. ಸೊ 0 1 2 3 4 ಆ್ಯಂಡ್ ಸೊ ಆನ್. ಏನಿಲ್ಲ, ನ್ಯಾಚುರಲ್ ನಂಬರ್ಗೆ ಏನಿದೆ? ನ್ಯಾಚುರಲ್ ನಂಬರ್ಗೆ ಏನು ಒಂದು ಎಕ್ಸ್ಟ್ರಾ 0 ಹಾಕಿದ್ರೆ ಆಯಿತು. ಹಾಗಾದರೆ ಯಾವುದಕ್ಕೆ ಸಬ್ಸೆಟ್ ಆಯ್ತು ಮಕ್ಕಳ ಇದರಲ್ಲಿ? ಸೊ ಇವೆರಡರಿಂದ ನನಗೆ ಗೊತ್ತಾಗಿದ್ದೇನಂತ ಅಂದರೆ, ಸೊ ಇಲ್ಲಿ ಏನು ಗೊತ್ತಾಯ್ತು ಅಂತಂದರೆ, ಒಂದು ಎಕ್ಸ್ಟ್ರಾ ನೋಟ್, ಇಲ್ಲಿ ನ್ಯಾಚುರಲ್ ನಂಬರ್ ಇಸ್ ಅ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್. ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್. ಸೊ ನೋಡಿ, ಇದನ್ನು ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ರೆಪ್ರೆಸೆಂಟೆಡ್ ಆಸ್ ಎನ್. ಓಕೆ, ದಿಸ್ ಇಸ್ ರೆಪ್ರೆಸೆಂಟೆಡ್ ಆಸ್ ಡಬ್ಲ್ಯೂ. ಓಕೆ, ಸೊ ಅದನ್ನು ಕೂಡ ಬರ್ಬೋಣ ಅಲ್ಲ ಇದರಲ್ಲಿ, ಬೆಟರ್. ಓಕೆ, ಸೊ ಒಂದು ನಿಮಿಷ ಮಕ್ಕಳ. ಸೊ ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಸೊ ಇಲ್ಲಿ ನ್ಯಾಚುರಲ್ ನಂಬರ್ಸ್, ಓಕೆ, ನ್ಯಾಚುರಲ್ ನಂಬರ್ಸ್ ವಿಚ್ ಇಸ್ ಗಿವನ್ ಆಸ್ ಎನ್, ಆ್ಯಂಡ್ ಹೋಲ್ ನಂಬರ್ಸ್ ವಿಚ್ ಇಸ್ ಗಿವನ್ ಆಸ್ ಡಬ್ಲ್ಯೂ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಸ್ಟೂಡೆಂಟ್ಸ್ ಇಂಟೀಜರ್ಸ್. ಝೆಡ್ ಅಂತ ಬರಿತೀವಿ. ಓಕೆ, ಸೊ ಇಟ್ ಇಸ್ ಗಿವನ್ ಆಸ್ ಝೆಡ್. ಸೊ ಝೆಡ್ ಅಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಇದೆ, ಬರೀ ಪಾಸಿಟಿವ್ ವ್ಯಾಲ್ಯೂಸ್ ಇದೆ ಮಕ್ಕಳ. ಇಲ್ಲಿ 0 ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲೇನು ತಗೊಳ್ತೀನಿ, ನೆಗೆಟಿವ್ ನಂಬರ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನೆಗೆಟಿವ್ ನಂಬರ್ಸ್ ಮಕ್ಕಳ ಮೈನಸ್ ಇನ್ಫಿನಿಟಿಯಿಂದ ಬರುತ್ತೆ. -∞ಇಂದ ನೆಗೆಟಿವ್ ನಂಬರ್ ಬರುತ್ತಲ್ಲ ಮಕ್ಕಳ. ಸೊ ಅದೆಲ್ಲನೂ ಕೂಡ ಬರಿತಾ ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಲೆಫ್ಟ್ ಸೈಡ್ ಕೂಡ ನಾನು ಡಾಟ್ ಹಾಕೊಂಡು ಶುರು ಮಾಡ್ತಾ ಇದ್ದೀನಿ ಮಕ್ಕಳ. -3ಇಂದ ಶುರು ಮಾಡ್ತಾ ಇದ್ದೀನಿ. -3 -2 -1 0 1 2 3. ಅರ್ಥ ಆಗ್ತಿದೆ ಎಲ್ಲರಿಗೂ? 1 2 3 ಆ್ಯಂಡ್ ಸೊ ಆನ್, 1 2 3 ಆ್ಯಂಡ್ ಸೊ ಆನ್. ಸೊ ಇದರಿಂದ ನೋಡಿದ್ರೆ ನನಗೇನು ಕ್ಲಾರಿಟಿ ಸಿಕ್ತು ಮಕ್ಕಳ? ನನಗೆ ಇದ್ರಲ್ಲಿ ನೋಡಿದ್ರೆ ಏನು ಕ್ಲಾರಿಟಿ ಸಿಕ್ತು? ಈವನ್ ನ್ಯಾಚುರಲ್ ನಂಬರ್ ಇಸ್ ಅ ಸಬ್ಸೆಟ್ ಆಫ್ ಇಂಟೀಜರ್ಸ್. ಸಬ್ಸೆಟ್ ಆಫ್ ಇಂಟೀಜರ್ಸ್ ಅಷ್ಟೇ ಅಲ್ಲ, ಹೋಲ್ ನಂಬರ್ ಇಸ್ ಆಲ್ಸೋ ಅ ಸಬ್ಸೆಟ್ ಆಫ್ ಇಂಟೀಜರ್. ಸೊ ಇದರಿಂದ ನಾನು ಏನಂತ ಬರೀಬೋದು? ಇದು ಈ ಕಾರಣಕ್ಕೆ ಮಕ್ಕಳ ನಾನೇನಂತ ಬರೀಬೋದು ಇದರಲ್ಲಿ? ಸೊ therefore I can write here that is n is a subset of whole numbers which is a subset of integers, which is a subset of integers. ಹೌದಲ್ಲ? n is a subset of whole numbers is and both of these are subset of integers. and next ಮಕ್ಕಳ rational number ಅಂತ ಬಂದ್ರೆ ಯಾವ ರೀತಿ ನಂಬರ್ಸ್ ಆಗುತ್ತೆ ಮಕ್ಕಳ? ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಆಫ್ ದ ಫಾರ್ಮ್ p by q ಫ್ರಾಕ್ಷನ್ಸ್ ಫಾರ್ಮ್ ಇರುತ್ತೆ. ಇಟ್ಸ್ ಆಫ್ ದ ಫಾರ್ಮ್ p by q. ಸೊ p by q such that ಓಕೆ, ಒಂದು ನಿಮಿಷ ಮಕ್ಕಳ. x such that x is equal to p by q and q is not equal to 0. q 0 ಆಗಕ್ಕೆ ಸಾಧ್ಯ ಇಲ್ಲ, ಡಿನಾಮಿನೇಟರ್ 0 ಆಗಕ್ಕೆ ಸಾಧ್ಯ ಇಲ್ಲ ಮಕ್ಕಳ. ಅಷ್ಟೇ ಅಲ್ಲ, ನಿಮಗೆ p ಮತ್ತು q ಎಲ್ಲಿರುತ್ತೆ? p ಮತ್ತು q ಬಂದು ಇಂಟೀಜರ್ಸ್ ಅಲ್ಲಿರುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅಂದರೆ 2 by 3 4 by 5 even 6 is a rational number. -5, yes, -5 is also rational number. ಹೌದಲ್ಲ? ಯಾಕಂದರೆ q ವ್ಯಾಲ್ಯೂ 1 ತಗೊಂಬಿಡಿ. 0 ಆಗಬಾರ್ದು ಅಂತ ಹೇಳಿರೋದು ಅಷ್ಟೇ. q 1 ಆಗ್ಬೋದಲ್ವಾ? q 1 ಆಗಿಬಿಟ್ರೆ ಮಕ್ಕಳ ಪ್ರತಿಯೊಂದು ಬರೋದೇನಾಗುತ್ತೆ? ಇಂಟೀಜರ್ಸ್ ಆಗುತ್ತೆ. ಇಫ್ q is 1, each and every value will be what? ಇಂಟೀಜರ್. ಹೌದಲ್ವೇನ್ರಾ? ಇಸ್ ದಟ್ ಕ್ಲಿಯರ್? ರೈಟ್. ಸೊ ಹಾಗಾದ್ರೆ ಏನಾಗುತ್ತೆ ಮಕ್ಕಳ? ಇದೆಲ್ಲವೂ ಕೂಡ ಆಲ್ ದೀಸ್ ಈ ಮೂರು ಕೂಡ ಏನಾಗುತ್ತೆ? ಸಬ್ಸೆಟ್ ಆಫ್ ರಾಷನಲ್ ನಂಬರ್ ಆಗುತ್ತೆ. ಸೊ ಇಲ್ಲೇನು ಬರುತ್ತೆ? ವಾಟ್ ವಿ ಗೆಟ್ ಹಿಯರ್?
So we write here it is n is a subset of w is a subset of integers and n is a subset of rational numbers. ಸೊ ಇದೆಲ್ಲ ಯಾಕೆ ಸರ್ ಹೇಳ್ತಾ ಇದ್ದೀರಿ? ಯಾಕಂದ್ರೆ ಮಕ್ಕಳ ಇದೆಲ್ಲ ನಂಬರ್ ಸಿಸ್ಟಮ್ ಓದಿದ್ದೀರಿ, ಇದ್ರ ಜೊತೆಗೆ ಹೊಸ ನಂಬರ್ ಸಿಸ್ಟಮ್ ಕಲಿತಾ ಇದ್ದೀರಾ. ದಟ್ ಇಸ್ ನಥಿಂಗ್ ಬಟ್ ಯುವರ್ ಕಾಂಪ್ಲೆಕ್ಸ್ ನಂಬರ್ ಸಿಸ್ಟಮ್. ಯಾಕಂದ್ರೆ ಕಾಂಪ್ಲೆಕ್ಸ್ ಇದುವರೆಗೂ ನಿಮಗೆ ಗೊತ್ತಾಗಿದ್ದು ರಿಯಲ್ ನಂಬರ್ ಸಿಸ್ಟಮ್ ಇಸ್ ದ ಬಿಗ್ಗೆಸ್ಟ್ ನಂಬರ್ ಸಿಸ್ಟಮ್ ಅಂತ ಗೊತ್ತಿತ್ತು. ಬಟ್ ರಿಯಲ್ ನಂಬರ್ ಸಿಸ್ಟಮ್ಗೂ ಮೀರಿದ್ದೊಂದು ಸಿಸ್ಟಮ್ ಇದೆ, ದಟ್ ಇಸ್ ನಥಿಂಗ್ ಬಟ್ ಅ ಕಾಂಪ್ಲೆಕ್ಸ್ ನಂಬರ್ ಸಿಸ್ಟಮ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ ಇರ್ರಾಷನಲ್ ನಂಬರ್ಸ್ ಅಲ್ಲಿ. ಸೊ ಕಮಿಂಗ್ ಟು ದ ಇರ್ರಾಷನಲ್ ನಂಬರ್ ಸ್ಟೂಡೆಂಟ್ಸ್, ಇರ್ರಾಷನಲ್ ನಂಬರ್ಸ್. ಓಕೆ, ಕಮಿಂಗ್ ಟು ದ ಇರ್ರಾಷನಲ್ ನಂಬರ್ಸ್. ಸೊ ಇಲ್ಲಿ ಕ್ಯೂ ಆಗುತ್ತೆ ಮಕ್ಕಳ, ಇದು ಇಸ್ ಕ್ಯೂ, ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಕ್ಯೂ. ಒಂದು ನಿಮಿಷ, ಯಾ ದಿಸ್ ಒನ್ ಇಸ್ ನಥಿಂಗ್ ಬಟ್ ಕ್ಯೂ. ಸೊ ಅದನ್ನು ಬರೆಯೋದು ಮಿಸ್ ಮಾಡಿದೆ, ಒಂದು ನಿಮಿಷ. ಎಸ್, okay, so it is rational numbers which is written as q, and irrational numbers. So irrational numbers makla, let me write it as some, yeah, q dash. So let me write it as q dash. So q dash yake, q dash yakandre makla, it is nothing but all the real numbers minus some q values. Andre rational numbers na minus ಮಾಡ್ತಾ ಇದೀನಿ ಅಷ್ಟೇ. Okay, rational numbers na minus ಮಾಡಿದ್ರೆ ಮಕ್ಕಳ ಏನು ರಿಯಲ್ ನಂಬರ್ ಸಿಸ್ಟಮ್ ಇದೆ, ರಿಯಲ್ ನಂಬರ್ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ರಾಷನಲ್ ನಂಬರ್ಸ್ ತೆಗೆದ್ರೆ ನಂಗೆ ಏನು ಸಿಗುತ್ತೆ, ಇರ್ರಾಷನಲ್ ನಂಬರ್ ಸಿಗುತ್ತೆ. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಸಮ್ ಪ್ರೈಮ್ ನಂಬರ್ಸ್, ಸ್ಕ್ವೇರ್ ರೂಟ್ ಆಫ್ ಪ್ರೈಮ್ ನಂಬರ್ಸ್, ಈ ಪೈ ಇದೆಲ್ಲವೂ ಕೂಡ ಏನಾಗುತ್ತೆ ಮಕ್ಕಳ, ಇವೆಲ್ಲವೂ ಕೂಡ ಇರ್ರಾಷನಲ್ ನಂಬರ್ಸ್ ಆಗುತ್ತೆ. ಓಕೆ, ಸೊ ನಾನ್ ರೆಕರಿಂಗ್ ಡೆಸಿಮಲ್ಸ್ ಎಲ್ಲ ಗೊತ್ತಲ್ಲ ಮಕ್ಕಳ, ರೆಕರಿಂಗ್ ಡೆಸಿಮಲ್ಸ್, ನಾನ್ ರೆಕರಿಂಗ್ ಡೆಸಿಮಲ್ಸ್ ಇದೆಲ್ಲ ಕಲ್ತಿದ್ದೀರಲ್ಲ. ಸೊ ನಾನ್ ರೆಕರಿಂಗ್ ಡೆಸಿಮಲ್ಸ್ ಏನು ಬರುತ್ತೆ ಮಕ್ಕಳ, ಅದೆಲ್ಲವೂ ಕೂಡ ಏನಾಗುತ್ತೆ ಇರ್ರಾಷನಲ್ ನಂಬರ್ಸ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಹಾಗಾದ್ರೆ ವಾಟ್ ಯು ಮೀನ್ ಬೈ ರಿಯಲ್ ನಂಬರ್ಸ್? ರಿಯಲ್ ನಂಬರ್ಸ್ ಮಕ್ಕಳ ಇದೆಲ್ಲವೂ ಸೇರ್ಕೊಂಡಿರುತ್ತೆ. ರಿಯಲ್ ನಂಬರ್ ಇಸ್ ಅ ಕಾಂಬಿನೇಷನ್ ಆಫ್ ಈಚ್ ಅಂಡ್ ಎವ್ರಿಥಿಂಗ್. ಅಂಡ್ ನೋಡಿ, ಇರ್ರಾಷನಲ್ ನಂಬರ್ ಇದೆಯಲ್ಲ ಮಕ್ಕಳ, ಇದು ಯಾವುದು ಸಬ್ಸೆಟ್ ಅಲ್ಲ. ಇರ್ರಾಷನಲ್ ನಂಬರ್ ಇದು ಯಾವುದಕ್ಕೂ ಸಬ್ಸೆಟ್ ಅಲ್ಲ, ನೆನಪಿರ್ಲಿ. ಇಲ್ಲೇನಾಗುತ್ತೆ ಮಕ್ಕಳ, ನಿಮಗೆ ಎರಡು ರೀತಿ ಬರುತ್ತೆ. ವೆನ್ ಯು ರೈಟ್ ದ ರಿಯಲ್ ನಂಬರ್ಸ್ ರೈಟ್, ರಿಯಲ್ ನಂಬರ್ಸ್ ಅಲ್ಲಿ ಮಕ್ಕಳ ಎರಡು ರೀತಿ ಆಗುತ್ತೆ. ಸೊ ರಿಯಲ್ ನಂಬರ್ಸ್ ಇಟ್ ಇಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಒಂದು ರ್ಯಾಷನಲ್ ನಂಬರ್ ಮತ್ತೆ ಇರ್ರಾಷನಲ್ ನಂಬರ್. ಒಂದು ರ್ಯಾಷನಲ್ ನಂಬರ್, ಇನ್ನೊಂದು ಇರ್ರಾಷನಲ್ ನಂಬರ್. ಓಕೆ, ಎರಡೂ ಕೂಡ ಸಪರೇಟ್ ಕೊಂಡಿರೋದು. ಕಾಂಬಿನೇಷನ್ ಆಫ್ ರ್ಯಾಷನಲ್ ಅಂಡ್ ಇರ್ರಾಷನಲ್ ಇಸ್ ನಥಿಂಗ್ ಬಟ್ ರಿಯಲ್ ನಂಬರ್. ಸೊ ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, ರ್ಯಾಷನಲ್ ನಂಬರ್ ಕೆಳಗಡೆಗೆ ಏನು ಬರುತ್ತೆ, ರ್ಯಾಷನಲ್ ನಂಬರ್ ಕೆಳಗಡೆಗೆ ಫಸ್ಟ್ ಬರೋದು ಇಂಟೀಜರ್ಸ್, ದಟ್ ಇಸ್ ಝೆಡ್. ಓಕೆ, ಫಸ್ಟ್ ಬರೋದು ಇಲ್ಲಿ ಇಂಟೀಜರ್ಸ್ ಬರುತ್ತೆ. ಇಂಟೀಜರ್ಸ್ ಕೆಳಗಡೆಗೆ ಯಾವ್ದು ಬರುತ್ತೆ, ನಿಮಗೆ ಬರೋದು ಯಾ ಹೋಲ್ ನಂಬರ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಬರೋದು ನ್ಯಾಚುರಲ್ ನಂಬರ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಬರೋದು ಯಾವುದು, ನ್ಯಾಚುರಲ್ ನಂಬರ್. ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಎನ್ ಇಸ್ ಅ ಸಬ್ಸೆಟ್ ಆಫ್ ಡಬ್ಲ್ಯೂ. ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಎನ್ ಇಸ್ ಅ ಸಬ್ಸೆಟ್ ಆಫ್ ಡಬ್ಲ್ಯೂ ಇಸ್ ಅ ಸಬ್ಸೆಟ್ ಆಫ್ ಝೆಡ್. ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಎನ್ ಇಸ್ ಅ ಸಬ್ಸೆಟ್ ಆಫ್ ಡಬ್ಲ್ಯೂ ಇಸ್ ಅ ಸಬ್ಸೆಟ್ ಆಫ್ ಝೆಡ್ ಅಂಡ್ ಝೆಡ್ ಇಸ್ ಅ ಸಬ್ಸೆಟ್ ಆಫ್ ಕ್ಯೂ. ಅರ್ಥ ಆಗ್ತಿದ್ಯಾ? ಇವೆಲ್ಲವೂ ಸೇರಿಸಿ ಏನಾಗುತ್ತೆ, ದೀಸ್ ಆರ್ ದ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಮಕ್ಕಳ? ಹಾಗಾದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೆ ಏನು? ಯಾಕೆ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನೋ ಕಾನ್ಸೆಪ್ಟ್ ಬಂತು ಮಕ್ಕಳ? ನೋಡಿ, ಮೇಜರ್ ಆಗಿ ನಾನು ಯಾವುದೇ ನಂಬರ್ ಸಿಸ್ಟಮ್ ಆಗಲಿ, ನ್ಯಾಚುರಲ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಕೌಂಟಿಂಗ್ ವಾಸ್ ದ ಮೇಜರ್ ಥಿಂಗ್ ನಮಗೆ ಮಕ್ಕಳ. ಒಬ್ಬ ಮನುಷ್ಯ ಎವಲ್ಯೂಷನ್ ಆಗ್ತಿದ್ದಂಗೆ ಅವನೇನಾಗ್ತಾ ಹೋಗ್ತಾನೆ, ಇಸ್ ಮೈಂಡ್ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದ ಥಿಂಗ್ಸ್. ಎಕ್ಸ್ಪ್ಲೋರ್ಡ್ ಆಗುತ್ತೆ ರಿಯಾಲಿಟಿ ಹೇಳ್ಬೇಕಾದ್ರೆ, ತುಂಬಾನೇ ದೊಡ್ಡದಾಗಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಸೊ ಅವ್ನು ಮನುಷ್ಯನಿಗೆ ಫಸ್ಟ್ ಅಗತ್ಯ ಇದ್ದಿದ್ದೇನೆ ಕೌಂಟ್ ಮಾಡೋದಷ್ಟೇ, ಹೌದಲ್ಲ? ಸೊ ಹೋಗ್ತಾ ಅವನು ಡೆವಲಪ್ ಮಾಡ್ಕೊಳ್ತಾ ಹೋದ ಸಬ್ಜೆಕ್ಟ್ನ, ಹಿಸ್ ಇಮ್ಯಾಜಿನೇಷನ್ ಸ್ಟಾರ್ಟ್ ಗ್ರೋಯಿಂಗ್ ವೆಲ್. So later on he came across equations, variables, unknown things to think about the larger perspective ಬಂದಾಗ ಒಂದು ವೇರಿಯೇಬಲ್ ಅಂತ ತಗೊಂಡು ಬಂದ. ಸೊ ವೇರಿಯೇಬಲ್ನ ಸಾಲ್ವ್ ಮಾಡೋಕೆ ಶುರು ಮಾಡ್ದ. ಈ ವೇರಿಯೇಬಲ್ಸ್ ಇಂದ ಒಂದು ಎಕ್ಸ್ಪ್ರೆಷನ್ಸ್ ತಗೊಬಂದ, ಎಕ್ಸ್ಪ್ರೆಷನ್ಸ್ ಇಂದ ಈಕ್ವೇಷನ್ಸ್ ತಗೊಬಂದಾಗ ಏನಾಯ್ತು, ಅದಕ್ಕೆ ಸೊಲ್ಯೂಷನ್ಸ್ ಅಂತ ಬಂತು, LHS = RHS ಅಂತ ಬಂತು. ಸೊ ಈ ತರ ಮಕ್ಕಳ ನಿಧಾನಕ್ಕೆ ನಂಬರ್ ಸಿಸ್ಟಮ್ ಕೂಡ ಡೆವಲಪ್ ಆಗ್ತಾ ಬಂತು. ಓಕೆ, ಸೊ ನಿಮ್ಗೆ ನೋಡಿ, ಸಪೋಸ್ ಐ ರೈಟ್ ಹಿಯರ್ ಸ್ಟೂಡೆಂಟ್ಸ್ x ಇಂಟು, ಓಕೆ, ಸೊ ಸಪೋಸ್ ಐ ರೈಟ್ x - 1 = 0, x = ಏನಾಗುತ್ತೆ ಮಕ್ಕಳ 1 ಆಯ್ತು, ಹೌದಲ್ಲ? ಸೊ ಇದು ಸೊಲ್ಯೂಷನ್ ಆಯ್ತು. ಅದೇ ನನಗೆ x ಇಂಟು x - 1 ಅಂತ ಬಂದಾಗ ಇಲ್ಲೇನಾಗ್ತಿದೆ, x = 0 ಬರ್ತಾ ಇದೆ, ಮತ್ತೆ x = 1 ಕೂಡ ಬರ್ತಾ ಇದೆ. ಸೊ ಇದೇನಾಯ್ತು, ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಅ ನ್ಯಾಚುರಲ್ ನಂಬರ್. ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ನ್ಯಾಚುರಲ್ ನಂಬರ್ ಅಂಡ್ ಹೋಲ್ ನಂಬರ್. ಅಂಡ್ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸಪೋಸ್ ಐ ರೈಟ್ ಹಿಯರ್, x square minus 1 equals to 0, x square equals to 1, x is equal to plus or minus 1 ಬಂತು, which is nothing but an integer, ಹೌದಲ್ಲ? ಸೊ ಇದೇ ರೀತಿ ಸಪೋಸ್ ಐ ರೈಟ್ ಹಿಯರ್ 3x plus 2 equals to 0, x is equal to -2/3, it is what? A rational number, ಹೌದಲ್ಲ? ರೈಟ್. ಸಪೋಸ್ ಐ ರೈಟ್ ಹಿಯರ್ x square minus 2 equals to 0, x square equals to 2, or x is equal to plus or minus √2. What is this? It is a irrational number.
ಇದೇನಾಯ್ತು, ಇಟ್ ಇಸ್ ಅ ಇರ್ರಾಷನಲ್ ನಂಬರ್. ಸೊ ಪ್ರತಿಯೊಂದಕ್ಕೂ ಕೂಡ ನೀವು ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀರಿ ಮಕ್ಕಳ. ಪ್ರತಿಯೊಂದು ಎಕ್ಸ್ಪ್ರೆಷನ್ಸ್ಗೂ ಅಥವಾ ಸಾರಿ ಪ್ರತಿಯೊಂದು ಈಕ್ವೇಷನ್ಸ್ಗೂ ಕೂಡ ನೀವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತಾ ಇದ್ದೀರಿ. ಇದೆಲ್ಲಿ ಬಂತು, ದಿಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಓಕೆ, ದಿಸ್ ಬಿಲಾಂಗ್ಸ್ ಟು ಹೋಲ್ ನಂಬರ್, ಹೌದಲ್ಲ. ದಿಸ್ ಬಿಲಾಂಗ್ಸ್ ಟು ಇಂಟೀಜರ್ಸ್, ದಿಸ್ ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್, ಅಂಡ್ ದಿಸ್ ಬಿಲಾಂಗ್ಸ್ ಟು ವಾಟ್, ಸಾರಿ ದಿಸ್ ಬಿಲಾಂಗ್ಸ್ ಟು ವಾಟ್, ದಿಸ್ ಬಿಲಾಂಗ್ಸ್ ಟು ಕ್ಯೂ ಡ್ಯಾಶ್, ದಟ್ ಇಸ್ ಇರ್ರಾಷನಲ್ ನಂಬರ್. ಅರ್ಥ ಆಗ್ತಿದ್ಯಾ? ಸೊ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಬಂತು. ಬಟ್ ಸಪೋಸ್ ಇಫ್ ಐ ಆಮ್ ಕಮಿಂಗ್ ಟು ಅ ಪರ್ಟಿಕ್ಯುಲರ್ ಈಕ್ವೇಷನ್, ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ ಟು 0, ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಂತ ಬಂತು. ಸೊಲ್ಯೂಷನ್ ಅಂದ್ರೆ ಏನು, ನಾನು ಯಾವ ವ್ಯಾಲ್ಯೂ ಎಲ್ ಎಚ್ ಎಸ್ ಹಾಕಿದ್ರೆ ಎಲ್ ಎಚ್ ಎಸ್ ವಿಲ್ ಬಿ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ಎಲ್ ಎಚ್ ಎಸ್ ವಿಲ್ ಬಿ ಈಕ್ವಲ್ ಟು ಆರ್ ಎಚ್ ಎಸ್, ಇದನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾವ ವ್ಯಾಲ್ಯೂ ಆಗಕ್ಕೆ ಸಾಧ್ಯ? ನಾನು ಹೆಂಗೆ ಟ್ರೈ ಮಾಡಿದ್ರು ಮಕ್ಕಳ, ರಿಯಲ್ ನಂಬರ್ ತನಕ ಯಾವ ವ್ಯಾಲ್ಯೂಸ್ ಕೂಡ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಐ ಕ್ಯಾನ್ ನೆವರ್ ಗೆಟ್ ಇಟ್. ಸೊ ನಾನೇನು ಮಾಡಬೇಕು, ನಾವು ಅಗೇನ್ ದ ಹ್ಯೂಮನ್ ವಿಲ್ ಸ್ಟಾರ್ಟ್ ಥಿಂಕಿಂಗ್. ಸೊ ಅವನು ಗೊತ್ತಿಲ್ಲ ಈಗ, ಯಾಕಂದ್ರೆ ಇದುವರೆಗೂ ಗೊತ್ತಿದ್ದು ಯಾವುದು ರಿಯಲ್ ನಂಬರ್ಸ್ ತನಕ. ರಿಯಲ್ ನಂಬರ್ಸ್ ಅಲ್ಲಿ ಯಾವುದೇ ವ್ಯಾಲ್ಯೂ ಹಾಕಿದ್ರು ಕೂಡ ಇದಕ್ಕೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗೋದಿಲ್ಲ. ಸೊ ಅವನು ಗೊತ್ತಿಲ್ಲದಾಗ ಏನು ಮಾಡ್ತಾನೆ ಮನುಷ್ಯ, ಒಂದು ಹೊಸ ನಂಬರ್ ಸಿಸ್ಟಮ್ನೇ ತಯಾರು ಮಾಡಕ್ಕೆ ಹೋಗ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ದ ಕಾಂಪ್ಲೆಕ್ಸ್ ನಂಬರ್ ಸಿಸ್ಟಮ್ ವಿಚ್ ಕೆನಾಟ್ ಬಿ ಸೀನ್ ಫಸ್ಟ್ ಆಫ್ ಆಲ್. ಅಂದ್ರೆ ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗ್ತೀರಿ ಮಕ್ಕಳ, ಬಿಕಾಸ್ ಇಟ್ ಇಸ್ ಬಿಯಾಂಡ್ ಇಮ್ಯಾಜಿನೇಷನ್. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ ಟು 0. ಯಾಕಂದ್ರೆ ಇದುವರೆಗೂ ಅವ್ನು ಏನಿತ್ತು, ಇದೆಲ್ಲವೂ ವಿಸಿಬಲ್ ಇತ್ತು, ನಂಬರ್ ಲೈನ್ ಮೇಲೆ ವಿಸಿಬಲ್ ಇತ್ತು ಮಕ್ಕಳ. ಓಕೆ, ಸಪೋಸ್ ಇಫ್ ಯು ಕನ್ಸಿಡರ್ ಆ ನಂಬರ್ ಲೈನ್, ರ್ಯಾಷನಲ್ ನಂಬರ್ ಏನು ಬರುತ್ತೆ, ವಾಟ್ ಯು ಮೀನ್ ಬೈ ಇರ್ರಾಷನಲ್ ನಂಬರ್? ಬಿಟ್ವೀನ್ ಎನಿ ಟೂ ರ್ಯಾಷನಲ್ ನಂಬರ್ ದೇರ್ ಇಸ್ ಆಲ್ವೇಸ್ ಎನ್ ಇರ್ರಾಷನಲ್ ನಂಬರ್ ಅಂತ ಹೇಳ್ತಾರೆ. ಓಕೆ, ಸೊ ನಿಮಗೆ ಇರ್ರಾಷನಲ್ ನಂಬರ್ ಕೂಡ ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡೋದಾಗಿತ್ತು, ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ತನಕ ಪ್ಲಾಟ್ ಮಾಡ್ಬೋದಾಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಅಲ್ಲ, ಇಟ್ ಕೆನಾಟ್ ಬಿ ಪ್ಲಾಟೆಡ್ ಆನ್ ದ ರಿಯಲ್ ನಂಬರ್ ಲೈನ್. ಸೊ ರಿಯಲ್ಗೆ ಆಪೋಸಿಟ್ ಯಾವ್ದು? ರಿಯಲ್ಗೆ ಆಪೋಸಿಟ್ ಯಾವ್ದು? ಇಮ್ಯಾಜಿನರಿ. ಸೊ ದೇ ಆರ್ ಕನ್ಸಿಡರಿಂಗ್ ಇಟ್ ಆಸ್ ಅ ಇಮ್ಯಾಜಿನರಿ ನಂಬರ್. ಒಂದು ಇಮ್ಯಾಜಿನರಿ ನಂಬರ್ನ ಮಕ್ಕಳ ಅವ್ರು ಏನು ಮಾಡ್ತಾರೆ, ಈ ವಿಲ್ ಬಿ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಇಟ್. ಸೊ ಏನಾಗುತ್ತೆ ಈಗ, ವಾಟ್ ಆಸ್ ಹ್ಯಾಪನ್ ಸ್ಟೂಡೆಂಟ್ಸ್ ನಾವು? ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು -1 ಬಂತು, ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು ಮಕ್ಕಳ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ -1 ಬಂತು. ಸೊ ಈ -1 ಏನಿದೆ ಮಕ್ಕಳ, ದೇ ವಿಲ್ ಸ್ಟಾರ್ಟ್ ಗಿವಿಂಗ್ ಅ ನೇಮ್ ಟು ಇಟ್. ಇದಕ್ಕೊಂದು ನೇಮ್ ಕೊಡ್ತಾರೆ, ದಾಟ್ ನೇಮ್ ಇಸ್ ಕಾಲ್ಡ್ ಆಸ್ ಅಯೋಟಾ. ಇದಕ್ಕೊಂದು ನೇಮ್ ಕೊಡ್ತಾರೆ ಮಕ್ಕಳ, ಅದನ್ನ ಏನಂತ ಕರೀತಾರೆ, ಅಯೋಟಾ ಅಂತ ಕರೆಯಕ್ಕೆ ಹೋಗ್ತಾರೆ. ಅಯೋಟನ ಐ ಅಂತ ಇದೆ ಅಲ್ಲ, ಸೊ ಇದನ್ನೇನು ಮಾಡ್ತಾರೆ, ಇಟ್ ಈಸ್ ಡಿನೋಟೆಡ್ ಬೈ ಐ ಅಂತ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ -1 ಈಕ್ವಲ್ಸ್ ಟು ಐ ಅಂತ ಮಾಡ್ತಾರೆ. ಸೊ ಇಲ್ಲಿಂದ ಶುರು ಆಗುತ್ತೆ ಮಕ್ಕಳ, ಇಲ್ಲಿಂದ ಆಕ್ಚುಯಲ್ ಕಾಂಪ್ಲೆಕ್ಸ್ ನಂಬರ್ ಶುರು ಆಗ್ತಾ ಬರುತ್ತೆ. ಸಿ ನೋಡಿ, ನಿಮಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಮಕ್ಕಳ, ರಿಯಲ್ ನಂಬರ್ ಸಿಸ್ಟಮ್ ಏನಾಗಿತ್ತು, ಇಟ್ ಕ್ಯಾನ್ ಹ್ಯಾವ್ ಬೋತ್ rational number and irrational number also. Real number system can have both rational number and irrational number also. ಹೌದಲ್ವಾ? Is that right? ನೋಡಿ, suppose I write here 2, it's a rational number. Suppose if I write 2 root 2, it's a irrational number. But if I write 2 plus root 2 ಇದೇನಾಗುತ್ತೆ, it is also irrational and it is also real number. ಹೌದಲ್ಲ ಮಕ್ಕಳ? It is both. ಹೌದಲ್ಲ? So it is a combination. It is a combination of irrational number and it's also a real number. ಸೊ ಇಲ್ಲೂ ಕೂಡ ಅಷ್ಟೇ, ಕಾಂಪ್ಲೆಕ್ಸ್ ನಂಬರ್ ಸಿಸ್ಟಮ್ ಕೂಡ ಏನು ಮಾಡುತ್ತೆ, ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳ, ರಿಯಲ್ ನಂಬರ್ಸ್ನ ನಾನು ಹೇಳ್ಬೇಕಾದ್ರೂ ಕೂಡ ಅದಕ್ಕಿಂತ ಬಿಲೋ ನಂಬರ್ ಸಿಸ್ಟಮ್ಸ್ ಏನಿತ್ತು ಅದನ್ನ ಯೂಸ್ ಮಾಡ್ಕೊಂಡೇ ಡೆವಲಪ್ ಆಗಿರೋದು. ಓಕೆ, ನನಗೆ ರ್ಯಾಷನಲ್ ನಂಬರ್ಸ್ ಅಂತ ಬಂದಾಗ, ರ್ಯಾಷನಲ್ ನಂಬರ್ಸ್ ಇಸ್ ಕನ್ಸ್ಟ್ರಕ್ಟೆಡ್ ಬೈ ವಾಟ್, ಇಂಟೀಜರ್ಸ್ ಓನ್ಲಿ. ಹೌದಲ್ವಾ? 2 ಇಂಟೀಜರ್ನ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಬರೆದ್ಬಿಟ್ರೆ ಏನಾಯ್ತು, ರ್ಯಾಷನಲ್ ನಂಬರ್ ಸಿಕ್ಬಿಡ್ತು. ಅದೇ ರೀತಿ ಕಾಂಪ್ಲೆಕ್ಸ್ ನಂಬರ್ ಕೂಡ ಇಟ್ ಈಸ್ ಟೇಕಿಂಗ್ ದ ಹೆಲ್ಪ್ ಆಫ್ ಸಮ್ ರಿಯಲ್ ವ್ಯಾಲ್ಯೂಸ್ ಆಲ್ಸೋ. ಸೊ ಇದಕ್ಕೇನೆ ಮಕ್ಕಳ ನಾವು ಡೆಫಿನೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬಂದಾಗ, ವೆನ್ ಇಟ್ ಕಮ್ಸ್ ಟು ಅ ಡೆಫಿನೇಷನ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಸಿಸ್ಟಮ್, ಓಕೆ, ಸೊ ಕಾಂಪ್ಲೆಕ್ಸ್ ನಂಬರ್ ಅಂತ ಬಂದಾಗ a number of the form z is equal to x plus iy, a number of the form z is equal to x plus iy. Okay, a number of the form z is equal to x plus iy, where x comma y belongs to real number. ಇದನ್ನೇ ಮಕ್ಕಳ ನಾನು ರ್ಯಾಷನಲ್ ನಂಬರ್ ಅಲ್ಲಿ ಬರ್ದಾಗ ಏನು ಬರ್ದಿದ್ದೆ, ನೆನಪಿದೆಯಾ? ರ್ಯಾಷನಲ್ ನಂಬರ್ ಅಲ್ಲಿ ಬರ್ದಾಗ ಏನು ಬರ್ದಿದ್ದೆ ಮಕ್ಕಳ, ರ್ಯಾಷನಲ್ ನಂಬರ್ ಅಲ್ಲಿ x is equal to p by q ಫಾರ್ಮ್ ಅಂಡ್ p, q belongs to integers ಅಂತ ಬರ್ದಿದ್ದೆ. ಈಗ ನೋಡಿ, ಈಗ ಏನು ಬರಿತಾ ಇದ್ದೀನಿ, ನಾನೊಂದು ಕಾಂಪ್ಲೆಕ್ಸ್ ನಂಬರ್ ಬರಿಬೇಕಾದ್ರೆ ಐ ಆಮ್ ರೈಟಿಂಗ್ ಇಟ್ ಆಸ್ z is equal to x plus iy, where x and y belongs to what, real number. Okay, and what is this i ಅಂದ್ರೆ ಏನು ಮಕ್ಕಳ? I is nothing but square root of -1. Okay, you can write it as plus or minus square root of -1. No problem ಮಕ್ಕಳ, ಏನು ತೊಂದರೆ ಇಲ್ಲ. ಓಕೆನಾ? ಸೊ ಇಲ್ಲಿ ಮೇಜರ್ ಆಗಿ ನಾನು ಏನು ಮಾಡ್ತೀನಿ, ಸೊ ಎಕ್ಸಾಂಪಲ್ ತಗೊಂಡ್ರೆ, ಸಪೋಸ್ ಇಫ್ ಐ ಟೇಕ್ ಸಮ್ ಎಕ್ಸಾಂಪಲ್ ಆನ್ ದಿಸ್.
Suppose if I take some example on this, so z is equal to 3 plus 4i. Okay, so z is equal to 3 minus 4i. ಅರ್ಥ ಆಗ್ತಿದ್ಯಾ? So z is equal to minus 2 minus 4i. Okay, z is equal to, it is minus 2 plus 4i. Okay, so z is equal to, it is root 2 plus 3 by 2 into i. ಈ ತರ ಎಲ್ಲ ಬರಿಬೋದು ಮಕ್ಕಳು. ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ರಿಟರ್ನ್. ಈ ಪ್ರತಿಯೊಂದನ್ನು ಕೂಡ ನಾನು ಬರಿತಾ ಹೋಗ್ಬೋದು. ಐ ಕ್ಯಾನ್ ಗೆಟ್ ಇಟ್. ಅರ್ಥ ಆಗ್ತಿದೆ? ಅಂಡ್ ಆಲ್ವೇಸ್ ಯು ಕ್ಯಾನ್ ಸಿ. ಸೊ ಇವನ್ ಯು ಕ್ಯಾನ್ ರೈಟ್ ಲೈಕ್ ದಿಸ್. ದಿಸ್ ಇಸ್ ಆಲ್ಸೋ ಅ ಕಾಂಪ್ಲೆಕ್ಸ್ ನಂಬರ್. Even if I write like this, z is equal to 2 plus 0i. Z is equal to 2 plus 0i. Even it is a complex number makla. Idu kuda complex number ene. Suppose I write here z is equal to 0 plus 3i. So which will be written as 3i. It is also a complex number. Because 0 is a real number alla. Is that right? So idella ರೀತಿ ಬರೋದ್ರು ಕೂಡ ಮಕ್ಕಳ all these are what? All these are complex numbers. ಮಕ್ಕಳ ಈಗ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳಕ್ ಹೋಗೋಣ. ಸೊ ಕಾಂಪ್ಲೆಕ್ಸ್ ನಂಬರ್ಸ್ ತಿಳ್ಕೊಳ್ಳೋದಂದ್ರೇನು ಮಕ್ಕಳ? ಯಾವುದೇ ರಿಯಲ್ ನಂಬರ್ ಯಾವುದೇ ನಂಬರ್ ಸಿಸ್ಟಮ್ಸ್ನ ನೀವು ಅರ್ಲಿ ಕ್ಲಾಸಸ್ಸಲ್ಲಿ ಕಲಿಬೇಕಾದ್ರೆ ಅದಕ್ಕೆ ಅಡಿಷನ್ಸ್ ಆಗುತ್ತಾ? ಅಡಿಷನ್ ಆಫ್ 2 ರಿಯಲ್ ನಂಬರ್ಸ್ ಪಾಸಿಬಲ್ ಇದೆಯಾ? ಮಲ್ಟಿಪ್ಲಿಕೇಶನ್ ಆಫ್ 2 ರಿಯಲ್ ನಂಬರ್ಸ್ ಪಾಸಿಬಲ್ ಇದೆಯಾ? ಏನಾಗುತ್ತೆ? ಔಟ್ಪುಟ್ ಏನು ಬರುತ್ತೆ ನನಗೆ? ಇದೆಲ್ಲದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತೀವಿ ಮಕ್ಕಳ. ಇಲ್ಲೂ ಕೂಡ ಅದೇ ಮಾಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಈ ಐ ಅನ್ನೋದೇನಿದೆ ಅಯೋಟ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಕೊಂಡ್ರು. ಈ ಅಯೋಟ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಅಂದ್ರೆ ಅಯೋಟನ ಯಾವ ರೀತಿ ತಿಳ್ಕೊಳ್ಳೋದು ಸರ್? ಏನ್ ಮಾಡ್ಬೋದು ಸರ್ ಇದಕ್ಕೆ ಅಂತಂದ್ರೆ ಮಕ್ಕಳ ಅಡಿಷನ್ ಮಾಡಿ ನೋಡೋಣ. ಅಡಿಷನ್ ಮಾಡಿದ್ರೆ ಏನ್ ಬರುತ್ತೆ? ಐ ಪ್ಲಸ್ ಐ ಏನ್ ಬರುತ್ತೋ 2i ಬರುತ್ತೆ. ಹೌದಲ್ಲ? ಸೊ 2i ಪ್ಲಸ್ 3i 4i ಬರುತ್ತೆ ಅಲ್ಲ ಅಂತ ಏನ್ ಡಿಫ್ರೆನ್ಸ್ ಆಗೋದಿಲ್ಲ ಮಕ್ಕಳ. ಬಟ್ ವೆನ್ ಇಟ್ ಕಮ್ಸ್ ಟು ಮಲ್ಟಿಪ್ಲಿಕೇಶನ್ ಅಲ್ಲ, ಮಲ್ಟಿಪ್ಲಿಕೇಶನ್ ಡಿಫ್ರೆನ್ಸ್ ಆಗುತ್ತೆ. ಅಂದ್ರೆ ಐ ಇಂಟು ಐ ಸ್ಕ್ವೇರ್ ಬಂತು. ಐ ಸ್ಕ್ವೇರ್ ಬಂದ್ರೆ ಏನಾಗುತ್ತೆ? ಈಗ ಐ ಇಂಟು ಐ ಕ್ಯೂಬ್ ಬಂತು. ಐ ಕ್ಯೂಬ್ ಬಂದ್ರೆ ಏನಾಗುತ್ತೆ? ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಕ್ಕಳ. ಸೊ ಈಗ ನಾನೇನ್ ಮಾಡ್ತೀನಿ ಇದರಲ್ಲಿ, ಸೊ ಐ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಐ ಅಂದ್ರೇನು? ಸೊ ಐ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ -1. ಹೌದಲ್ವೇನ್ರ? ಸೊ ಐ ಸ್ಕ್ವೇರ್ ಅಂತ ಬಂದಾಗ ಏನಾಗುತ್ತೆ ಮಕ್ಕಳ? ಇಟ್ ಇಸ್ ರೂಟ್ ಆಫ್ -1 ಹೋಲ್ ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ -1 ಆಯ್ತು. ಐ ಕ್ಯೂಬ್ ಅಂತ ಬಂದಾಗ ಏನಾಗುತ್ತೆ? ಐ ಸ್ಕ್ವೇರ್ ಇಂಟು ಐ which is nothing but it is -1 into I which is equal to -I. Then I power 4 equals to ಏನಾಯ್ತು? 1 ಆಯ್ತು. ಯಾಕೆ 1 ಆಯ್ತು ಮಕ್ಕಳ? ಬಿಕಾಸ್ ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್ ಆಗುತ್ತೆ. ಇಟ್ ಇಸ್ ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ -1 ಇಂಟು -1 ವಿಚ್ ಇಸ್ ನಥಿಂಗ್ ಬಟ್ 1. ಮಕ್ಕಳ ಇದನ್ನು ರೀರೈಟ್ ಮಾಡ್ತೀನಿ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಲಿ ಅಂತೇಳಿ ರೀರೈಟ್ ಮಾಡ್ತೀನಿ. ಐ ಈಕ್ವಲ್ಸ್ ಟು ರೂಟ್ ಆಫ್ -1. ಓಕೆ, ಐ ಈಕ್ವಲ್ಸ್ ಟು ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1, ಐ ಕ್ಯೂಬ್ ಈಕ್ವಲ್ಸ್ ಟು -I, ದೆನ್ ಐ ಪವರ್ 4 ಈಕ್ವಲ್ಸ್ ಟು ಇಟ್ ಇಸ್ 1. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಸಪೋಸ್ ಇನ್ನೂ ಜಾಸ್ತಿ ಇದೇ ರೀತಿ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಐ ಪವರ್ 5, ಐ ಪವರ್ 6 ಏನೇನು ಬರ್ತಾ ಹೋಗುತ್ತೆ. ಸ್ವಲ್ಪ ಪ್ಯಾಟರ್ನ್ ಅಬ್ಸರ್ವ್ ಮಾಡೋಣ ಮಕ್ಕಳ. ಸ್ವಲ್ಪ ಪ್ಯಾಟರ್ನ್ ಅಬ್ಸರ್ವ್ ಮಾಡೋಣ. ಸೊ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದಾಗ ನನಗೇನು ಗೊತ್ತಾಗ್ತಾ ಇದೆ, ಇಲ್ಲಿ ಐ ಪವರ್ 5 ಮಾಡ್ತೀನಿ ಅಂತ ಅನ್ಕೊಳ್ಳಿ. ಐ ಪವರ್ 5 ಏನು ಬರುತ್ತೆ? ಐ ಪವರ್ 4 ಇಂಟು ಐ ಪವರ್ 1. ಸೊ ವಿಚ್ ಇಸ್ ನಥಿಂಗ್ ಬಟ್ 1 ಇಂಟು ಐ ಈಕ್ವಲ್ಸ್ ಟು ಐ. ನೋಡಿ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ ದ ಹೆಲ್ಪ್ ಆಫ್ ದ ಪ್ರೀವಿಯಸ್ ಒನ್ ಸ್ಟೂಡೆಂಟ್ಸ್. ನೋಡಿ ಮಕ್ಕಳ, ಇಲ್ಲೂ ಅದೇ ರೀತಿ ಕೆಲಸ ಮಾಡಿದ್ದೀನಲ್ವಾ ನಾನು. ಐ ಸ್ಕ್ವೇರ್ ಬಂತು -1. ಈ -1 ಅನ್ನೋದು ಏನಾಯ್ತು ಮಕ್ಕಳ? ಒಂದು ರಿಯಲ್ ವ್ಯಾಲ್ಯೂ ಆಯ್ತು. ಹೌದಲ್ಲ? ಸೊ ಈ ರಿಯಲ್ ವ್ಯಾಲ್ಯೂನ ಹೆಲ್ಪ್ ತಗೊಂಡು ಎಲ್ಲ ಕಡೆ ಇಲ್ಲಿ ನೋಡಿ ಐ ಸ್ಕ್ವೇರ್ ಇಂಟು ಐ, ಇಲ್ಲಿ ನೋಡಿ ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್. ಈಗ ಐ ಸ್ಕ್ವೇರ್ ಬಿಟ್ಟೆ ಈಗ ಏನು ಮಾಡಿದೆ? ಐ ಪವರ್ 4 ಶುರು ಮಾಡಿದೆ, ಯಾಕಂದ್ರೆ 1 ಬರ್ತಾ ಇದೆ. ಸೊ ಐ ಆಮ್ ಯುಟಿಲೈಸಿಂಗ್ ದಿಸ್ ನಾವು. ಹೌದಲ್ಲ? ರೈಟ್. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೇನು ಬರುತ್ತೆ ಈಗ? ಸೊ ನೆಕ್ಸ್ಟ್ ಐ ಶಾಲ್ ಗೆಟ್ ಹಿಯರ್ ಐ ಪವರ್ 6. ಐ ಪವರ್ 6 ಅಂದ್ರೆ ಏನು? ಐ ಪವರ್ 4 ಇಂಟು ಐ ಸ್ಕ್ವೇರ್. ಸೊ ವಿಚ್ ಇಸ್ ನಥಿಂಗ್ ಬಟ್ 1 ಇಂಟು -1 ವಿಚ್ ಇಸ್ ನಥಿಂಗ್ ಬಟ್ -1. ಅಂದ್ರೆ ಇಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮಕ್ಕಳ, ನಾನು ಫರ್ದರ್ ಏನು ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅದನ್ನ ಕಲಿಯೋಕೆ ಹೋಗ್ಬೇಕಾದ್ರೆ ಪ್ರೀವಿಯಸ್ ಒನ್ಸ್ ನೆನ್ಪಿಟ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹೌದಲ್ವೇನ್ರ? ಫರ್ದರ್ ಏನು ಕಲಿಯೋಕೆ ಹೋಗ್ತಾ ಇದ್ದೀನಿ ಮಕ್ಕಳ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಪ್ರೀವಿಯಸ್ ಒನ್ಸ್ನ ಫರ್ದರ್ ಕಲಿಯೋದಕ್ಕೆ ಪ್ರೀವಿಯಸ್ ಒನ್ಸ್ನ ನೆನ್ಪಿಟ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಈ 4 ವ್ಯಾಲ್ಯೂ ನೆನಪಿರ್ಬೇಕು. ಐ ಅಂದ್ರೆ ರೂಟ್ ಆಫ್ -1, ಐ ಸ್ಕ್ವೇರ್ ಅಂದ್ರೆ -1, ಐ ಕ್ಯೂಬ್ ಅಂದ್ರೆ -I ಪವರ್ 4 ಅಂದ್ರೆ 1. ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ? ಐ ಪವರ್ 7. I power 7 is what? It is I power 4 into I cube which is nothing but 1 into -I which is equal to -I. Then I power 8 equals to, ಇದೇನು ಬರುತ್ತೆ ಮಕ್ಕಳ? It is I power 4 into I power 4 which is equal to 1. ನೋಡಿ, ಸರ್ಪ್ರೈಸ್ ಆಗುತ್ತೆ ಮಕ್ಕಳ ನಿಮಗೆ. ಸೇಮ್ ಪ್ಯಾಟರ್ನ್ ಬಂತು ನೋಡಿ ಮಕ್ಕಳ. ಫಸ್ಟ್ ಐ, ಇಲ್ಲೂ ಐ ಇದೆ. ಹೌದಲ್ವೇನ್ರ? ನೆಕ್ಸ್ಟ್ ನೋಡಿ ಮಕ್ಕಳ -1, ಇಲ್ಲೂ ಕೂಡ -1 ಇದೆ. -I, ಇಲ್ಲೂ ಕೂಡ ಮೈನಸ್ ಇದೆ. ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಆಲ್ ದೋಸ್ ಆರ್ 4 ವ್ಯಾಲ್ಯೂಸ್. ಎಲ್ಲ 4 ವ್ಯಾಲ್ಯೂಸ್ ಮಕ್ಕಳ ಅದೇ ರೀತಿ ರಿಪೀಟ್ ಆಗ್ತಾ ಇದೆ. ಹಾಗಾದ್ರೆ ಮುಂದೆ ಕೂಡ ಆಗುತ್ತಾ? ಮುಂದೆ ಕೂಡ ಆಗುತ್ತೆ ಮಕ್ಕಳ. ಸೊ ಏನ್ ಮಾಡ್ತೀರಿ ನೆಕ್ಸ್ಟ್? ಈಗ ನೋಡಿ ಐ ಪವರ್ 9 ಕಣ್ಣು ಮುಚ್ಕೊಂಡು ಹೇಳ್ಬೋದು ಮಕ್ಕಳ. ಐ ಪವರ್ 9, ಐ ಪವರ್ 10, ಐ ಪವರ್ 11, ಐ ಪವರ್ 12. ಏನು ಹೇಳ್ತೀರಿ ಇದರಲ್ಲಿ? ವಾಟ್ ಯು ವಿಲ್ ರೈಟ್ ಹಿಯರ್? ಸೊ ಏನಂತ ಆಗುತ್ತೆ ಮಕ್ಕಳ? ಆಲ್ರೆಡಿ ನಿಮಗೆ ಗೊತ್ತಾಗಿದೆಯಲ್ಲ, ಇದೇನು ಬರುತ್ತೆ? ಐ ಬರುತ್ತೆ, -1, -I 1. ಮುಗ್ದೋಯ್ತಲ್ವೇನ್ರು? ಹೌದಲ್ವಾ? ಸೊ ಇದ್ರ ಬೇಸಿಸ್ ಮೇಲೆ ನಾನೇನು ಮಾಡ್ತೀನಿ ಈಗ? ವಾಚ್ ಕೇರ್ಫುಲಿ ಸ್ಟೂಡೆಂಟ್ಸ್, ವಾಚ್ ಕೇರ್ಫುಲಿ. ಸೊ ನಾನೇನು ಮಾಡ್ತೀನಿ? ಐ ಪವರ್ 4n+1 ಅಂತ ಮಾಡ್ತಾ ಇದ್ದೀನಿ. ಯಾಕೆ ಐ ಪವರ್ 4n+1?
ಇಲ್ಲೆಲ್ಲ ಕಡೆ ನೋಡಿ ಮಕ್ಕಳು ಐ ಪವರ್ 4 ಯೂಸ್ ಮಾಡ್ಕೊ ಬಂದಿದ್ದೀನಿ. ಇಲ್ಲೆಲ್ಲ ಕಡೆ ನೋಡಿ ಐ ಪವರ್ 4 ಯೂಸ್ ಮಾಡಿದ್ದೀನಿ ಬಿಕಾಸ್ ಇಟ್ ಇಸ್ 1. ಐ ಪವರ್ 4 ಎಷ್ಟು 1. ಐ ಪವರ್ 4 ಏನಾಗುತ್ತೆ? ಐ ಪವರ್ 4n ಇಸ್ ಆಲ್ಸೋ 1. ನೋಡಿ ಬೇಕಾದ್ರೆ ಐ ಪವರ್ 4n ಅಂದ್ರೆ ಏನು ಬರುತ್ತೆ? ಐ ಪವರ್ 4n. ವಾಟ್ ಇಸ್ ಐ ಪವರ್ 4n? ಇಟ್ ಇಸ್ ಐ ಪವರ್ 4 ಹೋಲ್ ಪವರ್ n. ಇಟ್ ಇಸ್ ನಥಿಂಗ್ ಬಟ್ 1 ಪವರ್ n. ವಾಟ್ ಇಸ್ 1 ಪವರ್ n? ಇಟ್ ಇಸ್ 1. ಈಸಿ ಅಲ್ಲ ಮಕ್ಕಳ? ಇಟ್ ಈಸ್ ಈಸಿಯಸ್ಟ್ ರೈಟ್. ಸೊ ಅದೇ ಕೆಲಸ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಐ ಪವರ್ 4n ಪ್ಲಸ್ 1 ಇದಕ್ಕೇನು ಬರುತ್ತೆ ಮಕ್ಕಳ? ಐ ಪವರ್ 4n ಪ್ಲಸ್ 2 ಬರುತ್ತೆ. ನೆಕ್ಸ್ಟ್ ಐ ಪವರ್ 4n ಪ್ಲಸ್ 3 ಬರುತ್ತೆ. ಹೌದಲ್ವಾ? ಇದೇನು ಬರುತ್ತೆ? ಐ ಪವರ್ 4n ಪ್ಲಸ್ 4 ಬರುತ್ತೆ. ಇದನ್ನು ಹಂಗೆ ಬರಿಬೋದಲ್ಲ ಮಕ್ಕಳ? ನೋಡಿ ಇಲ್ಲಿ ನೋಡಿ, ಇಲ್ಲಿ 9 10 11 12. 9 4 ಇಂಟು 2 ಪ್ಲಸ್ 1. ಇದು 12 10 4 ಇಂಟು 2 ಪ್ಲಸ್ 2. ಇಲ್ಲಿ 4 ಇಂಟು 3 ಪ್ಲಸ್ 3. ಇದು 4 ಇಂಟು 4 ಸಾರಿ 4 ಇಂಟು 3 ಪ್ಲಸ್ 3. ಇಟ್ ಇಸ್ ನಥಿಂಗ್ ಬಟ್ 4 ಇಂಟು 3. ಮುಗಿದೋಯ್ತಲ್ಲ ಮಕ್ಕಳ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯೇನ್ರ? 4 ಇಂಟು 2 ಪ್ಲಸ್ 1, 4 ಇಂಟು 2 ಪ್ಲಸ್ 2, 4 ಇಂಟು 2 ಪ್ಲಸ್ 3 ಆ್ಯಂಡ್ 4 ಇಂಟು 3. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ ಫೈನ್. ಸೊ ಈಗ ಇದನ್ನ ಬೇಕಾದ್ರೆ 4 ಇಂಟು 3 ಪ್ಲಸ್ 4 ಇಂಟು 2 ಪ್ಲಸ್ 4 ಅಂತಾನು ಇಟ್ಕೊಳ್ಳಿ. 4 ಇಂಟು 2 ಪ್ಲಸ್ 4 ಅಂತಾನು ಇಟ್ಕೊಳ್ಳಿ ಮಕ್ಕಳ. 9 ಅನ್ನ ಯಾವ ರೀತಿ ಬರೀತೀರಿ? 9 ಇಸ್ ರಿಟನ್ ಆಸ್ 4 ಇಂಟು 2 ಪ್ಲಸ್ 1. 10 it is 4 into 2 plus 2. Okay, so 11 4 into 3 sorry 4 into 2 plus 3. 4 into 2 plus 3. ಹೌದಲ್ವೇನ್ರ? 12 ಏನು ಬರುತ್ತೆ? 12 ಬಂದು 4 into 2 plus 4. ಅದೇ ಕೆಲಸ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕೊಂಡ್ರು. ಓಕೆನಾ? ಸೊ ಏನು ಬರೀತೀರಿ? ವಾಟ್ ಆರ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ರೈಟ್ ಹಿಯರ್? ಯು ಆರ್ ಗೋಯಿಂಗ್ ಟು ರೈಟ್ ಹಿಯರ್ ಇಟ್ ಇಸ್ ಐ. ಓಕೆ, ಐ ಸ್ಕ್ವೇರ್ ಇಸ್ ನಥಿಂಗ್ ಬಟ್ -1. ಐ ಕ್ಯೂಬ್ ಇಸ್ ನಥಿಂಗ್ ಬಟ್ -i ಆ್ಯಂಡ್ ಇಟ್ ಇಸ್ 1. ಅರ್ಥ ಆಗ್ತಿದೆಯನ್ರ ಮಕ್ಕಳ ಎಲ್ಲರಿಗೂ? ಸೊ ಇದನ್ನ ಒಂದು ಸ್ವಲ್ಪ ರೀಕಾಲ್ ಮಾಡ್ತೀನಿ ಸೊ ದಟ್ ಯು ವಿಲ್ ಗೆಟ್ ಟು ನೋ ಎವ್ರಿಥಿಂಗ್. ಸೊ ಇಲ್ಲಿ ನನ್ನ ಮಕ್ಕಳ ಮೇಜರಾಗಿ ನನಗೆ ಬೇಕಾಗಿರೋದು ಮಕ್ಕಳ ದ ವ್ಯಾಲ್ಯೂಸ್ ಹಿಯರ್ ದಟ್ ಇಸ್ ಐ ಈಕ್ವಲ್ಸ್ ಟು ರೂಟ್ ಆಫ್ -1, ಐ ಸ್ಕ್ವೇರ್ ಈಕ್ವಲ್ಸ್ ಟು -1, ಐ ಕ್ಯೂಬ್ ಈಕ್ವಲ್ಸ್ ಟು -i. ಓಕೆ, ಐ ಪವರ್ 4 ಈಕ್ವಲ್ಸ್ ಟು ಇಟ್ ಇಸ್ ವಾಟ್ 1. ಸೊ ಇದರಿಂದ ನನಗೇನು ಗೊತ್ತಾಯಿತು? ಐ ಪವರ್ 4n ಇಸ್ ಆಲ್ಸೋ 1. ನನಗೇನು ಗೊತ್ತಾಯ್ತು ಮಕ್ಕಳ? ಐ ಪವರ್ 4n ಈಕ್ವಲ್ಸ್ ಟು 1. ಇದ್ರ ಬೇಸಿಸ್ ಮೇಲೆ ನಾನೇನು ಬರಿತೀನಿ ಮಕ್ಕಳ? ಸೊ ಇನ್ನು ಯಾವುದೇ ವ್ಯಾಲ್ಯೂ ಬಂತಂತಂದ್ರೆ ಐ ಪವರ್ 4n ಪ್ಲಸ್ 1, ಐ ಪವರ್ 4n ಪ್ಲಸ್ 2, ಐ ಪವರ್ 4n ಪ್ಲಸ್ 3, ಐ ಪವರ್ 4n ಪ್ಲಸ್ 4. ಏನಾಗುತ್ತಿದ್ದು? ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ this is nothing but students, it is once again it is very clear that it is -1 minus I sorry it is I it is -1 minus I, it is 1. ಅರ್ಥ ಆಗಿದೆ ಎಲ್ಲರಿಗೂ? ಸರ್ ಏನು ಉಪಯೋಗ ಸರ್ ಇದರಿಂದ? ಸಪೋಸ್ ಇಫ್ ಐ ಗಿವ್ ಯು ಅ ವ್ಯಾಲ್ಯೂ ಸೇ ಐ ಪವರ್ 5627 ಅಂತ ಅನ್ಕೊಳ್ಳಿ. ಐ ಪವರ್ 5627 ಇದನ್ನ ನಾನು ಫೈಂಡ್ ಔಟ್ ಮಾಡ್ಬೇಕು. ಏನು ಮಾಡ್ತೀವಿ ಮಕ್ಕಳ ಇದರಲ್ಲಿ? ವಾಟ್ ವಿ ಆರ್ ಗೋಯಿಂಗ್ ಟು ಡೂ? ಸೊ 5627 ಏನಿದೆ, ಡಿವೈಡ್ ದಿಸ್ ಬೈ 4 ಸ್ಟೂಡೆಂಟ್ಸ್. ಏನು ಬರುತ್ತೆ ಮಕ್ಕಳ ಇದರಲ್ಲಿ? 4 ಇಂಟು 1 ಇಸ್ 4. ಓಕೆ, ಸೊ 16 4 ಇಂಟು 4 ಇಸ್ ನಥಿಂಗ್ ಬಟ್ 16. ಓಕೆ, ಆ್ಯಂಡ್ ಹಿಯರ್ ಇಟ್ ಈಸ್ 2 ಬರ್ತಿದೆ. ಸೊ ಇಲ್ಲೇನು ಬರುತ್ತೆ ಮಕ್ಕಳ? 27. ಸೊ ಇಲ್ಲೇನು ಬರಿತೀನಿ? 0. ಹೌದಲ್ಲ? 2 ನಂಬರ್ ಒಟ್ಟಿಗೆ ತೊಗೊಂಡು ಏನು ಮಾಡಬೇಕು? 0 ಆ್ಯಡ್ ಮಾಡಬೇಕು. ರೈಟ್. ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ ಇದರಲ್ಲಿ? 4 ಇಂಟು 6 24. ಸೊ ಏನು ಬಂತು ಮಕ್ಕಳಲ್ಲಿ? 3 ಬಂತು. ಅಂದರೆ ಇಲ್ಲೇನು ಬರಿತಾ ಇದ್ದೀನಿ ನಾನು? 5627 ಏನಿದೆ? 5627 ಇಸ್ ರಿಟನ್ ಆಸ್ 4 ಇಂಟು 1406. ಓಕೆ, ಪ್ಲಸ್ 3. ಸೊ ಇದು ಯಾವ ಫಾರ್ಮ್ ಆಯಿತು? ಇದು ಬಂದು ಮಕ್ಕಳ 4 ಇಂಟು n ಪ್ಲಸ್ 3 ಫಾರ್ಮ್ ಆಯಿತು. ಹೌದಲ್ವಾ? ಸೊ ಸೇಮ್ ಥಿಂಗ್ ವಿ ಡೂ ಹಿಯರ್ ವಿ ರೈಟ್ ಐ ಪವರ್ ಇಟ್ is 4 ಇಂಟು 1406 ಪ್ಲಸ್ 3. 1406 ಪ್ಲಸ್ 3. ಸೊ ಏನಾಯ್ತು ಮಕ್ಕಳ ಇದು? ದಿಸ್ ಇಸ್ ಸ್ಟ್ರೈಟ್ ಅವೇ ವಿ ಕ್ಯಾನ್ ರಿಟನ್ ಆಸ್ ಐ ಕ್ಯೂಬ್ ಅಂತ ಬರಿಬೋದು. ಐ ಕ್ಯೂಬ್ ಇಸ್ ವಾಟ್? -i. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ? ದಟ್ಸ್ ಆಲ್ ಸ್ಟೂಡೆಂಟ್ಸ್. ಎನಿ ಪವರ್ ಸ್ಟೂಡೆಂಟ್ಸ್ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ಯು ಕ್ಯಾನ್ ಗೆಟ್ ಈಸಿಲಿ ದ ವ್ಯಾಲ್ಯೂ. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ ಕ್ಲಾರಿಟಿ ಸಿಗ್ತಲ್ಲ? ರೈಟ್. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಏನು ತಿಳ್ಕೊಬೇಕು ಸರ್ ಮಕ್ಕಳ? ನೆಕ್ಸ್ಟ್ ನಮಗೆ ಈಕ್ವಾಲಿಟಿ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್. 2 ಕಾಂಪ್ಲೆಕ್ಸ್ ನಂಬರ್ಸ್ ಈಕ್ವಲ್ ಆದರೆ ಏನಾಗುತ್ತೆ? ಇಫ್ ಎನಿ 2 ಕಾಂಪ್ಲೆಕ್ಸ್ ನಂಬರ್ಸ್ ಆರ್ ಈಕ್ವಲ್ಸ್, ವಾಟ್ ಹ್ಯಾಪನ್ಸ್? See, suppose if z1 equals to, okay, suppose students, if z is equal to x plus iy and z1 equals to x plus iy and z2 equals to a plus ib ಅಂತ ಅನ್ಕೊಳ್ಳಿ. These are 2 complex numbers such that students, such that here we write students such that z1 equals to z2. z1 equals to z2 ಆದರೆ ಅಂದರೆ ಈಕ್ವಾಲಿಟಿ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್. ಏನಾಗುತ್ತೆ ಮಕ್ಕಳ? ಇದು ಎಕ್ಸ್ ಪ್ಲಸ್ ಐ ವೈ ಈಕ್ವಲ್ಸ್ ಟು ಏನಾಗುತ್ತೆ? ಇದು ಎ ಪ್ಲಸ್ ಐ ಬಿ ಆಗುತ್ತೆ. ಏನಿಲ್ಲ ಮಕ್ಕಳ, ಇಲ್ಲೇನು ಮಾಡ್ತೀವಿ ಗೊತ್ತಾ? ಇಲ್ಲೇನಿದೆ ಮಕ್ಕಳ? ಎಕ್ಸ್ ಜೊತೆ ಎ ಕಂಪೇರ್ ಮಾಡ್ತೀವಿ, ವೈ ಜೊತೆ ಬಿ ಕಂಪೇರ್ ಮಾಡ್ತೀವಿ. ಅಂದರೆ ಏನಾಗುತ್ತೆ? ಸೊ ಹಿಯರ್ ವಿ ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಆ್ಯಂಡ್ ವೈ ಈಕ್ವಲ್ಸ್ ಟು ಬಿ.
ಮಕ್ಕಳ ಇದರಲ್ಲಿ ಇನ್ನೊಂದು ವಿಷಯ ನಾನು ಹೇಳೋದನ್ನ ಮಿಸ್ ಮಾಡಿದೆ, ಅದನ್ನ ಈಗ ಹೇಳ್ಬಿಡ್ತೀನಿ. ಓಕೆ, ಲೆಟ್ ಮಿ ಟೆಲ್ ಯು ಸ್ಟೂಡೆಂಟ್ಸ್, ಲೆಟ್ ಮಿ ಟೆಲ್ ಯು z is equal to x plus iy ಆದರೆ, if z is equal to x plus iy, ಓಕೆ, if z is equal to x plus iy ಆದರೆ ಮಕ್ಕಳ ಇದರಲ್ಲಿ x ನ ನಾನು ಏನಂತ ಕರಿತೀನಿ, ರಿಯಲ್ ಪಾರ್ಟ್ ಆಫ್ z ಅಂತ ಕರಿತೀವಿ ಮಕ್ಕಳ. ಏನಂತ ಕರಿತೀವಿ ಇದನ್ನ? ರಿಯಲ್ ಪಾರ್ಟ್ ಆಫ್ z ಅಂತ ಕರಿತೀವಿ, ರಿಯಲ್ ಪಾರ್ಟ್ ಆಫ್ z. ಸೊ ವಿಚ್ ಇಸ್ ಆಲ್ಸೋ ರಿಟನ್ ಆಸ್ ಆರ್ ಇ ಆಫ್ z. ಏನಂತ ಬರಿತೀವಿ ಮಕ್ಕಳ? ಆರ್ ಇ ಆಫ್ z ಅಂತ ಬರಿತೀವಿ, ರಿಯಲ್ ಪಾರ್ಟ್ ಆಫ್ z. ಓಕೆನಾ? ಸೊ ಹಾಗಾದ್ರೆ y ನ ಏನಂತ ಕರಿತೀವಿ? ವಾಟ್ ಡು ವಿ ಕಾಲ್ y? y ನ ಮಕ್ಕಳ ಇಮ್ಯಾಜಿನರಿ ಪಾರ್ಟ್ ಅಂತ ಕರಿತೀವಿ. ಯಾಕಂದ್ರೆ ಇಟ್ ಇಸ್ ಅಸಿಸ್ಟೆಡ್ ಬೈ ಐ. y ಜೊತೆ ಯಾವ್ದಿದೆ ಮಕ್ಕಳ? ಐ ಇದೆ. ಸೊ ಅದರಿಂದ y ನ ಏನಂತ ಕರಿತೀನಿ ಮಕ್ಕಳ? y ನ ನಾನು ಏನಂತ ಕರಿತೀನಿ? y ಇಟ್ಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ಪಾರ್ಟ್. y ನ ಏನಂತ ಕರಿತೀನಿ ಮಕ್ಕಳ? ಇಟ್ ಇಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ಪಾರ್ಟ್ ಆಫ್ z. ಇಟ್ ಇಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ಪಾರ್ಟ್ ಆಫ್ z. ಇಟ್ ಇಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ಪಾರ್ಟ್ ಆಫ್ z. It is called as imaginary part of z and it is written as im of z. I hope this is clear. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ ಮಕ್ಕಳ? ರೈಟ್. ಹಾಗಾದ್ರೆ suppose if I write here z is equal to 3 plus 4i. Okay, so ಹಾಗಾದ್ರೆ ರಿಯಲ್ ಪಾರ್ಟ್ ಆಫ್ z ಏನು? ವಾಟ್ ಇಸ್ ರಿಯಲ್ ಪಾರ್ಟ್ ಆಫ್ z? ರಿಯಲ್ ಪಾರ್ಟ್ ಆಫ್ z is equal to 3 and imaginary part of z is nothing but 4. Suppose I write here z is equal to 3 minus 4i. ಸೊ ಇದನ್ನೇನು ಮಾಡ್ಬೇಕು ಮಕ್ಕಳ? ದಿಸ್ ಇಸ್ ರೀರಿಟನ್ ಆಸ್ z is equal to 3 plus minus 4 into i. ಅರ್ಥ ಆಗ್ತಿದೆ ಎಲ್ಲರಿಗೂ? ಯಾಕಂದ್ರೆ ನಡುವೆ ಏನಿರ್ಬೇಕು ಮಕ್ಕಳ? ಪ್ಲಸ್ ಇರಲೇಬೇಕು. ಸೊ ಈಗ ಏನು ಬರುತ್ತೆ ಇದರಲ್ಲಿ? ವಿ ರೈಟ್ ಹಿಯರ್ ರಿಯಲ್ ಪಾರ್ಟ್ ಆಫ್ z is nothing but 3 and imaginary part of z is nothing but it is minus 4. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಕಂಡ್ರು. ಸೊ ಯಾವುದೇ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಮಕ್ಕಳ ಇದನ್ನ ಐಡೆಂಟಿಫೈ ಮಾಡೋ ರೀತಿ ಇರಬೇಕು. ಓಕೆನಾ? ಫೈನ್. ಸೊ ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳ, ನಾನು ಏನು ಮಾಡ್ತಾ ಇದ್ದೀನಿ? ರಿಯಲ್ ಪಾರ್ಟ್ ಇಸ್ ಕಂಪೇರ್ಡ್ ವಿತ್ ರಿಯಲ್ ಪಾರ್ಟ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಇಸ್ ಕಂಪೇರ್ಡ್ ವಿತ್ ಇಮ್ಯಾಜಿನರಿ ಪಾರ್ಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಈಚ್ ಅಂಡ್ ಎವ್ರಿ ಒನ್ ಶುಡ್ ನೋ. ಓಕೆ, ಸೊ ಅದಕ್ಕೆ ಎಕ್ಸಾಂಪಲ್ ತಗೊಂಡ್ರೆ, ಸಪೋಸ್ ಇಫ್ ಐ ಟೇಕ್ ಅನ್ ಎಕ್ಸಾಂಪಲ್ ಹಿಯರ್, ಸ್ಟೂಡೆಂಟ್ಸ್, ಇಫ್ z is equal to if x plus iy equals to if x plus iy is equal to minus 2 minus 4i ಅಂತ ಬಂದ್ರೆ, so what do I write? So ನಾನೇನು ಬರೀತೀನಿ ಮಕ್ಕಳ? x plus iy is equal to, it is written as minus 2, okay, plus of minus 4 into i. So therefore we get here, this implies x is equal to minus 2 and y equals to ಏನಾಗುತ್ತೆ? minus 4. So same thing control, same thing, real part and then imaginary part. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ನೆಕ್ಸ್ಟ್ ಏನು ತಿಳ್ಕೊಬೇಕು ಇದರಲ್ಲಿ? ಅಡಿಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್. ನಾನು ಆಗಲೇ ಹೇಳ್ದಂಗೆ ಮಕ್ಕಳ, ಯಾವುದೇ ಪ್ರಾಬ್ಲಮ್ ಆಗಲಿ ಅಥವಾ ಯಾವುದೇ ಒಂದು ನಂಬರ್ ಸಿಸ್ಟಮ್ ಆಗಲಿ, ವಿ ಆಲ್ವೇಸ್ ಟ್ರೈ ಟು ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್ ಕೊಂಡ್ರು. ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಅಡಿಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್. ಒಂದು ನಿಮಿಷ ಮಕ್ಕಳ. ಅಡಿಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ನ ಯಾವ ರೀತಿ ಆ್ಯಡ್ ಮಾಡೋದು, ಇದೇ ಮೇಜರ್. ಓಕೆನಾ? ಎರಡು ರಿಯಲ್ ನಂಬರ್ಸ್ನ ಆ್ಯಡ್ ಮಾಡ್ಬೇಕಾದ್ರೆ ಏನೂ ತೊಂದರೆ ಇಲ್ಲ ಕೊಂಡ್ರು. 5 ಎಸ್ಪೆಷಲಿ ರ್ಯಾಷನಲ್ ನಂಬರ್ಸ್ ಬಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಇದು. ರ್ಯಾಷನಲ್ ನಂಬರ್ಸ್ನ ಎರಡು ರ್ಯಾಷನಲ್ ನಂಬರ್ಸ್ನ ಹೆಂಗೆ ಆ್ಯಡ್ ಮಾಡೋದು? 3/2 ಪ್ಲಸ್ 4/5 ಅಂತ ಬಂತು ಅಂತ ಅಂದ್ಕೊಳ್ಳಿ. ಹೌ ಡು ಯು ಆ್ಯಡ್ ಇಟ್? ಹೇಗೆ ಆ್ಯಡ್ ಮಾಡ್ತೀರಿ? LCM ತಗೊಳ್ತೀರಿ, ನೆನಪಿದೆಯಲ್ಲ? ಓಕೆ, ಎರಡು ರ್ಯಾಷನಲ್ ನಂಬರ್ಸ್ನ ಈ ರೀತಿ ಆ್ಯಡ್ ಮಾಡ್ತೀವಿ. ಇದು ನಿಮಗೆ ಎಲ್ಲರಿಗೂ ಗೊತ್ತಿದೆ ತಾನೆ? ರೈಟ್. ಸೊ ಇಲ್ಲೇ ಏನು ಮಾಡ್ತೀವಿ? ವಾಟ್ ಡು ವಿ ಡೂ ಹಿಯರ್? ಸೊ ಇಲ್ಲಿ ಮಕ್ಕಳ, ಸೊ ಹಿಯರ್ ವಿ ರೈಟ್ ಹಿಯರ್ LCM as 10 and then 3 into 5 plus 4 into 2. ಈ ಕೆಲಸ ಮಾಡ್ತೀವಲ್ವ LCM ತಗೊಂಡು. ಸೊ ಇಲ್ಲೇನು ಬರುತ್ತೆ? 15 plus 8 is nothing but 23/10 ಬರುತ್ತೆ. ಆದರೆ ಎರಡು ರ್ಯಾಷನಲ್ ನಂಬರ್ಸ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದು ಕೂಡ ಕಲ್ತಿದ್ದೀರಿ. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ ಎರಡು ರ್ಯಾಷನಲ್ ನಂಬರ್ಸ್ನ, ಎರಡು ಇರ್ರ್ಯಾಷನಲ್ ನಂಬರ್ಸ್ನ ಹೇಗೆ ಆ್ಯಡ್ ಮಾಡೋದು, ಎರಡು ಇರ್ರ್ಯಾಷನಲ್ ನಂಬರ್ಸ್ನ ಹೇಗೆ ಮಲ್ಟಿಪ್ಲೈ ಮಾಡೋದು, ಇದೆಲ್ಲನೂ ಕೂಡ ಕಲ್ತಿದ್ದೀರಾ ಅಲ್ಲ? ಐ ಹೋಪ್ ಯು ಆಲ್ ಲರ್ನ್ಡ್ ಇಟ್. ರೈಟ್. ಅದೇ ರೀತಿ ಮಕ್ಕಳ ಕಾಂಪ್ಲೆಕ್ಸ್ ನಂಬರ್ಸ್ನು ಕೂಡ ಅಷ್ಟೇನೆ. ಓಕೆ, ಸೊ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ನ ಯಾವ ರೀತಿ ಆ್ಯಡ್ ಮಾಡೋದು ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಫೈನ್. ಸೊ ಈಗ ಮಕ್ಕಳ ಇಲ್ಲಿಗೆ ಬರೋಣ. ಹೌ ಟು ಆ್ಯಡ್ 2 ಕಾಂಪ್ಲೆಕ್ಸ್ ನಂಬರ್ಸ್. ಇಟ್ ಈಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ ಮಕ್ಕಳ, ಅಡಿಷನ್ಗೆ ಏನಾಗುತ್ತೆ? ರಿಯಲ್ ಪಾರ್ಟ್ ವಿಲ್ ಬಿ ಆಲ್ವೇಸ್ ಕಂಬೈನಿಂಗ್ ವಿತ್ ರಿಯಲ್ ಪಾರ್ಟ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ವಿಲ್ ಬಿ ಕಂಬೈನಿಂಗ್ ವಿತ್ ಇಮ್ಯಾಜಿನರಿ ಪಾರ್ಟ್. ಅಷ್ಟೇ ಕೊಂಡ್ರು, ವೆರಿ ಸಿಂಪಲ್. ಓಕೆ, ಸೊ ಇಲ್ಲೇನಾಗುತ್ತೆ? ಅಡಿಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಮಕ್ಕಳ, ಇಫ್ z is equal to z1 equals to x1 plus iy1 and z2 is equal to x2 plus iy2, then z1 plus z2. Okay, then students z1 plus z2 ಏನಾಗುತ್ತೆ? Okay, then z1 plus z2 is equal to, it is nothing but students x1 plus iy1. It is nothing but it is x1 plus iy1. Okay, plus it is x2 plus iy2. x2 plus I into y2. So what do we get here? Hilen baratta, we get here it is x1. Okay, x1 plus x2. Okay, plus I common, it is y1 plus y2. ಅರ್ಥ ಆಗ್ತಿದೆ ಅಂದ್ರೆ ಎಲ್ಲರಿಗೂ? ಸೊ ರಿಯಲ್ ಪಾರ್ಟ್ ಇಸ್ ಟೇಕನ್ ವಿತ್ ರಿಯಲ್ ಪಾರ್ಟ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಇಸ್ ಟೇಕನ್ ವಿತ್ ಇಮ್ಯಾಜಿನರಿ ಪಾರ್ಟ್. ನೋಡಿ ಮಕ್ಕಳ, ಎರಡೂ ಕಡೆ ಐ ಇದೆ.
ಇಲ್ಲೊಂದು ಐ ಇದೆ, ಇಲ್ಲೊಂದು ಐ ಇದೆ. ಐನ ಕಾಮನ್ ತೊಗೊಂಡಿದ್ದೀನಿ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಏನು ಮಾಡಿದ್ದೀನಿ ಮಕ್ಕಳ, ಕಂಬೈನ್ ಮಾಡಿದ್ದೀನಿ. ಎಕ್ಸಾಂಪಲ್ ತೊಗೊಂಡ್ರೆ, ಸಪೋಸ್ ಇಫ್ ಐ ಟೇಕ್ ಸಮ್ ಎಕ್ಸಾಂಪಲ್ ಇಯರ್. ಓಕೆ, ಸೊ suppose if z1 equals to 3 plus 4i and z2 is equal to, it is minus 5, okay, minus 8i ಅಂತ ಅನ್ಕೊಳ್ಳಿ. ಫೈನ್. ಸೊ ಈಗ ಏನು ಬರುತ್ತೆ ಮಕ್ಕಳ, z1 plus z2. ವಾಟ್ ಇಸ್ z1 plus z2? ಸೊ ವಿ ಕಂಬೈನ್ ರಿಯಲ್ ಪಾರ್ಟ್ ವಿತ್ ರಿಯಲ್ ಪಾರ್ಟ್. ಅಂದ್ರೆ ಏನು ಬರುತ್ತೆ ಮಕ್ಕಳ, 3 minus 5 ತಗೊಳ್ತೀನಿ, ಯಾಕಂದ್ರೆ ಇಲ್ಲಿ 3 ಇದೆ, ಇಲ್ಲಿ minus 5 ಇದೆ. ನೆಕ್ಸ್ಟ್ ಏನಾಗುತ್ತೆ, ಐ ಕಾಮನ್ ತಗೊಳ್ಳಿ ಮಕ್ಕಳ, ಐ ಕಾಮನ್ ತಗೊಳ್ಳಿ. ಇಲ್ಲಿ ಏನು ಐ ಇದೆ, ಟೇಕ್ ದಟ್ ಐ ಕಾಮನ್. ಐ ಕಾಮನ್ ತೊಗೊಂಡ್ಬಿಟ್ರೆ ಉಳ್ಕೊಳ್ಳೋದೇನು, ವಾಟ್ ಈಸ್ ಲೆಫ್ಟ್ ಔಟ್, 4 minus 8 is left out. So we got here it is minus 2 plus I into it is minus 4. I hope this is clear. So ಏನು ಬರುತ್ತೆ ಇದರಲ್ಲಿ, -2 minus 4i ಬರುತ್ತೆ. ಅರ್ಥ ಆಗ್ತಿದೆಯೇನು ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬೋದು ಮಕ್ಕಳ, ಯಾವುದು ರಿಯಲ್ ಪಾರ್ಟ್ ಮತ್ತು ಯಾವುದು ಇಮ್ಯಾಜಿನರಿ ಪಾರ್ಟ್ ಅಂತ. ರಿಯಲ್ ಪಾರ್ಟ್ ಈಸ್ -2, ಇಮ್ಯಾಜಿನರಿ ಪಾರ್ಟ್ ಈಸ್ -4. ತುಂಬ ಈಸಿ ಅಲ್ವೇನ್ರೋ ಇದು, right? So this is how you add two complex numbers. Okay na? So real part is combined with real part and imaginary part is combined with imaginary part. Very very important thing. And next ಏನು ಬರುತ್ತೆ ಮಕ್ಕಳ, what do we get? Difference. Same thing ಕಂಡ್ರೋ, ಇಲ್ಲೂ ಕೂಡ ಅಷ್ಟೇ. ಡಿಫ್ರೆನ್ಸ್ ಮಾಡಬೇಕಾದ್ರೂ ಅಷ್ಟೇ ಮಕ್ಕಳ, ರಿಯಲ್ ನಂಬರ್ ಜೊತೆ ರಿಯಲ್ ನಂಬರ್ನ ಮೈನಸ್ ಮಾಡ್ತೀರಿ, ಇಮ್ಯಾಜಿನರಿ ನಂಬರ್ ಜೊತೆ ಇಮ್ಯಾಜಿನರಿ ನಂಬರ್ನ ಮೈನಸ್ ಮಾಡ್ತೀರಿ. ಓಕೆ, ಸೊ ಐ ವಿಲ್ ಬಿ ರೈಟಿಂಗ್ ದಟ್ ಇಫ್ z1 equals to x1 plus iy1, okay, and z2 is equal to x2 plus iy2, then students difference, then z1 minus z2 is nothing but, students, it is x1, okay, so x1 plus iy1 minus it is x2 plus iy2. So what do we get here? ಏನು ಬರುತ್ತೆ ಮಕ್ಕಳ ಇದರಲ್ಲಿ, x1 minus x2 ಹೇಳಂದಲ್ಲ ಮಕ್ಕಳ ಆಗಲೇ. ಸೊ ಜಸ್ಟ್ ಕಂಬೈನ್ ದ ರಿಯಲ್ ಪಾರ್ಟ್ ಟುಗೆದರ್ ಆ್ಯಂಡ್ ಎರಡೂ ಕಡೆ ಐ ಕಾಮನ್ ತಗೊಳ್ಳಿ. ಇಲ್ಲೊಂದು ಐ ಇದೆ, ಇಲ್ಲೊಂದು ಐ ಇದೆ. ಸೊ ಟೇಕ್ ಐ ಕಾಮನ್. ಉಳ್ಕೊಳ್ಳೋದೇನು, ವಾಟ್ ಇಸ್ ಲೆಫ್ಟ್ ಔಟ್? ಸೊ ವಿ ಆರ್ ಲೆಫ್ಟ್ ಔಟ್ ವಿತ್ y1 minus y2. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಲೆಟ್ ಮಿ ಟೇಕ್ ದ ಸೇಮ್ ಎಕ್ಸಾಂಪಲ್ ವಿಚ್ ಐ ಟುಕ್ ಅರ್ಲಿಯರ್ ಸ್ಟೂಡೆಂಟ್ಸ್. ಎಕ್ಸಾಂಪಲ್ಗೆ ಬರೋಣ. ಸೊ ಎಕ್ಸಾಂಪಲಲ್ಲಿ ಸಪೋಸ್ ಇಫ್ ಐ ಟೇಕ್ ಕೇರ್ 3 plus 4i minus 5 minus 8i. Okay, so if z1 equals to 3 plus 4i and z2 is equal to students, it is minus 5 minus 8i. So what do I get here? ಏನು ಬರುತ್ತೆ ಮಕ್ಕಳ, z1 minus z2. So z1 minus z2 ಏನು ಬರುತ್ತೆ? What is z1 minus z2 students? Here we get it is 3 plus 4i minus 5 minus 8i. Okay, so ಇಲ್ಲಿ ಏನು ಬರುತ್ತೆ? What do I get here? So we get here it is 3. Okay, so here we get students 3 and then minus of minus 5, 3 minus of minus 5 plus I into 4 minus of minus 8. So we got here it is 3 plus 5. Okay, so we get here it is 3 plus 5, okay, into I cap, okay, sorry, 3 plus 5 plus I into it is 4 plus 8. So ಏನು ಬರುತ್ತೆ ಇದರಲ್ಲಿ? We get here 8 plus 12i. It is nothing but 8 plus 12i. I hope this is clear. ಇದೆಲ್ಲರಿಗೂ ಕ್ಲಾರಿಟಿ ಸಿಕ್ಕಿದಲ್ಲ ಮಕ್ಕಳ, ರೈಟ್? ಓಕೆ, ಸೊ ಡಿಫರೆನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಆಯಿತು. ಸೊ ಈಗ ಇದರಲ್ಲಿ ನನಗೆ ಓಕೆ, ಸೊ ಈಕ್ವಾಲಿಟಿ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್, ಅಡಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್, ಡಿಫರೆನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್, ಇದಕ್ಕಿನ್ನೂ ಪ್ರಾಪರ್ಟೀಸ್ ಬಂದಿಲ್ಲ ಮಕ್ಕಳ. ಅಂದರೆ ಕಾಮ್ಯುಟೇಟಿವ್ ಲಾ, ಅಸೋಸಿಯೇಟಿವ್ ಲಾ ಮತ್ತು ಡಿಸ್ಟ್ರಿಬ್ಯೂಟಿವ್ ಲಾ, ಮಲ್ಟಿಪ್ಲಿಕೇಶನ್ಸ್ ಎಲ್ಲ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ಮೂರನ್ನು ಕೂಡ ಕಂಪೇರ್ ಮಾಡ್ತಾ ಹೋಗ್ತೀನಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ನಿಮಗೆ ಆರಾಮ್ಸೆ ಕ್ಲಾರಿಟಿ ಸಿಗುತ್ತೆ. ಸೊ ಕಾಮ್ಯುಟೇಟಿವ್ ಲಾ ಹೋಲ್ಡ್ ಆಗುತ್ತಾ, ಅಸೋಸಿಯೇಟಿವ್ ಲಾ ಹೋಲ್ಡ್ ಆಗುತ್ತಾ, ಐಡೆಂಟಿಟಿ ಅಡಿಟಿವ್ ಐಡೆಂಟಿಟಿ ಯಾವುದು, ಅಡಿಟಿವ್ ಇನ್ವರ್ಸ್ ಯಾವುದು, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು, ಇದೆಲ್ಲನೂ ಕೂಡ ಕಲ್ತ್ಕೊಳ್ಳೋರಂತೆ. ಓಕೆನಾ? ಫಸ್ಟ್ ಲೆಟ್ ಮಿ ಕಂಪ್ಲೀಟ್ ದ ಮಲ್ಟಿಪ್ಲಿಕೇಶನ್ ಆಲ್ಸೋ. ಫಸ್ಟ್ ಲೆಟ್ ಮಿ ಕಂಪ್ಲೀಟ್ ದ ಮಲ್ಟಿಪ್ಲಿಕೇಶನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಮಕ್ಕಳ, ನೀವು ರ್ಯಾಷನಲ್ ನಂಬರ್ಸ್ನ ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ ಅದೇ ರೀತಿ ಇದನ್ನು ಕೂಡ. ಸಪೋಸ್ ಇರ್ರಾಷನಲ್ ನಂಬರ್ಸ್ ಅಲ್ಲಿ ನೋಡಿ, ಸಪೋಸ್ ಐ ಗೋ ವಿತ್ 2 plus √3, okay, multiplied with 3 plus, okay, so 3 plus suppose I write here √5 ಅಂತ ಅನ್ಕೊಳ್ಳಿ. ಏನು ಮಾಡ್ತೀರಿ ಮಕ್ಕಳ? ವಾಟ್ ಯು ಆರ್ ಗೋಯಿಂಗ್ ಟು ಡೂ ಹಿಯರ್? ಏನು ಮಾಡ್ತೀರಿ? ವಿಲ್ ಯು ಮಲ್ಟಿಪ್ಲೈ ರಿಯಲ್ ವಿತ್ ರಿಯಲ್, ಇರ್ರಾಷನಲ್ ವಿತ್ ಇರ್ರಾಷನಲ್? ಈ ಕೆಲಸ ಮಾಡಲ್ಲ. ಏನು ಮಾಡ್ತೀರಿ ಮಕ್ಕಳ? 2 is multiplied with 3 plus √5, ಹೌದಲ್ಲ, ಪ್ಲಸ್ √3 is multiplied with 3 plus √5. ಈ ಕೆಲಸ ತಾನೇ ಮಾಡೋದು ನೀವು. ದಿಸ್ ಇಸ್ ವಾಟ್ ಯು ಡೂ, ಯು ರಿಮೆಂಬರ್ ದಿಸ್. ಸೊ ಇಲ್ಲೇನು ಬರುತ್ತೆ? 6 plus 2 √5 ಪ್ಲಸ್ ಇಲ್ಲೇನು ಮಾಡ್ತೀರಿ ಮಕ್ಕಳ? 3 √3 ಪ್ಲಸ್ √3 into √5. ಹೌದು ತಾನೆ? ಇದೇ ಕೆಲಸ ಎಲ್ಲ ಮಾಡೋದು ನೀವು. ಸೊ ಇಲ್ಲೇನು ಬರುತ್ತೆ? ವಿ ಗೆಟ್ ಇಯರ್ 2 √5 ಪ್ಲಸ್ 3 √3, ಓಕೆ, ಪ್ಲಸ್ ಇಯರ್ 6 ಪ್ಲಸ್ √15. ಇದೆಲ್ಲ ಕೆಲಸ ಮಕ್ಕಳ ಮಾಡೋದು ನೀವು. ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಅಲ್ಲ, ರೈಟ್? ಸೊ ದಿಸ್ ಇಸ್ ದ ಮಲ್ಟಿಪ್ಲಿಕೇಶನ್ ಆಫ್ ವಾಟ್? ಇರ್ರಾಷನಲ್ ನಂಬರ್ ಆಯಿತು. ಸೇಮ್ ಮಕ್ಕಳ, ಇಲ್ಲೂ ಅದೇ ಕೆಲಸ.
ಇಲ್ಲೇನು ಮಾಡ್ತೀರಿ? ವಾಟ್ ಯು ಆರ್ ಗೋಯಿಂಗ್ ಟು ಡೂ ಹಿಯರ್? Yes, what you are going to do here, students? Suppose if I consider if z1 equals to, if z1 equals to, students, x1 plus I y1, ಬೇಡ ನಾನು ಡೈರೆಕ್ಟ್ ಆಗಿ ಮಕ್ಕಳ ಪ್ರಾಬ್ಲಮ್ ತಗೊಂಡ್ಬಿಡ್ತೀನಿ, ದಟ್ ವಿಲ್ ಬಿ ಬೆಟರ್ ಫಾರ್ ಯು. ಸೊ 3 plus 4i and z2 is equal to, okay, so this is better, and z2 is equal to, students, suppose I take here 5 plus 8i ಅಂತ ಅನ್ಕೊಳ್ಳಿ. Okay, so what do I get here? So z1 into z2, what is z1 into z2, students? It is 3 plus 4i multiplied with 5 plus 8i. Okay, so what do I get? I just multiply 3 with 5 plus 8i first, and then, students, plus 4i is multiplied with 5 plus 8i. Okay, so here we got 15 plus 24i. Okay, 24i plus 20i plus, students, here it is 32i square. So we got here it is 15 plus 24i. Okay, sorry, 44i. So ilan barat makla? We get here 44i minus it is 32. So 15 minus 32 is minus 17 alvenra. 15 minus 32 is nothing but, minus 17 plus 24i, 44i. ಅರ್ಥ ಆಗ್ತಿದ್ಯಾ? ಇದರಲ್ಲೂ ಕೂಡ ಈಸಿಯಾಗಿ ನಾನು ಏನು ಮಾಡೋದು ಮಕ್ಕಳ, ರಿಯಲ್ ಪಾರ್ಟ್ ಯಾವುದು ಮತ್ತು ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತ ಈಸಿಯಾಗಿ ಹೇಳ್ಬೋದು. ಕ್ಲಾರಿಟಿ ಸಿಗ್ತಲ್ಲ ಮಕ್ಕಳ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್, ರೈಟ್? ಓಕೆ, ಸೊ ಹಾಗಾದ್ರೆ ಮುಂದೆ ನೋಡೋಣ ಮಕ್ಕಳ ಏನು ಬರುತ್ತೆ ಅಂತ. ಸೊ ಮೂವಿಂಗ್ ನೆಕ್ಸ್ಟ್, ಸ್ಟೂಡೆಂಟ್ಸ್, ಮಕ್ಕಳ ಆಗಲೇ ಹೇಳ್ದಂಗೆ ನಾನು ಮಲ್ಟಿಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡಾಯ್ತು ಮಕ್ಕಳ. ಸೊ ವೆದರ್ ನಿಮಗೆ ಕಾಂಪಿಟೇಟಿವ್ ಲಾ ಆಗುತ್ತಾ, ಅಸೋಸಿಯೇಟಿವ್ ಲಾ, ಮತ್ತು ಮಲ್ಟಿಪ್ಲಿಕೇಟಿವ್ ಐಡೆಂಟಿ ಯಾವುದು, ಅಡಿಟಿವ್ ಐಡೆಂಟಿ ಯಾವುದು, ಓಕೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು, ಅಡಿಟಿವ್ ಇನ್ವರ್ಸ್ ಯಾವುದು, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಕ್ಕಳ. ಎಸ್ಪೆಷಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕಮಿಂಗ್ ಟು ದ ಕಾಂಪಿಟೇಟಿವ್ ಲಾ, ಎರಡರ ಬಗ್ಗೆ ಡಿಸ್ಕಸ್ ಮಾಡೋಣ ಮಕ್ಕಳ. ಸಿ, ಫಸ್ಟ್ ಆಫ್ ಆಲ್, ಸ್ಟೂಡೆಂಟ್ಸ್, ಅಡಿಷನ್ಗೆ ಬಂದಾಗ ವೆನ್ ಇಟ್ ಕಮ್ಸ್ ಟು ಅಡಿಷನ್ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಮಲ್ಟಿಪ್ಲಿಕೇಶನ್, ಅಡಿಷನ್ಗೆ ಬರೋಣ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಮಲ್ಟಿಪ್ಲಿಕೇಶನ್, when it comes to multiplication. Okay, so addition ಮತ್ತೆ multiplication ಬಂದಾಗ ಫಸ್ಟ್ ಥಿಂಗ್, ಸ್ಟೂಡೆಂಟ್ಸ್, ಇಟ್ ಇಸ್ ಕಾಂಪಿಟೇಟಿವ್ ಲಾ. ಫಸ್ಟ್ ಒನ್ ಯಾವ್ದು ಮಕ್ಕಳ? ಇದರಲ್ಲಿ ನಿಮಗೆ ಕಾಂಪಿಟೇಟಿವ್ ಲಾ. ಒಂದು ನಿಮಿಷ. ಸೊ ಫಸ್ಟ್ ಥಿಂಗ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕಾಂಪಿಟೇಟಿವ್ ಲಾ. ಸಾರಿ, ಸೊ ಫಸ್ಟ್ ಥಿಂಗ್ ಇಸ್, ಸ್ಟೂಡೆಂಟ್ಸ್, ಇಟ್ ಇಸ್ ಕಾಂಪಿಟೇಟಿವ್ ಲಾ. ಸೊ ಕಾಂಪಿಟೇಟಿವ್ ಲಾ ಅಂದ್ರೆ ಏನು ಮಕ್ಕಳ? ನಿಮ್ಗೆಲ್ಲರಿಗೂ ಕೂಡ ಕ್ಲಾಸ್ 10th 9th ಅಲ್ಲೆಲ್ಲ ಕಲ್ತಿರ್ತೀರಿ ಕಾಂಪಿಟೇಟಿವ್ ಲಾ ಅಂದ್ರೆ ಏನು. ಕಾಂಪಿಟೇಟಿವ್ ಲಾ ಅಂತಂದ್ರೆ ಏನು ಮಕ್ಕಳ? ಸೊ ಕಾಂಪಿಟೇಟಿವ್ ಲಾ ಅಂತಂದ್ರೆ z1 ಪ್ಲಸ್ z2 ಮಾಡಿದಾಗ ಸೇಮ್ ಆನ್ಸರ್ ಬರುತ್ತಾ, ಮತ್ತೆ z2 ಪ್ಲಸ್ z1 ಮಾಡಿದಾಗಲೂ ಸೇಮ್ ಆನ್ಸರ್ ಬರುತ್ತಾ? z1 ಪ್ಲಸ್ z2 ಈಕ್ವಲ್ಸ್ ಟು z2 ಪ್ಲಸ್ z1 ಆಗುತ್ತಾ? ಆಗುತ್ತೆ ಮಕ್ಕಳ, ಖಂಡಿತ ಆಗುತ್ತೆ. ಇದರಲ್ಲಿ ಆಬ್ವಿಯಸ್ಲಿ ಆಗುತ್ತೆ ಮಕ್ಕಳ. ಸೊ z1 ಪ್ಲಸ್ z2 ಈಕ್ವಲ್ಸ್ ಟು z2 ಪ್ಲಸ್ z1 ಆಗುತ್ತಾ? ಎಸ್, ಖಂಡಿತ ಆಗುತ್ತೆ ಕಣ್ರು. ಇಸ್ ಟ್ರೂ. ಸಾರಿ, ದಿಸ್ ಇಸ್ definitely true, students. z2 plus z1 is true. So commutative law holds good, students. This holds good. Commutative law what holds good here? This holds good. So holds good ಅಂದ್ರೆ ಏನು? ಸ್ಯಾಟಿಸ್ಫೈ ಆಗುತ್ತೆ ಅಂದ್ರೆ holds good ಅಂದ್ರೆ ಏನು ಮಕ್ಕಳ? z1 plus z2 is equal to z2 plus z1 ಹಾಗೆ ಆಗುತ್ತೆ, ನೋ ಡೌಟ್. ಎಕ್ಸಾಂಪಲ್ ತಗೊಳ್ಬೇಕಾದ್ರೆ ಎಕ್ಸಾಂಪಲ್ ತಗೊಂಡು ನೋಡೋಣ. ಸೊ ಸಪೋಸ್ ಇಫ್ ಐ ಗೆಟ್ z is equal to 3 plus 4i and z2 is equal to 5 plus 8i ಮಾಡಿದ್ರೆ ಮಕ್ಕಳ, ಸೊ ಫಸ್ಟ್ ಲೆಟ್ ಮಿ ಕಮ್ ಟು z1 plus z2 ಅಂತ ಅನ್ಕೊಳ್ಳಿ. z1 plus z2 ಏನು ಬರುತ್ತೆ? ವಿ ಗೆಟ್ ಹಿಯರ್ 8 plus 12i ಬರುತ್ತೆ, ಹೌದಲ್ವೇನ್ರ? z2 plus z1 ಏನು ಬರುತ್ತೆ? z2 plus z1 ಕೂಡ 8 plus 12iನೇ ಬರೋದು. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ? ಸೊ ಕಾಂಪಿಟೇಟಿವ್ ಲಾ ಡೆಫಿನೆಟ್ಲಿ ಹೋಲ್ಡ್ಸ್ ಗುಡ್, ಸ್ಟೂಡೆಂಟ್ಸ್. ಓಕೆ, ಸೊ ಕಮಿಂಗ್ ಟು ದ ಮಲ್ಟಿಪ್ಲಿಕೇಶನ್ ರೂಲ್ ಅಲ್ಲಿ ಏನು ಮಕ್ಕಳ? ಕಮಿಂಗ್ ಟು ದ ಮಲ್ಟಿಪ್ಲಿಕೇಶನ್ ರೂಲ್, ಇದರಲ್ಲಿ ಕಾಂಪಿಟೇಟಿವ್ ಲಾ ಹೋಲ್ಡ್ಸ್ ಗುಡ್ಡಾ? ಡಸ್ ಕಾಂಪಿಟೇಟಿವ್ ಲಾ ಹೋಲ್ಡ್ಸ್ ಗುಡ್ ಹಿಯರ್, ಸ್ಟೂಡೆಂಟ್ಸ್? ಎಸ್, ಖಂಡಿತ ಮಕ್ಕಳ. ಕಮಿಂಗ್ ಟು ದ ಕಾಂಪಿಟೇಟಿವ್ ಲಾ ಇಯರ್, ಇಲ್ಲೂ ಕೂಡ ಅಷ್ಟೇ ಮಕ್ಕಳ, ಕಾಂಪಿಟೇಟಿವ್ ಲಾ ಹೋಲ್ಡ್ಸ್ ಗುಡ್. ಇಲ್ಲೂ ಕೂಡ ಕಾಂಪಿಟೇಟಿವ್ ಲಾ ಹೋಲ್ಡ್ಸ್ ಗುಡ್. ದಿಸ್ ಆಲ್ಸೋ ಹೋಲ್ಡ್ಸ್ ಗುಡ್. ಸೊ ಏನಿದು? ವಾಟ್ ಡಸ್ ದಿಸ್ ಮೀನ್? ಸೊ ಇಟ್ ಮೀನ್ಸ್, ಸ್ಟೂಡೆಂಟ್ಸ್, ದಿಸ್ ಮೀನ್ಸ್ ದಟ್ z1 into z2 is also equals to z2 into z1. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ? ವಾಟ್ ಡು ಐ ಗೆಟ್? ಸಿ, ಸಪೋಸ್ ಐ ಟೇಕ್ ಯರ್ ಎಕ್ಸಾಂಪಲ್. z1 equals to 3 plus 4i, ಓಕೆ, and z2 is equal to 5 plus 8i ಅಂತ ಅನ್ಕೊಳ್ಳಿ. So what is z1 into z2? What is z1 into z2, students? z1 into z2 is nothing but it is 15. Okay, so 15 plus 24i plus 20i, okay, minus it is 32. ಹೌದಲ್ಲ? ಸೊ ಇಲ್ಲೇನು ಬರುತ್ತೆ? minus 17. Okay, minus 17, then here plus 44i ಬಂತು, 44i. Suppose I write here z2 into z1. So z2 into z1 ಏನಾಗುತ್ತೆ? What is z2 into z1, students? It is nothing but, students, 5 plus 8i. So 5 plus 8i multiplied with 3 plus 4i. ಹೌದಲ್ಲ?
ಸೊ ಡೈರೆಕ್ಟಾಗಿ ಮುಂಚೆ ಮಕ್ಕಳು ಏನಾಗಿತ್ತು, ಇಟ್ ವಾಸ್ 3 + 4i ಮಲ್ಟಿಪ್ಲೈಡ್ ವಿತ್, ಓಕೆ, ಸೊ 3 + 4i ಮಲ್ಟಿಪ್ಲೈಡ್ ವಿತ್ 5 + 8 ಆಯ್ತು. ಈಗೇನಾಯಿತು 5 + 8i ಮಲ್ಟಿಪ್ಲೈಡ್ ವಿತ್ 3 + 4i. ವಾಟ್ ಡು ವಿ ಗೆಟ್, ಇಲ್ಲೇನು ಬರುತ್ತೆ, ಸೊ ವಿ ಗೆಟ್ ಹಿಯರ್ ಇಟ್ ಇಸ್ 15, ಓಕೆ, 15 + 20i + 24i, ಓಕೆ, ಸೊ -32. ಸೊ ವಿ ಗಾಟ್ ಹಿಯರ್ ಸೇಮ್ ಥಿಂಗ್ -17 + 44i. ಸೇಮ್ ಬಂತಲ್ಲ ಮಕ್ಕಳ, ಸೇಮ್ ಬಂತಲ್ವಾ? ಖಂಡಿತ Z1 × Z2 = ವಾಟ್, Z2 × Z1 ಆಗೇ ಆಗುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ದಟ್ ಈಸ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಅಸೋಸಿಯೇಟಿವ್ ಲಾ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ ಅಸೋಸಿಯೇಟಿವ್ ಲಾ. ಮಕ್ಕಳ ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ. ಅಸೋಸಿಯೇಟಿವ್ ಲಾ ಡಸ್ ಆಲ್ಸೋ ಹೋಲ್ಡ್ಸ್ ಗುಡ್ ಕಣ್ರೋ. ಅಸೋಸಿಯೇಟಿವ್ ಲಾ ಆಲ್ಸೋ ಹೋಲ್ಡ್ಸ್ ಗುಡ್. ಸೊ ಇದೇ ರೀತಿ ಮಕ್ಕಳ ಚೆಕ್ ಮಾಡ್ಕೋಬೋದು ನೀವು. ಅಸೋಸಿಯೇಟಿವ್ ಲಾ ಆಲ್ಸೋ ಹೋಲ್ಡ್ಸ್ ಗುಡ್ ಫಾರ್ ಬೋತ್ ದ ಥಿಂಗ್ಸ್. ಎರಡಕ್ಕೂ ಕೂಡ ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಗುಡ್ ಕಣ್ರೋ. ಅಸೋಸಿಯೇಟಿವ್ ಲಾ ಅಂತಂದ್ರೆ ವಾಟ್ ಯು ಮೀನ್ ಬೈ ಅಸೋಸಿಯೇಟಿವ್ ಲಾ? ಸೊ ಎರಡೂ ಕಡೆ ಬರಿತಾ ಇದ್ದೀನಿ ಮಕ್ಕಳ, ಇಟ್ ಹೋಲ್ಡ್ಸ್ ಗುಡ್. ಎರಡೂ ಕಡೆ ಹೋಲ್ಡ್ಸ್ ಗುಡ್. ಸೊ ಎರಡೂ ಕಡೆ ಏನಾಗುತ್ತೆ ಮಕ್ಕಳ, ಹೋಲ್ಡ್ಸ್ ಗುಡ್. ವಾಟ್ ಯು ಮೀನ್ ಬೈ ದಿಸ್? ಹೋಲ್ಡ್ಸ್ ಗುಡ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಹೋಲ್ಡ್ಸ್ ಗುಡ್? ಸೊ ಚೆಕ್ ಮಾಡಿ ಮಕ್ಕಳ, ಬೇಕಾದರೆ ಚೆಕ್ ಮಾಡಿ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಬೇಕಾಗತ್ತೆ. ಸೊ ಇಟ್ ಮೀನ್ಸ್ ದಟ್ Z1 + Z2 + Z3 ಅಂದರೆ ಮಕ್ಕಳ ಫಸ್ಟ್ Z1 Z2ನ ಆ್ಯಡ್ ಮಾಡಿ ಅದಾದ್ಮೇಲೆ Z3 ಆ್ಯಡ್ ಮಾಡಿದ್ರು ಕೂಡ ಒಂದು ವ್ಯಾಲ್ಯೂ ಬರುತ್ತೆ, ಹೌದಲ್ಲ? ಸೊ ಇದೇ ರೀತಿ ಸಪೋಸ್ Z1 ಹಂಗೆ ಇಟ್ಕೊಳ್ತೀನಿ, Z2 + Z3 ಮಾಡಿದ್ರು ಕೂಡ ಸೇಮ್ ಥಿಂಗ್. ಅಂದರೆ ಇಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ದೀನಿ, Z1 Z2ನ ಆ್ಯಡ್ ಮಾಡಿ ಅದಾದ್ಮೇಲೆ Z3 ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲೇನು ಮಾಡ್ತಾ ಇದ್ದೀನಿ, Z2 Z3 ಫಸ್ಟ್ ಆ್ಯಡ್ ಮಾಡಿ ಅದಾದ್ಮೇಲೆ Z1 ಮಾಡ್ತಾ ಇದ್ದೀನಿ. ಎರಡೂ ಕೂಡ ಸೇಮ್ ಆನ್ಸರ್ ಮಕ್ಕಳ, ಏನು ಡಿಫರೆನ್ಸ್ ಆಗೋದಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಇಲ್ಲೇನಾಗುತ್ತೆ, Z1 × Z2 ಫಸ್ಟ್ ಮಾಡಿ ಅದಾದ್ಮೇಲೆ Z3 ಮಲ್ಟಿಪ್ಲೈ ಮಾಡಿದ್ರು ಕೂಡ, ಆ್ಯಂಡ್ Z1 ಹಂಗೆ ಇಟ್ಕೊಂಡು Z2 Z3 ಮಲ್ಟಿಪ್ಲೈ ಮಾಡಿ, Z2 Z3 ಫಸ್ಟ್ ಮಲ್ಟಿಪ್ಲೈ ಮಾಡಿ ಅದಾದ್ಮೇಲೆ Z1 ಮಲ್ಟಿಪ್ಲೈ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತಲ್ವಾ? ದ್ಯಾಟ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು Z1 Z2 × Z3. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಮಕ್ಕಳ ಬೇಕಾಗಿರೋದು ಇದರಲ್ಲಿ, ನೆಕ್ಸ್ಟ್ ಥಿಂಗ್ ವಿಚ್ ವಿ ವಾಂಟ್ ಇಸ್ additive identity ಕೊಂಡ್ರು. ನೆಕ್ಸ್ಟ್ ಥಿಂಗ್ ವಾಟ್ ವಿ ವಾಂಟ್ ಸ್ಟೂಡೆಂಟ್ಸ್ ಹಿಯರ್, additive identity ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಐಡೆಂಟಿಟಿ ಅಂದ್ರೆ ಏನು? ಐಡೆಂಟಿಟಿ ಅಂದರೆ ಮಕ್ಕಳ ಇಟ್ ಮೀನ್ಸ್ ದಟ್ ವಿ ಆರ್ ಗೆಟಿಂಗ್ ದ ಎಲಿಮೆಂಟ್ ಬ್ಯಾಕ್. ಅಂದರೆ ಒಂದು ವ್ಯಾಲ್ಯೂನ ಮಕ್ಕಳ ಇನ್ನೊಂದು ವ್ಯಾಲ್ಯೂ ಜೊತೆ ಆ್ಯಡ್ ಮಾಡಿದ್ರೆ ನನಗೇನು ಬರಬೇಕು, ಯಾವುದು ಬಿಗಿನಿಂಗಲ್ಲಿ ವ್ಯಾಲ್ಯೂ ತೊಗೊಂಡಿದ್ದಲ್ಲ ಅದೇ ವ್ಯಾಲ್ಯೂ ವಾಪಸ್ ಬರಬೇಕು. ಸೊ ಇಲ್ಲಿ ವಾಚ್ ಯುವರ್ ಸ್ಟೂಡೆಂಟ್ಸ್, coming to the next thing, that is additive identity. So coming to the additive identity. Okay, so additive identity. So coming to the additive identity. So additive identity ಏನು? So which is the additive identity students? See here 0 + 0i, 0 + 0i is the additive identity ಮಕ್ಕಳ, is the additive identity. ಏನಿದೆ additive identity ಅಂದರೆ? additive identity 0 + 0i is the additive identity. ಏನಾಗತ್ತೆ ಮಕ್ಕಳ ಇದರಲ್ಲಿ? ಸೊ ವಾಚ್ ಹಿಯರ್ ಸ್ಟೂಡೆಂಟ್ಸ್. ಯಾಕೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಪೋಸ್ ಇಫ್ ಐ ಟೇಕ್ ಹಿಯರ್ Z is equal to 3 + 4i. ಓಕೆನಾ? ಸೊ ದಿಸ್ 3 + 4i is added with, ಓಕೆ, Z + 0 ಈಕ್ವಲ್ಸ್ ಟು ಏನು ಬರಬೇಕು, Z ಬರಬೇಕು. ನೋಡೋಣ. ಸೊ Z + 0 ಅಂದ್ರೇನು? 3 + 4i. ಸಾರಿ, 3 + 4i is added with what? 0 + 0i. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ವಾಟ್ ಡು ಐ ಗೆಟ್ ಹಿಯರ್ ಇಟ್ ಇಸ್ 3 + 4i. 3 + 0 ಇಲ್ಲೇನು ಬರುತ್ತೆ ಮಕ್ಕಳ? ಹಿಯರ್ ವಿ ಗೆಟ್ 3 + 0 + i × 4 + 0. ಸೊ ವಾಟ್ ವಿ ಗೆಟ್ ಹಿಯರ್ 3 + 4i itself. ಹೌದಲ್ಲ? ಸೊ ವಿಚ್ ಇಸ್ ನಥಿಂಗ್ ಬಟ್ Z. ಸೊ Z + 0 ಆ್ಯಡ್ ಮಾಡಿದಾಗ, ಸೊ ಇಲ್ಲೇನು ಬಂದಿತ್ತು ಮಕ್ಕಳ? Z + 0 ಆ್ಯಡ್ ಮಾಡಿದಾಗ ಏನು ಬಂತು ನನಗೆ? ಮತ್ತೆ ಇದರಲ್ಲಿ Z ಬಂತು. ಅರ್ಥ ಆಗ್ತಿದೆಯಾ? ವಾಟ್ ವಿ ಗಾಟ್ ಹಿಯರ್ Z. ಸೊ ಈ ರೀತಿ ಬರೋದನ್ನ ಏನು ಮಾಡ್ತೀವಿ ಮಕ್ಕಳ? ಇಟ್ ಇಸ್ ಕಾಲ್ಡ್ ಆಸ್ ಅಡಿಟಿವ್ ಐಡೆಂಟಿಟಿ. ಸೊ ದೇ ಫೋರ್ ಹಿಯರ್ 0 = 0 + 0i is the additive identity. ಅರ್ಥ ಆಗ್ತಿದೆಯೇನ್ರಿ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಹಾಗಾದ್ರೆ ವಾಟ್ ಈಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಸ್ಟೂಡೆಂಟ್ಸ್? ಮೂರನೇದು ಇದರಲ್ಲಿ ಕೂಡ ದ ಥರ್ಡ್ ಒನ್, ಇಟ್ ಇಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ವಾಟ್ ಈಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಹಿಯರ್? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ವಾಟ್ ಈಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ? ಸೊ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಏನು ಬರುತ್ತೆ ಅಂದರೆ ಮಕ್ಕಳ? ಎಸ್, 1 + 0i. 1 + 0i is the multiplicative identity. 1 + 0i is the multiplicative identity. 1 + 0i is the multiplicative identity. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಹೇಗೆ? ಹೌ? ನೋಡಿ ಮಕ್ಕಳ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದ್ರೇನು ನೋಡಿ. ಹೇಗೆ ಮಕ್ಕಳ? Z ಜೊತೆ 0 ಆ್ಯಡ್ ಮಾಡಿದಾಗ Z ವಾಪಸ್ ಬಂತಲ್ವಾ? ಇದೇ ರೀತಿ Z ಜೊತೆ 1ನ ಮಲ್ಟಿಪ್ಲೈ ಮಾಡಿದಾಗ ಏನು ಬರ್ಬೇಕು ಮತ್ತೆ? ಐ ನೀಡ್ ಟು ಗೆಟ್ Z ಬ್ಯಾಕ್. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ಸ್ಟೂಡೆಂಟ್ಸ್, ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ಸೊ ಲೆಟ್ Z is equal to 3 + 4i ಅಂತ ಅನ್ಕೊಳ್ಳಿ. ಓಕೆ, ಸೊ ನಾವು ಸ್ಟೂಡೆಂಟ್ಸ್ ಹಿಯರ್ Z into 1 ಇಲ್ಲೇನು ಮಾಡ್ತಾ ಇದ್ದೀನಿ? Z into 1 ತಗೊಳ್ತಾ ಇದ್ದೀನಿ. ಸೊ ವಾಟ್ ಡು ಐ ಗೆಟ್? ಏನು ಬರುತ್ತೆ ಮಕ್ಕಳ ಇದರಲ್ಲಿ? 3 + 4i ಮಲ್ಟಿಪ್ಲೈಡ್ ವಿತ್ 1 + 0i. 1 + 0i. What do I get? I get here 3 into 1
okay, plus 3 into 0i plus 4 into 1, sorry, 4i into 1, 4i into 1 plus here it is 4i into 0i. So what do I get? I get here, students, it is, yeah, so therefore here I get 3 plus 0 plus 4i plus 0. So what do I get? I get here 3 plus 4i back. So 3 plus 4i ಅಂದ್ರೆ ಏನಾಗುತ್ತೆ ಮಕ್ಕಳ, which is nothing but it is z itself. ಅರ್ಥ ಆಗ್ತಿದ್ಯಾ? So z into 1 ಏನಾಯ್ತು, z ಬಂತು. So what is the multiplicative identity ಮಕ್ಕಳ? 1 is the multiplicative identity. So next comes students distributive law. ಅದಾದ್ಮೇಲೆ multiplicative inverse ಬರ್ತೀನಿ, additive ಮತ್ತೆ multiplicative inverse ಬರ್ತೀನಿ. Okay, so let me start here only, ತೊಂದರೆ ಇಲ್ಲ. So let me start here only ಮಕ್ಕಳ, ಒಂದು ನಿಮಿಷ, give me a moment. Okay, give me a moment, students. Okay, just give me a moment. Yeah, ಹಳೆ ಪೇಜ್ ಹಂಗೆ ಇದೆ ಮಕ್ಕಳ, ಡೋಂಟ್ ವರಿ, ಹಳೆ ಪೇಜ್ ಹಂಗೆ ಇದೆ. ಸೊ ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಇರೇಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ದ ಓಲ್ಡ್ ಪೇಜ್ ಇಸ್ ಲೈಕ್ ದ್ಯಾಟ್ ಓನ್ಲಿ. ನೋಡಿ, ಮುಂಚೆ ಮಾಡಿದ್ನಲ್ಲ ಬಿಗಿನಿಂಗಲ್ಲಿ, ಇಲ್ಲ ಅದು ಹಂಗೆ ಇದೆ. ಓಕೆ, ಸೊ ಅದನ್ನು ಮಕ್ಕಳ ಕಾಪಿ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಫೈನ್. ಸೊ ಈಗ ನೋಡಿ ಮಕ್ಕಳ, ಇದರಲ್ಲಿ ವಾಚ್ ಯರ್ ಎವ್ರಿ ಒನ್. ಸೊ ಅಡಿಟಿವ್ ಐಡೆಂಟಿಟಿ, ಓಕೆ, ಮಲ್ಟಿಪ್ಲಿಕೇಶನ್ ಬಂದಾಗ ಅಡಿಟಿವ್ ಇನ್ವರ್ಸ್, ನಾಲ್ಕನೇದು ಮಕ್ಕಳ ಅಡಿಟಿವ್ ಇನ್ವರ್ಸ್. ಸೊ ಕಮಿಂಗ್ ಟು ದ ಅಡಿಟಿವ್ ಇನ್ವರ್ಸ್. ಸೊ ವಾಟ್ ಈಸ್ ಅಡಿಟಿವ್ ಇನ್ವರ್ಸ್ ಸ್ಟೂಡೆಂಟ್ಸ್? ಅಡಿಟಿವ್ ಇನ್ವರ್ಸ್ ಏನಾಗುತ್ತೆ ಮಕ್ಕಳ? ವಾಟ್ ಈಸ್ ಅಡಿಟಿವ್ ಇನ್ವರ್ಸ್ ಹಿಯರ್? ಅಡಿಟಿವ್ ಇನ್ವರ್ಸ್ ಆ್ಯಂಡ್ ಹಿಯರ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಓಕೆ, ಇಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಓಕೆ, ಸೊ ಅಡಿಟಿವ್ ಇನ್ವರ್ಸ್ಗೆ ಮಕ್ಕಳ, ಯಾ, watch your students. If z is a given complex number, if z is equal to x plus iy, is the given complex number, is a given is the given complex number, is the given complex number, is the given complex number, is the given complex number. Okay, then students, then minus z equals to, it is a minus x minus iy is the additive inverse, is the additive inverse. This is the additive inverse. ಏನಾಗುತ್ತೆ ಮಕ್ಕಳ ಇದರಲ್ಲಿ? ಅಡಿಟಿವ್ ಇನ್ವರ್ಸ್ ಅಂದ್ರೆ ಏನು? is the additive inverse. additive inverse ಅಂದ್ರೆ ಏನು ಮಕ್ಕಳ? we are finding a value. ಓಕೆ, we are finding a value ಸ್ಟೂಡೆಂಟ್ಸ್. ಒಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ, ಅಥವಾ ಒಂದು ಕಾಂಪ್ಲೆಕ್ಸ್ ನಂಬರ್ ಬೇಕು. ಆ ಕಾಂಪ್ಲೆಕ್ಸ್ ನಂಬರ್ ಜೊತೆ ಕೊಟ್ಟಿರೋ ಒಂದು ಕಾಂಪ್ಲೆಕ್ಸ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಏನು ಬರಬೇಕು ಮಕ್ಕಳ? 0 ಬರಬೇಕು. ಐ ರಿಪೀಟ್ ಒನ್ಸ್ ಅಗೇನ್. ನಾನು ಒಂದು ವ್ಯಾಲ್ಯೂನ ಅಥವಾ ಒಂದು ಕಾಂಪ್ಲೆಕ್ಸ್ ನಂಬರ್ನ ಅಡಿಟಿವ್ ಇನ್ವರ್ಸ್ ಅಂತ ಕರಿಬೇಕಂತಂದ್ರೆ, ನನಗೆ ಏನು ಕೊಟ್ಟಿರ್ತಾರೆ ನೋಡಿ ಕಾಂಪ್ಲೆಕ್ಸ್ ನಂಬರ್, ಆ ಕಾಂಪ್ಲೆಕ್ಸ್ ನಂಬರ್ ಜೊತೆಗೆ ನಾನು ಅನ್ಕೊಂಡಿರೋ ಅಡಿಟಿವ್ ಇನ್ವರ್ಸ್ನ ಆ್ಯಡ್ ಮಾಡಿದಾಗ ಏನು ಆನ್ಸರ್ ಬರಬೇಕು? 0 ಬರಬೇಕು. ಓಕೆ, ಅಂದರೆ ನೋಡಿ, ಸಪೋಸ್ ಇಫ್ ದೇ ಹ್ಯಾಡ್ ಗಿವನ್, ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ, ಸಪೋಸ್ ಇಫ್ ದೇ ಹ್ಯಾಡ್ ಗಿವನ್ z is equal to 3 plus 4i ಅಂತ ಅನ್ಕೊಳ್ಳಿ. ಓಕೆ, ಸೊ ನಾನೇನು ಮಾಡ್ತೀನಿ ಇದರಲ್ಲಿ? ಓಕೆ, ಐ ನೀಡ್ ಟು ಆ್ಯಡ್ ವಿತ್ ಅ ವ್ಯಾಲ್ಯೂ. ಸೊ ನಾವು ಸ್ಟೂಡೆಂಟ್ಸ್, z is added with some value so that we get 0 back. ಅರ್ಥ ಆಗ್ತಿದ್ಯಾ? ಯಾವುದ್ರ ಜೊತೆ ಆ್ಯಡ್ ಮಾಡ್ಬೇಕು ಮಕ್ಕಳಾಗ? ಖಂಡಿತ ನಾನು ಮೈನಸ್ ಜೆಡ್ ಜೊತೆ ಆ್ಯಡ್ ಮಾಡ್ಬೇಕಲ್ವಾ? ಖಂಡಿತ ನಾನು ಮೈನಸ್ ಝೆಡ್ ಜೊತೆ ಆ್ಯಡ್ ಮಾಡ್ಬೇಕಲ್ವೇನ್ರ? ಝೆಡ್ ಮೈನಸ್ ಝೆಡ್ ಏನಾಯ್ತು? 0 ಆಗುತ್ತೆ, ಆಗ್ಲೇನಲ್ವಾ 0 ಆಗೋದು? ಸೊ ಆ ಕಾರಣಕ್ಕೆ ಇಲ್ಲಿ ಏನು ಬರೀತೀವಿ ಮಕ್ಕಳ? ಇಯರ್ ವಿ ರೈಟ್ ಇಟ್ ಇಸ್ 3 plus 4i. ಓಕೆ, 3 plus 4i ಪ್ಲಸ್ ಇಯರ್ ಇಟ್ ಇಸ್ -3 minus 4i ಬರುತ್ತೆ. ಓಕೆ, ಸೊ therefore we got here 3 minus 3 plus i into 4 minus 4. ಓಕೆ, 4 minus 4 ಏನು ಬರುತ್ತೆ ಮಕ್ಕಳ? 0 plus i into 0. So therefore we got here 0. ಅರ್ಥ ಆಗ್ತಿದ್ಯಾ? ಸೊ therefore here which is the additive inverse ಮಕ್ಕಳ? minus z is the additive inverse. This is the additive inverse. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೇನು? ಸೇಮ್ ಥಿಂಗ್ ಕಂಡ್ರ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೇನು? ಯಾವ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ಬೇಕು ಮಕ್ಕಳ? ವಿ ನೀಡ್ ಟು ಗೆಟ್ ದರ್ ವಾಟ್? 1 ಬರಬೇಕು. ಆ ರೀತಿ ಇರುತ್ತೆ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು ಅದನ್ನು? ವಾಚ್ ಯುವರ್ ಸ್ಟೂಡೆಂಟ್ಸ್, ವಾಚ್ ಯುವರ್ ಎವ್ರಿ ಒನ್. ಸೊ ಇದಕ್ಕೆ ಕೆಲವು ವಿಷಯಗಳನ್ನ ತಿಳ್ಕೊಬೇಕಾಗತ್ತೆ ನಿಮಗೆ. ಫಸ್ಟ್ ಥಿಂಗ್ ಇಸ್ ಯು ನೀಡ್ ಟು ನೋ ಕಾಂಜುಗೇಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ನಾನು ಮಕ್ಕಳ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ಗೆ ಮತ್ತೆ ಬರ್ತೀನಿ. ಬಟ್ ಬಿಫೋರ್ ದ್ಯಾಟ್ ಯು ನೀಡ್ ಟು ನೋ 3 ಥಿಂಗ್ಸ್ ಸ್ಟೂಡೆಂಟ್ಸ್. ಯಾವ್ದು 3 ವಿಷಯ ಗೊತ್ತಾಗಬೇಕು? ಮೊದಲನೇದು ಮಕ್ಕಳ, ಓಕೆ, ಮೊದಲನೇದು ರ್ಯಾಷನಲೈಸ್ ದ ಕಾಂಪ್ಲೆಕ್ಸ್ ನಂಬರ್. ರ್ಯಾಷನಲೈಸಿಂಗ್ ದ ಕಾಂಪ್ಲೆಕ್ಸ್ ನಂಬರ್ ಇದ್ರ ಬಗ್ಗೆ ಗೊತ್ತಾಗಬೇಕು. ಯು ನೀಡ್ ಟು ನೋ ಅಬೌಟ್ ದಿಸ್ ರ್ಯಾಷನಲೈಸಿಂಗ್ ದ ಕಾಂಪ್ಲೆಕ್ಸ್ ನಂಬರ್ ಬಗ್ಗೆ ಗೊತ್ತಾಗಬೇಕು ಮಕ್ಕಳ. ನೆಕ್ಸ್ಟ್ ಬಂದು ನಿಮಗೆ ಮಾಡ್ಯುಲಸ್ ಬಗ್ಗೆ ಗೊತ್ತಾಗಬೇಕು, ಮತ್ತೆ ಕಾಂಜುಗೇಟ್ ಬಗ್ಗೆ ಗೊತ್ತಾಗಬೇಕು. ಮಾಡ್ಯುಲಸ್ ಮತ್ತೆ ಕಾಂಜುಗೇಟ್ ಎರಡರ ಬಗ್ಗೆನೂ ಕೂಡ ಗೊತ್ತಾಗಬೇಕು. ತಿಳಿಸೋಣ. ಫಸ್ಟ್ ನೋಡಿ, ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಾಗ ನಿಮ್ಗೆ ಅದರಲ್ಲಿ ರಿಯಲ್ ಪಾರ್ಟ್ ಮತ್ತೆ ಇಮ್ಯಾಜಿನರಿ ಪಾರ್ಟ್ನ ಐಡೆಂಟಿಫೈ ಮಾಡೋ ರೀತಿ ಇರಬೇಕು. ಐ ರಿಪೀಟ್, ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ನ ಕೊಟ್ಟಾಗ ನಿಮ್ಗೆ ಅದರಲ್ಲಿ ರಿಯಲ್ ನಂಬರ್ನ ಮತ್ತೆ ಇಮ್ಯಾಜಿನರಿ ನಂಬರ್ನ ಐಡೆಂಟಿಫೈ ಮಾಡೋಂಗಿರ್ಬೇಕು. ನಾನು
ಫಸ್ಟ್ ಒನ್ ಸ್ಟೂಡೆಂಟ್ಸ್, z is equal to suppose I write here 3 plus 4i. ನೀವು ಈಸಿಯಾಗಿ ಹೇಳ್ತೀರಿ ಮಕ್ಕಳ, ರಿಯಲ್ ಪಾರ್ಟ್ ಆಫ್ z ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ 3 ಅಂತ ಹೇಳ್ತೀರಿ. ಅದೇ ಇಮ್ಯಾಜಿನರಿ ಪಾರ್ಟ್ ಆಫ್ z ಅಂತ ಅಂದ್ರೆ ಏನಂತ ಹೇಳ್ತೀರಿ ಮಕ್ಕಳ, 4 ಅಂತ ಹೇಳ್ತೀರಿ. ಇದು ಈಸಿ. ಬಟ್ ಇದೇ ಕಾಂಪ್ಲೆಕ್ಸ್ ನಂಬರ್ ಸೆಕೆಂಡ್ ಒನ್ ಕೊಡ್ತೀನಿ, ತಗೊಳ್ತೀನಿ ಮಕ್ಕಳ. ಸಪೋಸ್ ಐ ರೈಟ್ ಹಿಯರ್ z is equal to 1/3 plus 4i ಅಂತ ಕೊಟ್ಬಿಟ್ಟೆ ಅಂತ ಅನ್ಕೊಳ್ಳಿ. ಈಗ ಮಕ್ಕಳ ರಿಯಲ್ ಪಾರ್ಟ್ ಯಾವುದು, ಇಮ್ಯಾಜಿನರಿ ಪಾರ್ಟ್ ಯಾವುದು? ಯು ಕೆನಾಟ್ ಟೆಲ್ ಲೈಕ್ ದಟ್. ಯಾವುದು ರಿಯಲ್ ಪಾರ್ಟ್, ಯಾವುದು ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಮಕ್ಕಳ. ಈಗ ಇಂಥ ಟೈಮಲ್ಲಿ ನೀವು ಏನು ಮಾಡ್ತೀವಿ ಮಕ್ಕಳ, ರ್ಯಾಷನಲೈಸಿಂಗ್ ಫಾರ್ಮ್ನ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಸೊ ವಾಟ್ ಡು ಐ ಡೂ ಹಿಯರ್, ಐ ರೈಟ್ ಹಿಯರ್ ಸ್ಟೂಡೆಂಟ್ಸ್ 1/3 plus 4i. ಸೊ ಇಲ್ಲೇನಿದೆ ಮಕ್ಕಳ, ಇಲ್ಲಿ ಐ ಜೊತೆಗೆ ಓಕೆ, ಇಲ್ಲೇನು ಪ್ಲಸ್ ಇದೆ ಅಲ್ಲ ಮಕ್ಕಳ, ಇದರಲ್ಲಿ ಐ ಪಕ್ಕದಲ್ಲಿ ಬರೋ ವ್ಯಾಲ್ಯೂನೇ ಮಾಡ್ಬೇಕು ನೀವು. ಐ ಜೊತೆಗೆ ಬರುತ್ತಲ್ಲ ಅದೇ ವ್ಯಾಲ್ಯೂನ ಮಕ್ಕಳ ಸೈನ್ ಚೇಂಜ್ ಮಾಡ್ಬೇಕು. ಇಲ್ಲಿ ಪ್ಲಸ್ ಇದೆ ಅಲ್ವಾ, ಐ ಜೊತೆಗೆ ಐ ಪಕ್ಕದಲ್ಲಿ ಏನಿದೆ ಪ್ಲಸ್ ಇದೆ. ಸೊ ಏನು ಮಾಡ್ತೀರಿ ಮಕ್ಕಳ, ಇದರಲ್ಲಿ 3 - 4i ಡಿವೈಡೆಡ್ ಬೈ 3 - 4i ಮಾಡ್ತೀವಿ. ಓಕೆನಾ? ಸೊ ಏನು ಬಂತು ಇದರಲ್ಲಿ, ವಿ ಗೆಟ್ ಹಿಯರ್ ಇಟ್ ಇಸ್ 3 - 4i ಡಿವೈಡೆಡ್ ಬೈ, ಇಲ್ಲಿ ನೋಡಿ ಮಕ್ಕಳ, a plus b. ಇದು a plus b ಇಂಟು a minus b ಕಾನ್ಸೆಪ್ಟ್ ಆಯಿತು. ಯಾವ ಕಾನ್ಸೆಪ್ಟ್ ಆಯ್ತು ಇದರಲ್ಲಿ, a plus b ಇಂಟು a minus b. ಸೊ ವಾಟ್ ಇಸ್ ದಿಸ್, ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಇದೇನಾಯಿತು, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಆಯಿತು, ಹೌದಲ್ಲ? ಸೊ ಇಲ್ಲೇನು ಬಂತು, ವಿ ಗಾಟ್ ಹಿಯರ್ 3 ಸ್ಕ್ವೇರ್ ಮೈನಸ್ 4i ಹೋಲ್ ಸ್ಕ್ವೇರ್. So what do I get? I get here 3 minus 4i divided by it is 9 minus 16i square, which is nothing but 3 minus 4i divided by, students, it is 9 plus 16. So therefore we write here it is 3 minus 4i divided by, okay, so 3 minus 4i divided by 25. So therefore students, here we write 3 by 25 plus i into minus 4 by 25. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಈಗ ನೋಡಿ ಇಲ್ಲಿ z ಆಯಿತು. ಸೊ therefore I can easily write now what is real part of z, what is imaginary part of z here. So real part of z is nothing but, real part of z is nothing but 3 by 25 and imaginary part of z is nothing but minus 4 by 25. ಅರ್ಥ ಆಗ್ತಿದೆಯೇನ್ರು ಎಲ್ಲರಿಗೂ ಇಲ್ಲಿ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇದೇನಾಯ್ತು ಮಕ್ಕಳ, ಇದು ರಿಯಲ್ ಪಾರ್ಟ್ ಆಫ್ ಝೆಡ್ ಆಯ್ತು, ಇದು ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್ ಆಯ್ತು. ಯಾಕೆ ಈ ರೀತಿ ಮಾಡಿದೆ ಮಕ್ಕಳ, ಏನಕ್ಕೆ ಮಾಡಿದೆ? ಯಾಕಂದ್ರೆ ಈ ಕೊಟ್ಟಿರೋ ಕಾಂಪ್ಲೆಕ್ಸ್ ನಂಬರಲ್ಲಿ ನನಗೆ ರಿಯಲ್ ಪಾರ್ಟ್ ಯಾವುದು, ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತ ಬರ್ಕೊಳಕ್ ಸಾಧ್ಯ ಇಲ್ಲ. ಇದರಲ್ಲಿ ಮಕ್ಕಳ 1/3 1/4 ಅಂತ ಬರ್ದ್ಬಿಟ್ಟಿರಿ, ಆ ರೀತಿ ಎಲ್ಲ ಸಾಧ್ಯ ಇಲ್ಲ. ಯು ಕ್ಯಾನಾಟ್ ರೈಟ್ ಲೈಕ್ ದಟ್, ಇಟ್ ಇಸ್ ನಾಟ್ ದ ವೇ. ಓಕೆ, ಸೊ ಆ ರೀತಿ ಎಲ್ಲ ಸ್ಪ್ಲಿಟ್ ಮಾಡಕ್ ಸಾಧ್ಯ ಇಲ್ಲ ಮಕ್ಕಳ. ಓಕೆನಾ? ಸೊ ಸ್ಪ್ಲಿಟ್ ಡಿನಾಮಿನೇಟರ್ ಟರ್ಮ್ಸ್ ಜಾಸ್ತಿ ಇದ್ದಾಗ ಆ ರೀತಿ ಎಲ್ಲ ಸ್ಪ್ಲಿಟ್ ಮಾಡಬಾರ್ದು. ಇಟ್ ಇಸ್ ನಾಟ್ ದ ರೈಟ್ ವೇ ಟು ಸ್ಪ್ಲಿಟ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್. ಸೊ ನಿಮ್ಗೆ ಈ ರೀತಿ ಬಂದಾಗ ರಿಯಲ್ ನಂಬರ್ ಮತ್ತೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ರಿಯಲ್ ಪಾರ್ಟ್ ಮತ್ತೆ ಇಮ್ಯಾಜಿನರಿ ಪಾರ್ಟ್ನ ಹೇಳಕ್ ಸಾಧ್ಯ ಆಗದೆ ಇದ್ದಕ್ಕೆ ಏನ್ ಮಾಡ್ತಾ ಇದ್ರಿ, ಯು ಆರ್ ರೈಟಿಂಗ್ ಲೈಕ್ ದಿಸ್ ಮಕ್ಕಳ. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್, ರೈಟ್? ಓಕೆ, ಸೊ ಈಗ ನೋಡಿ, ಓಕೆ, ಸೊ ಲೆಟ್ ಮಿ ಕಮ್ ಟು ದ ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ಲೆಟ್ ಮಿ ಕಮ್ ಟು ದ ನೆಕ್ಸ್ಟ್ ಥಿಂಗ್ ನೌ. ಯಾ, ಸಪೋಸ್ third one students, z is equal to, suppose if I have got 1 by 5 minus 8i ಅಂತ ಅನ್ಕೊಳ್ಳಿ. ಓಕೆ, 5 minus 8i ಅಥವಾ ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ ಮಕ್ಕಳ. -8i plus 5 ಅಂತ ಅನ್ಕೊಳ್ಳಿ. ಇದನ್ನ ಹೇಗೆ ಬರೀತೀರಿ ಮಕ್ಕಳ, ಇದನ್ನ ಫಸ್ಟ್ ಕರೆಕ್ಟ್ ಫಾರ್ಮಿಗೆ ಬರ್ಕೋಬೇಕು. ಅಂದ್ರೆ 5 minus 8i ಫಾರ್ಮಿಗೆ ಬರ್ಕೋಬೇಕು ಫಸ್ಟ್. ಇದಾದ್ಮೇಲೆ ಏನ್ ಮಾಡ್ತಾ ಇದ್ರಿ, ಇದಾದ್ಮೇಲೆ 5 ಪ್ಲಸ್, ಯಾಕಂದ್ರೆ ಇಲ್ಲಿ ನೋಡಿ ಮೈನಸ್ ಇದೆ. ಸೊ ನನಗೇನು ಬೇಕು ಮಕ್ಕಳ, 5 plus 8i ಡಿವೈಡೆಡ್ ಬೈ 5 plus 8i. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ? ಓಕೆ, ಸೊ ಈಗ ಏನಾಗುತ್ತೆ ಇದರಲ್ಲಿ, ವಿ ಗೆಟ್ ಹಿಯರ್ 5 plus 8i, okay, divided by it is 5 square minus 8i whole square. Okay, so therefore we write here 5 plus 8i divided by it is 25 plus it is 64. So we got here 5 by it is 89 plus I into it is 8 by 89. Okay, so therefore we got here it is real part of z. Okay, so ilanagat makla real part of z, coming to the real part of z, which is nothing but 5 by 89, and imaginary part of z is nothing but it is 8 by 89. ಸೊ ಈಗ ಇದೇ ರೀತಿ ಮಕ್ಕಳ, ಸಪೋಸ್ ಇಫ್ ಐ ರೈಟ್ ಹಿಯರ್ fourth one, ಓಕೆ, z is equal to, suppose I write here 3 plus 4i divided by 5 plus 8i ಅಂತ ಬಂದಿದೆ ಅಂತ ಅನ್ಕೊಳ್ಳಿ ಮಕ್ಕಳ. ಈ ರೀತಿ ಬಂತು. ಈ ರೀತಿ ಬಂದಾಗ ಏನು ಮಾಡೋದು ನಾನು, ಹೌ ಟು ಗೆಟ್ ದ ರಿಯಲ್ ಪಾರ್ಟ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಕೂಡ ಮಕ್ಕಳ ಅದೇ ಕೆಲಸ ಮಾಡ್ತೀವಿ, ದಟ್ ಇಸ್ ನಥಿಂಗ್ ಬಟ್ ರ್ಯಾಷನಲೈಸೇಷನ್. ಸೊ z is equal to 3 plus 4i divided by 5 minus 8i, 5 plus 8i ಏನಿದೆ ಮಕ್ಕಳ. ಸೊ ಮಲ್ಟಿಪ್ಲೈ ವಿತ್ ದ ಡಿನಾಮಿನೇಟರ್, ಮಲ್ಟಿಪ್ಲೈ ಅಂಡ್ ಡಿವೈಡ್ ವಿತ್ ದ, yeah, so 5 minus 8i divided by 5 minus 8i. Okay, so ಏನಾಗುತ್ತೆ ಇದರಲ್ಲಿ, what do I get? I get here it is 15. Okay, so 15 minus 24i. Okay, so plus it is 20i, plus it is 20i minus, yeah, plus it is 32, plus 32. Okay, so all divided by it is nothing but it is 25 plus 64. Okay, so here we get it is 47 minus 4i
Okay, all divided by, it is ಒಂದು ನಿಮಿಷ ಮಕ್ಕಳ. Yeah, so yes, it is 47 minus 4i all divided by 89. Therefore we write here it is 47 divided by 89 plus of plus I into minus 4 by 89. Okay, so therefore we get here this is z. So real part of z, so real part of z is nothing but 47 by 89, and here it is students, imaginary part of z is nothing but it is minus 4 by 89. ಓಕೆ, ಸ್ವಲ್ಪ ಆ ಕಡೆ ಈ ಕಡೆ ಪ್ಲಸ್ ಮೈನಸ್ ತಪ್ಪಾಗಿದ್ರೆ ಮಕ್ಕಳ ಸರಿ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಷನ್ಸ್ 100% ಪರ್ಫೆಕ್ಟ್ ಇರೋ ಕಷ್ಟ ಆಗುತ್ತೆ, ಸೊ ಚೆಕ್ ಮಾಡ್ಕೊಳ್ಳಿ ಮಕ್ಕಳ. ಓಕೆನಾ, ಫೈನ್. ಸೊ ಲೈವ್ ಕ್ಲಾಸಲ್ಲಿ ಇದಾಗಿದ್ದಾಗ ಯೂಶ್ವಲಿ ಸರ್ ಪ್ಲಸ್ ತಪ್ಪಾಯಿತು ಮೈನಸ್ ತಪ್ಪಾಯಿತು ಅಂತ ಹೇಳ್ಬಿಡ್ತೀರಿ. ಬಟ್ ಕಾಂಪ್ಲೆಕ್ಸ್ ನಂಬರ್ ರೆಕಾರ್ಡಿಂಗ್ ವೀಡಿಯೋಸ್ ಇದ್ದಾಗ ಮಕ್ಕಳು ಏನಾಗುತ್ತೆ, ಸ್ವಲ್ಪ ಔಟ್ ಆಫ್ ಸೈಟ್ ಹೋಗಿ ಪ್ಲಸ್ ಮೈನಸ್ ಆ ಕಡೆ ಈ ಕಡೆ ಆಗಿರ್ಬೋದು, ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜ್ ಆಗಿರ್ಬೋದು. ಬಟ್ ಡೋಂಟ್ ವರಿ ಅಬೌಟ್ ಇಟ್. ಮೇಜರ್ ಆಗಿ ನೀವು ತಿಳ್ಕೊಬೇಕಾಗಿರೋದೇನು, ವಾಟ್ ಯು ನೀಡ್ ಟು ಲರ್ನ್ ದಟ್ ಹೌ ಟು do like this, how to find the real part and imaginary part when you are given a complex number like this. ಇದು ಮೇಜರ್ ಆಗುತ್ತೆ. ಓಕೆನಾ, ಫೈನ್. ಸೊ ನೆಕ್ಸ್ಟ್ ಏನು ತಿಳ್ಕೊಬೇಕು ಸರ್, ನೆಕ್ಸ್ಟ್ ಮಕ್ಕಳ ಕಾಂಜುಗೇಟ್ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್ ಮಕ್ಕಳ ನೀವು ಕಾಂಜುಗೇಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ತಿಳ್ಕೊಬೇಕು. ಕಾಂಜುಗೇಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ಸ್, ಅಥವಾ ಫಸ್ಟ್ ಲೆಟ್ ಮಿ ರೈಟ್ ದ ಮಾಡ್ಯುಲಸ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಓಕೆ, ಮಾಡ್ಯುಲಸ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ. ಯಾ, ಕಮಿಂಗ್ ಟು ದ ಮಾಡ್ಯುಲಸ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಮಾಡ್ಯುಲಸ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಏನಿದು, ವಾಟ್ ಯು ಮೀನ್ ಬೈ ಅ ಮಾಡ್ಯುಲಸ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಸ್ಟೂಡೆಂಟ್ಸ್? ಮಾಡ್ಯುಲಸ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಅಂತ ಅಂದ್ರೆ, ಎಸ್, ಮಾಡ್ಯುಲಸ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಸೊ ವಾಟ್ ಯು ಮೀನ್ ಬೈ ಅ ಮಾಡ್ಯುಲಸ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್? ಎಸ್, if z is equal to x plus iy students, if z is equal to x plus iy, okay, then modulus of z is defined, then mod of z, okay, then modulus of z is denoted by, is denoted by students, is denoted by mod z and is given by, is denoted by mod z and is given by mod z equals to students, it is square root of x square plus y square. ಅರ್ಥ ಆಗ್ತಿದ್ದೇನೆ ಎಲ್ಲರಿಗೂ? ದಿಸ್ ಇಸ್ ಕಾಲ್ಡ್ ಆಸ್ mod z. ಅಂದರೆ ಎಕ್ಸಾಂಪಲ್ ತೊಗೊಂಡ್ರೆ ಮಕ್ಕಳ, ಸಪೋಸ್ ಐ ಟೇಕ್ ಯರ್ ಎಕ್ಸಾಂಪಲ್ ನೋಡಿ, z is equal to, suppose I take here 3 plus 4i ಅಲ್ಲ. ಸೊ mod z ಏನು ಬರುತ್ತೆ, it is square root of, it is 3 square plus 4 square. So which is nothing but it is square root of 25. Therefore it is 5. So mod z equals to 5. It is always a positive value. Okay. So next, second one makla, second example. Suppose I write here z is equal to 3 minus 4i anta ankoli. Suppose I write here z is equal to 3 minus 4i. So what do I write here? So mod z equals to, it is square root of, it is 3 square plus minus 4 whole square. ಯಾಕೆ ಮಕ್ಕಳ, why do we write like this? ಯಾಕಂದ್ರೆ ಏನಿದೆ ಇದನ್ನ 3 plus of minus 4 into i ಅಂತ ಬರೆದಿರ್ತೀವಿ, ಹೌದಲ್ಲ? ಸೊ ಆ ಕಾರಣಕ್ಕೆ ಮಕ್ಕಳ ಇದನ್ನ ಬರಿತೀವಿ. ಸೊ ವಿ ಗೆಟ್ ಹಿಯರ್ ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 9 plus 16 which is nothing but square root of 25 which is equal to 5. So mod z equals to 5. So even though you have got, suppose students if you have got z is equal to minus 3 minus 4i ಅಂತ ಬಂದಿದ್ರು ಕೂಡ mod z ಏನಾಗುತ್ತೆ, mod z equals to square root of, it is minus 3 whole square plus of minus 4 whole square which is nothing but it is 9 plus 16 which is equal to square root of 25 which is equal to 5. ಇದು ಯಾವುದೇ ರೀತಿ ಬರೆದ್ರು ಮಕ್ಕಳ ಈ ರೀತಿನೇ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದರಲ್ಲಿ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ ಮಕ್ಕಳ. ಸೊ ಲೆಟ್ ಅಸ್ ಲರ್ನ್ ಸರ್ಟನ್ ಥಿಂಗ್ಸ್ ಹಿಯರ್. ಸೊ ಇಲ್ಲಿ ನೋಡಿ, if z is equal to x plus iy ಅಲ್ಲ, if z is equal to x plus iy, okay, then students, then here mod z is equal to ಏನು ಬರುತ್ತೆ, square root of x square plus y square ಬರುತ್ತೆ. therefore students, therefore here x square plus y square equals to ಏನು ಬರುತ್ತೆ ಮಕ್ಕಳ, mod z whole square. This is one of the important thing which everyone need to know. Mod z whole square is nothing but x square plus y square. ಅರ್ಥ ಆಗಿದೆ ಎಲ್ಲರಿಗೂ? and there are certain properties which you need to know ಮಕ್ಕಳ. there are certain properties which I am going to just list it out. ಸೊ ಈ ಪ್ರಾಪರ್ಟೀಸ್ಗಳನ್ನ ತಿಳ್ಕೊಳ್ಳಿ ಮಕ್ಕಳ. ಈ ಪ್ರಾಪರ್ಟೀಸ್ಗಳನ್ನ ತಿಳ್ಕೊಳ್ಳಿದ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಕೂಡ ಮಾಡಿಸ್ತೀನಿ, ಡೋಂಟ್ ವರಿ. ಸೊ ಏನೇನು ಪ್ರಾಪರ್ಟೀಸ್ ಗೊತ್ತಿರ್ಬೇಕು ಸರ್ ಇದರಲ್ಲಿ? ನೋಡಿ ಮಕ್ಕಳ, ಮಾಡ್ಯುಲಸ್ ಆಫ್ z1 into z2. ಸೊ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ mod z1 into mod z2. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಇಟ್ ಇಸ್ mod z1 into z2 into z3. ಸೊ ಏನಾಗುತ್ತೆ ಮಕ್ಕಳ, ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ mod z1 into mod z2 into mod z3. ಅರ್ಥ ಆಗ್ತಿದೆ ಎಲ್ಲರಿಗೂ? ಅಂದರೆ ಸ್ಪ್ಲಿಟ್ ಮಾಡ್ಕೋಬಹುದು. ಸೊ ಥರ್ಡ್ ಒನ್ ಸ್ಟೂಡೆಂಟ್ಸ್, modulus of z1 by z2. Modulus of z1 by z2 is nothing but it is modulus of z1 divided by modulus of z2. So where here, so z2 is not equal to 0. z2 ಏನಾಗಿರಬಾರ್ದು ಮಕ್ಕಳ, 0 ಆಗಿರಬಾರ್ದು ಅಷ್ಟೇನೆ. ಓಕೆನಾ? ಸೊ ದೀಸ್ ಆರ್ ದ ಥಿಂಗ್ ಸ್ಟೂಡೆಂಟ್ಸ್ ವಿಚ್ ಯು ನೀಡ್ ಟು ನೋ ಹಿಯರ್. ಇಷ್ಟೆಲ್ಲ ವಿಷಯಗಳು ಮಕ್ಕಳ ನಿಮಗೆ ಗೊತ್ತಿರಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಲ್ಲ? ಸರ್ ಏನಕ್ಕೆ ಸರ್ ಬೆನಿಫಿಟ್ ಇದು? ಹೌ ಇಟ್ ಈಸ್ ಬೆನಿಫಿಟೆಡ್?
ನೋಡಿ ಮಕ್ಕಳ, ಸಪೋಸ್ ಇಫ್ ಯು ಆರ್ ಗಿವನ್, ಓಕೆ, ಸಪೋಸ್ ಇಫ್ ಯು ಆರ್ ಗಿವನ್ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಇಫ್ z is equal to, suppose if you are given z is equal to 3 plus 4i, okay, 3 plus 4i into, okay, so 6 plus 8i, 6 plus 8i divided by, okay, so 5 plus 5i ಅಂತ ಅನ್ಕೊಳ್ಳಿ. ಸೊ ಫೈಂಡ್, ಓಕೆ, ಫೈಂಡ್ mod z ಅಂತ ಹೇಳ್ತಾರೆ ಮಕ್ಕಳ. ಫೈಂಡ್ ಏನಂತ ಹೇಳ್ತಾರೆ? mod z. ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಇದನ್ನ? ಹೌ ಡು ಯು ಫೈಂಡ್ ಇಟ್? ಎಲ್ಲಾನು ಸಿಂಪ್ಲಿಫಿಕೇಶನ್ ಮಾಡಿ ಫೈಂಡ್ ಔಟ್ ಮಾಡಕ್ಕೆ ಸಾಧ್ಯನಾ? ಯು ಕ್ಯಾನಾಟ್ ಡೂ ಇಟ್. ಸೊ ಏನು ಮಾಡ್ತೀರಿ ಮಕ್ಕಳ ಇದಕ್ಕೆನಾ? ಸೊ ಇಲ್ಲಿ ಏನು ಮಾಡ್ತೀರಿ? ದೇರ್ ಫೋರ್, ಸೊ mod z ಈಕ್ವಲ್ಸ್ ಟು ಇಯರ್ ನೋಡಿ ಈ ಥರ ಬರೀತೀವಿ ಮಕ್ಕಳ, 3 ಪ್ಲಸ್ 4i, ಓಕೆ, ಇಂಟು 6 ಪ್ಲಸ್ 8i, ಓಕೆ, ಸೊ ಡಿವೈಡೆಡ್ ಬೈ ಇಟ್ ಈಸ್ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ 5 ಪ್ಲಸ್ 5i. ಸೊ ವಾಟ್ ವಿ ಗೆಟ್? ಇಲ್ಲೇನು ಬರುತ್ತೆ ಮಕ್ಕಳ? ಸೊ ವಿ ಗೆಟ್ ಇಯರ್ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್, ಇದೇನು ಬರುತ್ತೆ? ಇಟ್ ಈಸ್ 9 ಪ್ಲಸ್ 16, okay, and here it is square root of 36 plus 64, okay, then students here divided by its square root of 25 plus 25. I hope this is clear. So ಏನು ಬರುತ್ತೆ ಇದರಲ್ಲಿ? we get here it is 5, okay, into 10 divided by it is square root of 50, okay, so here we get 50 divided by square root of 50, so which is nothing but students square root of 50 into square root of 50 divided by square root of 50, so which is equal to students it is square root of 50. So square root of 50 ಅಂದ್ರೆ ಏನಾಗುತ್ತೆ? This is written as square root of 25 into 2. Okay, so therefore mod z equals to ಏನು ಬಂತು ಮಕ್ಕಳ? 5 into root 2 ಬಂತು. This is the answer. ಅರ್ಥ ಆಗ್ತಿದೆಯಾ ಅಂದ್ರೆ ಎಲ್ಲರಿಗೂ? ಸೊ ಈ ರೀತಿ ಪ್ರಾಬ್ಲಮ್ಸ್ ಮಕ್ಕಳ ನಿಮ್ಮ KCT ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳಿದ್ದಾರೆ. ಇವನ್ ಇನ್ KCT ಎಕ್ಸಾಮ್ಸ್ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಓಕೆನಾ? ಫೈನ್. ಸೊ ಹಾಗಾದ್ರೆ ಮೂವಿಂಗ್ ಫರ್ದರ್ ಸ್ಟೂಡೆಂಟ್ಸ್, ಮೂವಿಂಗ್ ಫರ್ದರ್. ಸೊ ಇದೆಲ್ಲ ಆಯ್ತು ಮಕ್ಕಳ z ವ್ಯಾಲ್ಯೂಸ್, z1 z2. ಓಕೆ, ಸೊ ನೆಕ್ಸ್ಟ್ ಮಕ್ಕಳು ಏನು ಬೇಕು ಇದರಲ್ಲಿ? ಕಾಂಜುಗೇಟ್ ಬೇಕು. I want what now? Conjugate. So how to find the conjugate of a complex number, students? So conjugate of a complex number ಅಂದ್ರೆ ಏನು? So coming to the conjugate of a complex number. Coming to students, conjugate of a complex number. Conjugate of a complex number. ನೋಡಿ, if z is equal to x plus iy ಅಲ್ಲ? If z is equal to x plus iy, if z is equal to x plus iy students, then conjugate of z is denoted by, then students conjugate of z, conjugate of z denoted by z bar is given by, students is given by z bar equals to ಏನಾಗುತ್ತೆ ಮಕ್ಕಳ? x minus iy. ಓಕೆ, x minus iy. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಏನು ಸರ್ ಬೆನಿಫಿಟ್ ಇದರಲ್ಲಿ? ವಾಟ್ ಇಸ್ ದ ಬೆನಿಫಿಟ್ ಆಫ್ ದಿಸ್? ನೋಡಿ ಮಕ್ಕಳ ಇದರಲ್ಲಿ ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್ ಆಫ್ ದಿಸ್. ಲೆಟ್ ಮಿ ಗಿವ್ ಸರ್ಟನ್ ಎಕ್ಸಾಂಪಲ್ ಆಫ್ ದಿಸ್. ಸಪೋಸ್ ಇಫ್ z is equal to 3 plus 4i. ಓಕೆನಾ? ಸೊ ಫಸ್ಟ್ ಒನ್ ಸ್ಟೂಡೆಂಟ್ಸ್ ಇದು ಫಸ್ಟ್ ಒನ್. ಸೆಕೆಂಡ್ ಒನ್ z is equal to 3 minus 4i. ಥರ್ಡ್ ಒನ್ ಸ್ಟೂಡೆಂಟ್ಸ್ z is equal to minus 3 minus 4i. ಓಕೆ, ಸೊ ಫೋರ್ತ್ ಒನ್ ಇಟ್ is minus 3, ಸಾರಿ z is equal to minus 3 plus 4i. ಸೊ ಇದಕ್ಕೆಲ್ಲ z bar ಫೈಂಡ್ ಔಟ್ ಮಾಡೋಣ ಮಕ್ಕಳ. ಸೊ ಲೆಟ್ ಮಿ ಫೈಂಡ್ ದ z bar here. Z bar is nothing but 3 plus 4i all bar. Okay, so here also z bar is equal to 3 minus 4i all bar. Okay, and then z bar equals to minus 3 minus 4i all bar, minus 3 minus 4i all bar, and z bar equals to minus 3 plus 4i all bar. Okay, ಏನು ಬರುತ್ತೆ ಮಕ್ಕಳ ಆನ್ಸರ್ ಇದಕ್ಕೆ? ವಾಟ್ ಇಸ್ ದಟ್ ವಿ ಗೆಟ್ ಹಿಯರ್? ನಾನು ಏನಂತ ಹೇಳಿದ್ದೀನಿ ಮಕ್ಕಳ, ಇದರಲ್ಲಿ ಐ ಜೊತೆ ಏನಿದೆ ಇಲ್ಲಿ? ಪ್ಲಸ್ ಇತ್ತಲ್ವೇನ್ರ? ಐ ಜೊತೆಯಲ್ಲಿ ಪ್ಲಸ್ ಇತ್ತು, ಏನಾಯ್ತು ಮಕ್ಕಳ? ಇದು ಮೈನಸ್ ಇತ್ತು ಅಷ್ಟೇ. ಐ ಪಕ್ಕದಲ್ಲಿ ಏನು ಸೈನ್ ಬರುತ್ತೆ ಮಕ್ಕಳ, ಅದಷ್ಟೇ ಸೈನ್ ಚೇಂಜ್ ಆಗಬೇಕು. ಅರ್ಥ ಆಗ್ತಿದ್ಯಾ? ಐ ಪಕ್ಕದಲ್ಲಿ ಸೈನ್ ಏನಿತ್ತು? ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಆಗ್ತಾ ಇದೆ. ಸೊ ಹಾಗಾದ್ರೆ ಏನು ಬರುತ್ತೆ ಇದರಲ್ಲಿ ಮಕ್ಕಳ? ವಿ ಗಾಟ್ ಹಿಯರ್ 3 minus 4i. ಇಲ್ಲೇನು ಬರುತ್ತೆ? 3 plus 4i. ಇಲ್ಲೇನು ಬರುತ್ತೆ? ಇಲ್ಲಿ minus 3 plus 4i. ಓಕೆ, ಇಲ್ಲೇನು ಬರುತ್ತೆ? ವಿ ಗೆಟ್ ಹಿಯರ್ minus 3 minus 4i. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಾರಾ? ಓಕೆ, ಸೊ ನೋಡಿ ಈಗ ಯಾವತ್ತು ನೆನ್ಪಿಟ್ಕೊಳ್ಳಿ ಮಕ್ಕಳ, ಆಲ್ವೇಸ್ ರಿಮೆಂಬರ್ ದಿಸ್, z into z bar. What is z into z bar? It is nothing but x plus iy into x minus iy. Okay, so ಏನು ಬರುತ್ತೆ ಮಕ್ಕಳ ಇದು? It is nothing but x square minus I into y whole square. So what we get? X square minus it is I square y square. It is nothing but students x square plus y square. ಹೌದಲ್ವೇನ್ರೋ? ಇದನ್ನು ಮರೆಯಕ್ಕೆ ಹೋಗಲೇಬೇಡಿ ಮಕ್ಕಳ. z into z bar is nothing but x square plus y square. ಸೊ ಮುಂದೆ ಯಾವಾಗಲೇ ಕೂಡ ರ್ಯಾಷನಲೈಸೇಷನ್ ಮಾಡಿದಾಗ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದರಿಂದ ನಾನು ಏನಂತ ಹೇಳ್ಬೋದು? ಇದರಿಂದ ಮಕ್ಕಳ ನಾನು ಏನಂತ ಹೇಳ್ಬೋದು? ಆಲ್ಸೋ ನನಗೇನು ಗೊತ್ತಿದೆ? ಸ್ಟೂಡೆಂಟ್ಸ್ ನನಗೇನು ಗೊತ್ತಿದೆ? mod z whole square. ಸೊ ಆಲ್ಸೋ ನನಗೇನು ಗೊತ್ತಿದೆ ಮಕ್ಕಳ? mod z whole square is nothing but x square plus y square. ಆಲ್ರೆಡಿ ಬರ್ದಿದ್ದೆ. therefore ಸ್ಟೂಡೆಂಟ್ಸ್ ಇವೆರಡರಿಂದ ನಾನು ಏನಂತ ಹೇಳ್ಬೋದು? mod z whole square is nothing but it is nothing but
ಝೆಡ್ ಇಂಟು ಝೆಡ್ ಬಾರ್. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ಇಲ್ಲಿ ಕೆಲವು ಪ್ರಾಪರ್ಟೀಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಮಿ ಡಿಸ್ಕಸ್ ಸರ್ಟನ್ ಪ್ರಾಪರ್ಟೀಸ್ ಸ್ಟೂಡೆಂಟ್ಸ್ ಹಿಯರ್. ಯಾ, ಲೆಟ್ ಮಿ ಡಿಸ್ಕಸ್ ಸರ್ಟನ್ ಪ್ರಾಪರ್ಟೀಸ್. ಓಕೆ, ಸೊ ಏನೇನು ಪ್ರಾಪರ್ಟೀಸ್ ಇದೆ ಮಕ್ಕಳ ಇದರಲ್ಲಿ? ವಾಟ್ ಆರ್ ದ ಪ್ರಾಪರ್ಟೀಸ್ ಐ ಹ್ಯಾವ್ ಗಾಟ್? ನೋಡಿ, Z1 into Z2 whole bar. Sorry, Z1 plus Z2 whole bar. So what is Z1 plus Z2 whole bar? It is nothing but Z1 bar plus Z2 bar. Okay, so second one students, Z1 minus Z2 whole bar. Okay, so it is Z1 bar minus Z2 bar. So third one, Z1 into Z2 whole bar. It is Z1 bar into Z2 bar. Fourth one, Z1 divided by Z2 whole bar. Z1 bar divided by Z2 bar, where students Z2 is not equal to 0. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೋಡಿ ಮಕ್ಕಳ, ಮೈನಸ್ ಇಲ್ಲೊಂದು ಬಾರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಅಂದ್ರೆ ಎಲ್ಲರಿಗೂ? ರೈಟ್, ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ನೋನ್ ಸ್ಟೂಡೆಂಟ್ಸ್. ಎಲ್ಲ ವಿಷಯಗಳು ಕೂಡ ಗೊತ್ತಿರ್ಬೇಕು ಮಕ್ಕಳ, ಇನ್ಕ್ಲೂಡಿಂಗ್ ದಿಸ್. ಓಕೆ, ಸೊ ಆಗ ಮಕ್ಕಳ ನಿಮಗೆ ಈಸಿಯಾಗಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಮಕ್ಕಳ. KCTಗೆ ತುಂಬಾನೇ ಈ ರೀತಿ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ. ಓಕೆ, ಸೊ ಯು ನೀಡ್ ಟು ನೋ ದಿಸ್. ಫೈನ್. ಓಕೆ, ಸೊ ಹಾಗಾದ್ರೆ ಇದರಲ್ಲಿ ನಿಮಗೆ ಯಾಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ಗೆ ನಾನು ಬಂದೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ನ ಯಾಕೆ ಸ್ಟಾಪ್ ಮಾಡಿದೆ ಇದಕ್ಕೆ ಹೇಳ್ತೀನಿ ಮಕ್ಕಳ. ನೋಡಿ, ಇಫ್ Z is equal to x plus iy ಅಲ್ಲ, if Z is equal to x plus iy, if Z is equal to x plus iy, then students, multiplicative inverse of Z is denoted by, okay, multiplicative inverse of Z is, then multiplicative inverse of Z, then multiplicative inverse of Z is Z inverse, okay, which is given by students, which is given by Z inverse, which is equal to 1 by Z, which is equal to 1 by x plus iy. ಅರ್ಥ ಆಗ್ತಿದೆಯಾ ಮಕ್ಕಳ ಎಲ್ಲರಿಗೂ? ಗೊತ್ತಾಗ್ತಿದೆಯಾ ಎಲ್ಲರಿಗೂ ಏನಾಗ್ತಿದೆ ಅಂತ? Z inverse equals to 1 by Z, which is equal to 1 by x plus iy. ಸೊ ಏನ್ ಮಾಡ್ತೀವಿ ಈಗ? ಸೊ therefore Z inverse equals to, it is nothing but 1 by x plus iy. Okay, so multiplied with what? X minus iy divided by x minus iy. ಇದೇ ಕೆಲಸ ಎಲ್ಲ ಮಕ್ಕಳ ಮಾಡಿದ್ ನಾವು ಆಗ್ಲೂ ಕೂಡ ರಾಷನಲೈಸೇಷನ್ ಅಲ್ಲಿ ಇದೇ ಕೆಲಸ ಎಲ್ಲ ಮಾಡಿದ್ ನಾವು. ಸೊ ವಾಟ್ ಡಿಡ್ ಐ ಗೆಟ್ ಹಿಯರ್? ಸೊ ಐ ಗಾಟ್ ಹಿಯರ್, ಇಟ್ ಇಸ್ x plus iy divided by x square plus y square. ಯಾಕೆ ಮಕ್ಕಳ ನೆನಪಿದ್ಯಾ ನಿಮ್ಗೆ? ಕಾಂಜುಗೇಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಏನಂತ ಹೇಳ್ಕೊಟ್ಟಿದ್ದೀನಿ? Z into Z bar. ಏನ್ ಬಂತು? x plus iy into x minus iy is nothing but x square plus y square. ಅದೇ ಕೆಲಸ ಎಲ್ಲ ಮಕ್ಕಳ ಮಾಡಿರೋದು ಇದರಲ್ಲಿ, ರೈಟ್? ಸೊ ಇದರಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿ. ಸೊ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಲ್ಲೇನಾಗಿದೆ ಮಕ್ಕಳ? x minus iy, ಹೌದಲ್ಲ? x minus iy. ವಾಟ್ ಈಸ್ x minus iy ಸ್ಟೂಡೆಂಟ್ಸ್? Z ಏನಾದರೂ x plus iy ಅಂತ ಬರ್ದಿದ್ರೆ, Z ಏನಾದರೂ x plus iy ಆಗಿದ್ರೆ x minus iy ಏನಾಗುತ್ತೆ? Z bar ಆಗುತ್ತಲ್ವಾ? ಸೊ ಇಲ್ಲೇನಾಗುತ್ತೆ? Z inverse equals to, it is Z bar divided by, it is mod Z whole square. So this is the formula which I need to know students. This is the formula which I need to know. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? Got it? ಸೊ ಹಾಗಾದ್ರೆ if I take some example here, students, if I take some example here, find the multiplicative inverse of, find the multiplicative inverse of Z is equal to, students, suppose if I write here 5 plus 8i, ಏನು ಬರುತ್ತೆ ಇದಕ್ಕೆ? ಸೊ Z inverse equals to, ಏನು ಬರುತ್ತೆ ಮಕ್ಕಳ? It is Z bar divided by mod Z whole square. So Z bar ಅಂದ್ರೆ ಏನಾಗುತ್ತೆ? 5 minus 8i. Okay, it is 5 minus 8i divided by, it is 5 square plus 8 square. So we got here, it is 5 divided by, 5 minus 8i divided by, it is 25. Okay, so 25 plus 64. So therefore it is nothing but 5 by 25. Okay, 5 by 89. So it is 5 by 89. Okay, so plus of I into minus 8 by, it is 89. ಅರ್ಥ ಆಗಿದೆ ಎಲ್ಲರಿಗೂ? ಸೊ ದಿಸ್ ಇಸ್ ಹೌ ಯು ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಕ್ಲಾರಿಟಿ ಸಿಕ್ತಲ್ಲ ಮಕ್ಕಳ? ಸಪೋಸ್ ಇಫ್ ಯು ಆರ್ ಗಿವನ್, ಸ್ಟೂಡೆಂಟ್ಸ್, if Z is equal to 3 plus 4i divided by 2 plus 3i ಅಂತ ಅನ್ಕೊಳ್ಳಿ. ಫೈಂಡ್ Z ಇನ್ವರ್ಸ್. ಹೇಗೆ ಮಾಡ್ತೀರಿ ಮಕ್ಕಳ? ಹೇಗೆ ಮಾಡ್ತೀರಿ? ಇದನ್ನ ಫಸ್ಟ್ ರಾಷನಲೈಸೇಷನ್ ಮಾಡಿ ಅದಾದ್ಮೇಲೆ ಫೈಂಡ್ ಔಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಡೋಂಟ್ ಡೂ ದ್ಯಾಟ್. ಇದನ್ನ ರಾಷನಲೈಸೇಷನ್ ಮಾಡಿ ಫಸ್ಟ್ ಒಂದು ಪಾರ್ಟ್ ಕನ್ವರ್ಟ್ ಮಾಡ್ಕೊಂಡು ಅದಾದ್ಮೇಲೆ ಮಾಡ್ತೀನಿ, ಅದೆಲ್ಲ ಕೆಲಸ ಅವಶ್ಯಕತೆ ಇಲ್ಲ ಮಕ್ಕಳ. ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಸಾಕು. ಸೊ ಇಲ್ಲೇನು ಮಾಡ್ಬೋದು ಮಕ್ಕಳ? ಸೊಲ್ಯೂಷನ್ ವಾಚ್ ಯರ್ ಸ್ಟೂಡೆಂಟ್ಸ್, ವಾಚ್ ಯರ್.
ಝೆಡ್ ಇನ್ವರ್ಸ್ ಅಂದ್ರೇನು? ವಾಟ್ ಇಸ್ ಝೆಡ್ ಇನ್ವರ್ಸ್ ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ 1/z. ಅಂದ್ರೆ ರೆಸಿಪ್ರೋಕಲ್ ಆಗ್ತಾ ಇದೆ. ಅಂದ್ರೆ ಏನಾಗ್ತಿದೆ ಮಕ್ಕಳ? ರೆಸಿಪ್ರೋಕಲ್ ಆಗ್ತಾ ಇದೆ. ಅರ್ಥ ಆಗ್ತಿದೇನ್ರೋ? ದಿಸ್ ಇಸ್ ದ ಬೇಸಿಕ್ ಥಿಂಗ್ಸ್ ವಿಚ್ ಯು ನೀಡ್ ಟು ಯೂಸ್. ಹಾಗಾದ್ರೆ ಏನಾಗತ್ತೆ ಮಕ್ಕಳ? 2 + 3i ಡಿವೈಡೆಡ್ ಬೈ ಇಲ್ಲೇನಾಯ್ತು ಮಕ್ಕಳ? 3 + 4i ಬಂತು. ಈಗ ಉಳಿದಿರೋ ಕೆಲಸ ಮಾಡಿ. ಏನದು? ಓಕೆ, ಈಗ ಏನು ಮಾಡ್ತೀರಿ ಮಕ್ಕಳ? therefore you write now. So therefore now you write 2 + 3i divided by 3 + 4i. Okay, so 3 + 4i multiplied with students. Now here it is 3 - 4i divided by it is 3 - 4i. Okay, so therefore students z inverse equals to it is 6 minus 8i, okay, plus 9i. So minus it is plus it is 12. So all divided by it is 9 plus 16. So ಏನಾಗುತ್ತೆ ಇದರಲ್ಲಿ? what do I get? So it is nothing but 18 plus i divided by 25. ಅರ್ಥ ಆಗ್ತಿದೆಯೇನೋ ಎಲ್ಲರಿಗೂ? So 18/25. So this is nothing but 18/25 plus i into 1/25. I hope this is clear. So this is your z inverse. Clarity ಸಿಕ್ತಾ ಮಕ್ಕಳು ಎಲ್ಲರಿಗೂ? Did everyone understood this? I hope this is clear for everyone. Okay na? So this is how you find the z inverse ಮಕ್ಕಳ. ಎಲ್ಲರಿಗೂ ಕ್ಲಾರಿಟಿ ಸಿಕ್ತಲ್ಲ ಮಕ್ಕಳ? ರೈಟ್? ಓಕೆ. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್ ಅಲ್ವೇನ್ರಾ? ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್. ಒಂದು ನಿಮಿಷ. ಸೊ ಇಲ್ಲಿ ನೋಡಿ. ಓಕೆ, ಸೊ ಆಲ್ರೆಡಿ ಇದೆಲ್ಲ ಆಗಿದೆ. ಸೊ ಲೆಟ್ ಮೀ ಇರೇಸ್ ದಿಸ್. ಕಾಂಜುಗೇಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ಸ್ ಎಲ್ಲ ಆಗಿದೆ. ಸೊ ನಾವು ವಿ ಶಾಲ್ ಕಮ್ ಟು ಸ್ಟೂಡೆಂಟ್ ಸ್ಕ್ವೇರ್ ರೂಟ್ ಆಫ್ ಅ ನೆಗೆಟಿವ್ ರಿಯಲ್ ನಂಬರ್. ಸೊ ಏನಿದು ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ರಿಯಲ್ ನಂಬರ್? ಏನಾಗ್ತಿದೆ ಮಕ್ಕಳ? ಕೇಳಿಸ್ಕೊಳ್ಳಿ ಇದರಲ್ಲಿ. ಲಿಸನ್ ಟು ಮೀ. there are 3 cases students. ಇದರಲ್ಲಿ 3 ಕೇಸ್ ಇದೆ ಮಕ್ಕಳ. ಲೆಟ್ ಮಿ ಕಮ್ ಟು ಕೇಸ್ 1. ಓಕೆ, ಕೇಸ್ 1 ಏನು? ವಾಟ್ ಇಸ್ ಕೇಸ್ 1? ಕೇಸ್ 1 ಮಕ್ಕಳ, if x is if z is equal to x plus iy. ಓಕೆ, if z is equal to ಬೇಡ, ಈ ರೀತಿ ಬೇಡ, ಸ್ಕ್ವೇರ್ ರೂಟ್ ಆಫ್ ಅ ನೆಗೆಟಿವ್ ರಿಯಲ್ ನಂಬರ್ ಅಲ್ಲ. ಓಕೆ, ಸೊ ಲೆಟ್ ಮಿ ಡೂ ಲೈಕ್ ದಿಸ್. ಸ್ಟೂಡೆಂಟ್ಸ್. if a is lesser than 0 and b is greater than 0 ಅಂತ ಅನ್ಕೊಳ್ಳಿ ಮಕ್ಕಳ. if a is lesser than 0 and b is greater than 0. Let me take a small example students. Example ತಗೊಂಬೋಣ. ಸೊ ಏನು? a is equal to let me take here -2 and b is equal to let me take here 3 ಅಂತ ಅನ್ಕೊಳ್ಳಿ. ಸೊ let me do 2 things here students. ಇದು 2 ವಿಷಯ ಮಾಡ್ತೀನಿ ಮಕ್ಕಳ. ಏನು ಮಾಡ್ತೀನಿ ನಾನು? what I am going to do here. So here I am going to do first one is root a ಮತ್ತೆ root b separate. root b separate ಮತ್ತೆ ಈ ಕಡೆ root of ab ಒಟ್ಟಿಗೆ. 2 ವ್ಯಾಲ್ಯೂ ಸೇಮ್ ಬರುತ್ತಾ ನೋಡೋಣ. 2 ವ್ಯಾಲ್ಯೂ ಸೇಮ್ ಬರುತ್ತಾ ಅಂತ ನೋಡೋಣ. ಯಾಕಂದ್ರೆ ನಮಗೆ ಗೊತ್ತಿದೆ ಇದು ಏನಂತ ಗೊತ್ತು. ರೂಟ್ ಎ ಇಂಟು ರೂಟ್ ಬಿ ಇಸ್ ವಾಟ್? ರೂಟ್ ಎ ಇಂಟು ರೂಟ್ ಬಿ ಇಸ್ ವಾಟ್ ಸ್ಟೂಡೆಂಟ್ಸ್? ರೂಟ್ ಎ ಬಿ. ಗೊತ್ತಲ್ಲ ಮಕ್ಕಳ? ಇದು ಗೊತ್ತಲ್ವಾ? ನೀವೆಲ್ಲ ರಿಯಲ್ ನಂಬರ್ಸ್ ಅಲ್ಲಿ ಓದಿರ್ತೀರಿ. ರಿಯಲ್ ನಂಬರ್ಸ್ ಅಲ್ಲಿ ಏನು ಓದಿರ್ತೀರಿ? ರೂಟ್ ಎ ಇಂಟು ರೂಟ್ ಬಿ ಇಸ್ ನಥಿಂಗ್ ಬಟ್ ರೂಟ್ ಎ ಬಿ. ಇದನ್ನೆಲ್ಲ ಕಲ್ತಿರ್ತೀರಾ ಅಲ್ವಾ? ರೈಟ್. ಅದು ಇಲ್ಲೂ ಕೂಡ ವರ್ಕೌಟ್ ಆಗುತ್ತಾ? ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲೂ ಕೂಡ ಇದು ವರ್ಕೌಟ್ ಆಗುತ್ತಾ ಅಂತ ತಿಳ್ಕೋಬೇಕು. ಯಾಕಂದ್ರೆ ಅದು ರಿಯಲ್ ನಂಬರ್ ಅಲ್ಲಿ ವರ್ಕೌಟ್ ಆಗ್ತಾ ಇದೆ. ಇನ್ ದ ರಿಯಲ್ ನಂಬರ್ಸ್ ಇಟ್ ಇಸ್ ವರ್ಕಿಂಗ್ ಔಟ್. ಹೌದಲ್ಲ ಮಕ್ಕಳ? ನೋಡಿ, ರೂಟ್ 2 ಇಂಟು ರೂಟ್ 3 ಏನ್ ಬರುತ್ತೆ? root 2 into root 3. What do you write? You write it as root 6. ಬರೀತೀರಲ್ಲ ಮಕ್ಕಳ? You'll be just writing it. ಬಟ್ ಅದೇ ವಿಷಯ ನಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ವರ್ಕೌಟ್ ಆಗುತ್ತೆ ಅಂತ ತಿಳ್ಕೋಬೇಕು. ಸೊ ಲೆಟ್ ಮಿ ಸಿ ಸ್ಟೂಡೆಂಟ್ಸ್. ಸೊ ಇಲ್ಲೇನಾಗುತ್ತೆ ಮಕ್ಕಳ? ರೂಟ್ ಆಫ್ -2. ಇಲ್ಲೇನಾಗುತ್ತೆ? ರೂಟ್ ಆಫ್ 3. ಸೊ ವಾಟ್ ಡು ಐ ಗೆಟ್ ಹಿಯರ್? ಸೊ ಇಲ್ಲಿ ನೋಡಿ ಮಕ್ಕಳ. ಸೊ ವಾಟ್ ಡು ಐ ಗೆಟ್? ಸೊ ಹಿಯರ್ ವಿ ಗೆಟ್. ಓಕೆ, ಒಂದು ನಿಮಿಷ. ಸೊ ಇಲ್ಲಿ ಒಂದು ನಿಮಿಷ ಮಕ್ಕಳ. ಸೊ ರೂಟ್ ಎ ಇಂಟು ರೂಟ್ ಬಿ. ಇದು ರೂಟ್ ಎ ಇಂಟು ರೂಟ್ ಬಿ. ಸೊ ಇಲ್ಲೇನು ಬರುತ್ತೆ? ವಿ ಗೆಟ್ ಹಿಯರ್ ಇಟ್ ಇಸ್ ರೂಟ್ 3. ಓಕೆ, ಸೊ ಇಲ್ಲೇನಾಗುತ್ತೆ ಮಕ್ಕಳ? ರೂಟ್ 2 into root of -1 into root 3. ಬರಿಬೋದಲ್ವೇನ್ರೋ ಈ ಥರ? I can write like this, right? ಸೊ ಇಲ್ಲೇನಾಗುತ್ತೆ? ಸೊ ಲೆಟ್ ಮಿ ಡೂ ಒನ್ ಥಿಂಗ್. ಓಕೆ, ಒಂದು ನಿಮಿಷ ಮಕ್ಕಳ. ಸೊ ರೂಟ್ ಆಫ್ -1 into root 2 into root 3. ಇಲ್ಲೇನು ಬರುತ್ತೆ? ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ರೂಟ್ 6. ಹೌದಲ್ವೇನ್ರೋ? ರೈಟ್. ಕಮಿಂಗ್ ಟು ದ ಸೇಮ್ ಥಿಂಗ್ ಹಿಯರ್. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ? ಇಟ್ ಇಸ್ ನಥಿಂಗ್ ಬಟ್ ರೂಟ್ ಆಫ್ -2 into 3. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಹಿಯರ್ ಇಟ್ ಇಸ್ it is nothing but root of -6. So which is nothing but root of -1 into root 6. So root of -1 into 6 andre I into root 6. So ಏನಾಯ್ತು ಮಕ್ಕಳ ಇದಕ್ಕೆ? therefore if a is lesser than 0 and b is greater than 0, ಈ ಕೇಸಲ್ಲಿ ಏನಾಗ್ತಾ ಇದೆ? root of ab is equal to root a into root b. Sorry, the other way it is that is root a into root b equals to it is root of ab. ಅರ್ಥ ಆಗ್ತಿದೆಯೇನ್ರೋ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕಮಿಂಗ್ ಟು ದ ಕೇಸ್ 2 ಸ್ಟೂಡೆಂಟ್ಸ್. ಕೇಸ್ 2 ಬರೋಣ. ಸೊ ಕೇಸ್ 2 ಮಕ್ಕಳ, ಆಬ್ವಿಯಸ್ಲಿ ಏನು? ಕೇಸ್ 2 ಅಲ್ಲಿ ಏನು? ಕೇಸ್ 2 ಅಲ್ಲಿ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್. ಅಂದರೆ ಎ ಪಾಸಿಟಿವ್ ಬಿ ನೆಗೆಟಿವ್. ಆಗಲೂ ಕೂಡ ವರ್ಕೌಟ್ ಆಗುತ್ತೆ ಮಕ್ಕಳ. ಖಂಡಿತ ವರ್ಕೌಟ್ ಆಗುತ್ತೆ. 2 ಪಾಸಿಟಿವ್ ಇದೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಮಕ್ಕಳ. ಇಲ್ಲಿ ಏನಾಗಿದೆ? ಈ ಕೇಸಲ್ಲಿ ಏನಾಗಿದೆ? ಇಲ್ಲಿ ಮಕ್ಕಳ ಎ ಇಸ್ ಆಲ್ಸೋ ಗ್ರೇಟರ್ ದೆನ್ 0 ಆ್ಯಂಡ್ ಬಿ ಇಸ್ ಆಲ್ಸೋ ಗ್ರೇಟರ್ ದೆನ್ 0. ಹೌದಲ್ವೇನ್ರ? ಇದನ್ನ ಬೇಕಾದ್ರೆ ಇದು ಒಂದು ಕೇಸ್ ಅಂತ ತಗೊಂಡ್ಬಿಡ್ರ. ಇದು ಒಂದು ಕೇಸ್ ಅಂತ ತಗೊಳ್ಳಿ.
ಇದನ್ನ ಕೇಸ್ 3 ಅಂತ ತಗೊಳ್ಳಿ, ಇದನ್ನ ಕೇಸ್ 3 ಅಂತ ತಗೊಳ್ಳಿ. ಓಕೆನಾ? ಸೊ ಹಾಗಾದ್ರೆ ಕೇಸ್ 2 ಏನು? ವಾಟ್ ಈಸ್ ಕೇಸ್ 2 ಸ್ಟೂಡೆಂಟ್ಸ್? ವಾಟ್ ಈಸ್ ಕೇಸ್ 2 ದೆನ್? ಕೇಸ್ 2 ನೋಡಿ, ಕೇಸ್ 2 ಸಿಂಪಲ್ ಕಂಡ್ರೋ. ಕೇಸ್ 2 ಏನು? ಕೇಸ್ 2 ಬಂದು ಇಫ್ ಎ ಇಸ್ ಗ್ರೇಟರ್ ದೆನ್ 0 ಅಂಡ್ ಬಿ ಇಸ್ ಲೆಸರ್ ದೆನ್ 0. ಇದು ಕೂಡ ಖಂಡಿತ ಆಗುತ್ಕೊಂಡ್ರು. ಆಬ್ವಿಯಸ್ ಇಲ್ಲ ಮಕ್ಕಳ, ಇದನ್ನ ಶಿಫ್ಟ್ ಮಾಡ್ರು, ಮುಗ್ದೋಯ್ತು. ಇದನ್ನ ಶಿಫ್ಟ್ ಮಾಡಿದ್ರೆ ಮುಗ್ದೋಯ್ತಲ್ವೇನ್ರ? ಎ ಇಸ್ ಈಕ್ವಲ್ ಟು 3 ತಗೊಳ್ಳಿ. ಸೊ ಎ ಇಸ್ ಈಕ್ವಲ್ ಟು 3 ತಗೊಳ್ಳಿ ಆ್ಯಂಡ್ ಬಿ ಇಸ್ ಈಕ್ವಲ್ ಟು -2 ತಗೊಳ್ಳಿ. ಮುಗ್ದೇ ಹೋಯ್ತಲ್ಲ ಮಕ್ಕಳ, ಹಾಗೆ ಆಗುತ್ತೆ, ನೋ ಡೌಟ್ ಇನ್ ಇಟ್. ಸೊ ಖಂಡಿತ ಏನಂತ ಹೇಳ್ಬೋದು, ರೂಟ್ ಎ ಇಂಟು ರೂಟ್ ಬಿ ಏನಾಗುತ್ತೆ ಮಕ್ಕಳ? ರೂಟ್ ಎ ಬಿ ಹಾಗೆ ಆಗುತ್ತೆ. ನೋ ಡೌಟ್ ಇನ್ ಇಟ್, ದರ್ ಇಸ್ ನೋ ಡೌಟ್ ಇನ್ ಇಟ್ ಸ್ಟೂಡೆಂಟ್ಸ್. ಬಟ್ ಎಲ್ಲಿ ಡೌಟ್ ಇರೋದು ಮಕ್ಕಳ ನನಗೆ? ವೇರ್ ಡು ಐ ಹ್ಯಾವ್ ಡೌಟ್? ನಂಗೆ ಎಲ್ಲಿ ಡೌಟ್ ಇದೆ? ಸೊ ಐ ಹ್ಯಾವ್ ಡೌಟ್ ಇನ್ ಇಫ್ ಬೋತ್ ಆರ್ ನೆಗೆಟಿವ್. ಸೊ ಕಮಿಂಗ್ ಟು ದ ಕೇಸ್ 4 ಇಯರ್. ಓಕೆ, ಕಮಿಂಗ್ ಟು ದ ಕೇಸ್ 4 ಇಯರ್. ಕೇಸ್ 4 ಅಲ್ಲಿ ಏನು? ವಾಟ್ ಡು ಯು ಗೆಟ್ ಇನ್ ಕೇಸ್ 4 ಸ್ಟೂಡೆಂಟ್ಸ್? ಸಪೋಸ್ if A is negative and B is also negative, if A is negative and B is also negative, ಏನು ಬರುತ್ತೆ ಇದರಲ್ಲಿ? ವಾಟ್ ಡು ವಿ ಗೆಟ್? ಸೊ ನೋಡಿ, ಸಪೋಸ್ ಐ ಟೇಕ್ ಹಿಯರ್ A is equal to -2 and B is equal to -3 ಅಂತ ತಗೊಳ್ಳಿ. ಸೊ ಇಲ್ಲೇನು ಬರುತ್ತೆ? ಸೊ ಕಮಿಂಗ್ ಟು ರೂಟ್ A into root B, and here it is root AB. Okay, so root A into root B ಅಂದ್ರೆ ಏನು ಬರುತ್ತೆ ಮಕ್ಕಳ? ಸೊ ವಿ ಗಾಟ್ ಹಿಯರ್ root of -2, root of -3, it is root of I into root 2, and here root 3 into root I. It is not root I. Sorry makla, it is root of -1 into root 2. Yeah, so let me write in the different thing. So that, yeah, root of -1 into root 2. Idenagate root 3 into root of -1. So what do we get? Ilen baruthe makla, we get here I. Okay, I into root 6 into I. So we got here root 6 into I square, which is nothing but minus root 6 bantu. Ilen bantu makla, minus root 6 bantu. Houdalvenra? Right. So ilen barutte, what do we get here? So here we get students root of -2 into -3. -2 into -3. What is this? This is nothing but root 6. ಹೌದಲ್ಲ ಮಕ್ಕಳ? ವೆರಿ ಸಿಂಪಲ್. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಇದರಿಂದ ಏನು ಗೊತ್ತಾಯ್ತು ನನಗೆ? ದಿಸ್ ಇಂಪ್ಲೈಸ್ ರೂಟ್ ಎ ಬಿ ಇಸ್ ನಾಟ್ ಈಕ್ವಲ್ ಟು ರೂಟ್ ಎ ಇಂಟು ರೂಟ್ ಬಿ. ಓಕೆ, ಅಥವಾ ಅದರ್ವೈಸ್ ಸೊ ರೂಟ್ ಎ ಇಂಟು ರೂಟ್ ಬಿ, root a into root b is not equal to root ab if both are negative. If a is lesser than 0 and is b is also lesser than 0. ಎರಡೂ ನೆಗೆಟಿವ್ ಇದ್ದಾಗ ಮಕ್ಕಳ ಇದು ವರ್ಕೌಟ್ ಆಗಲ್ಲ. ಓಕೆ, ಇಟ್ ಇಸ್ ಯೂನಿವರ್ಸಲ್ ಮಕ್ಕಳ. ಓಕೆ, ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ವರ್ಕೌಟ್ ಆಗುತ್ತೆ, ಎರಡೂ ಪಾಸಿಟಿವ್ ಇದ್ದಾಗ ವರ್ಕೌಟ್ ಆಗುತ್ತೆ. ಬಟ್ ಎರಡು ನೆಗೆಟಿವ್ ಇದ್ದಾಗ ಈ ಕೇಸ್ ವರ್ಕೌಟ್ ಆಗೋದಿಲ್ಲ. ಇದು ತಲೆಗೆ ಹೋಗಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್ ಹಿಯರ್ ಸ್ಟೂಡೆಂಟ್ಸ್, ದಟ್ ಈಸ್ ಐಡೆಂಟಿಟೀಸ್. ಮಕ್ಕಳ ಹೇಗೆ ನೀವು ಹೇಗೆ ರಿಯಲ್ ನಂಬರ್ಸ್ ಅಲ್ಲಿ ಮಾಡ್ತಿರಲ್ಲ, ಅದೇ ರೀತಿ ಇಲ್ಲೂ ಕೂಡ ವರ್ಕೌಟ್ ಆಗುತ್ಕೊಂಡ್ರು. a plus b whole square ಅಂದ್ರೆ ಏನು ಮಾಡ್ತೀರಿ ಮಕ್ಕಳ? ಸೊ ವಾಟ್ ಈಸ್ a plus b whole square? It is nothing but a square plus 2ab plus b square. So same algebraic formula will also work for the complex numbers. a square plus 2ab plus b square ಬರೀತೀರಲ್ಲ. ಓಕೆ, ಸೊ ಅಂಡ್ a minus b whole square ಏನು ಬರೀತೀರಿ? a minus b whole square is nothing but a square minus 2ab plus b square. ಇದೆಲ್ಲ ಯಾವುದು ಮಕ್ಕಳ? ರಿಯಲ್ ವ್ಯಾಲ್ಯೂಸ್. ಇಫ್ a and b are real values. So same thing applies for both real values and complex values also makla. A plus b whole cube, that is a cube plus 3a square b, okay, plus 3ab square plus b cube. Okay, so illi a minus b whole cube, so it is nothing but a cube. Okay, so a cube minus b cube. Okay, so a cube minus b cube, and it is minus, so minus 3ab into a plus b, so 3ab into a minus b. So 3ab into a minus b. So 3a square b plus it is 3ab square. Okay, yeah, this is what we get. So idellavvu kuda makla, even if a is a complex number also, if a and b is complex number, this holds good. Okay, so if a and b are complex numbers, this holds good. If a and b are complex numbers, okay, so that is a is equal to, if a is equal to x plus iy and b is equal to u plus iv ಅಂತ ಅನ್ಕೊಳ್ಳಿ, then also it holds good makla. ಅರ್ಥ ಆಗ್ತಿದ್ಯಾ? if a and b are complex numbers, then it holds good. Then also the identities holds good. Then also the identities holds good. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? I hope this is clear for everyone. Howdala makla? Right. So let me come to the next thing students, that is argand plane and polar representation.
ಸೊ ಕಮಿಂಗ್ ಟು ದ ಆರ್ಗನ್ ಪ್ಲೇನ್ ಅಂಡ್ ಪೋಲಾರ್ ರೆಪ್ರೆಸೆಂಟೇಷನ್. ಮಕ್ಕಳ ಆರ್ಗನ್ ಪ್ಲೇನ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಆರ್ಗನ್ ಪ್ಲೇನ್? ನೋಡಿ ಮಕ್ಕಳ, ನೀವು ಈಗ ರಿಯಲ್ ನಂಬರ್ಸ್ ಅಂತ ತಗೊಂಡ್ರೆ ಈಗ ಒಂದೇ ಒಂದು ನಂಬರ್ ಅಂತ ಬಂದು ಅಂತ ಅನ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 2. ಅದನ್ನ ಏನ್ ಮಾಡ್ತೀರಿ ಮಕ್ಕಳ? ಒಂದು ರಿಯಲ್ ನಂಬರ್ ಲೈನ್ ಅಲ್ಲಿ ಬರೀತೀರಿ. ಬಟ್ ಒಂದು ಆರ್ಡರ್ಡ್ ಪೇರ್ ಬಂತು ಅಂತ ಅನ್ಕೊಳ್ಳಿ. ಸಪೋಸ್ ಇಫ್ ಐ ರೈಟ್ ಇಯರ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಲ್ಲ, ಸೊ ನೀವೇನ್ ಮಾಡ್ತೀರಿ? ವಾಟ್ ಯು ರೈಟ್? ಯು ಜಸ್ಟ್ ಕನ್ಸಿಡರ್ ಇಯರ್, ಯು ಜಸ್ಟ್ ಕನ್ಸಿಡರ್ ಸ್ಟೂಡೆಂಟ್ಸ್ ಮೈನಸ್ ಇನ್ಫಿನಿಟಿ, 0, -1, -2, ಇಲ್ಲಿ 1, 2, 3 ಅಂಡ್ ಇಲ್ಲಿ ಇನ್ಫಿನಿಟಿ. ಸೊ ಇಲ್ಲೇನು ಹೇಳ್ತೀರಿ? ದಿಸ್ ಇಸ್ ದ ಪಾಯಿಂಟ್ ಅಂತ ಹೇಳ್ತೀರಿ. ಈ ಪಾಯಿಂಟ್ ನ ನೀವು 2 ಅಂತ ತೋರಿಸ್ತೀರಿ, ಹೌದಲ್ಲ? ಸಪೋಸ್ ಐ ರೈಟ್ ಇಯರ್ ಸ್ಟೂಡೆಂಟ್ಸ್ 2,3 ಅಂತ ಅನ್ಕೊಳ್ಳಿ. ಸೊ 2,3 ಅಂತ ಬಂದಾಗ ವೆನ್ ಇಟ್ ಕಮ್ಸ್ ಟು 2,3 ಅಲ್ಲ, ಯು ಕ್ಯಾನಾಟ್ ಪ್ಲಾಟ್ ಲೈಕ್ ದಿಸ್. ಈ ರೀತಿ ಪ್ಲಾಟ್ ಮಾಡೋಕ್ಕಾಗಲ್ಲ. ಸೊ ನೀವೇನ್ ಮಾಡ್ತೀರಿ ಮಕ್ಕಳ? ಯು ಪ್ಲಾಟ್ ಯೂಸಿಂಗ್ ದ ಎಕ್ಸ್ ವೈ ಪ್ಲೇನ್. ಯು ಪ್ಲಾಟ್ ಇಯರ್ ಯೂಸಿಂಗ್ ದ ಎಕ್ಸ್ ವೈ ಪ್ಲೇನ್, ಹೌದಲ್ವಾ? ಎಕ್ಸ್ ವೈ ಪ್ಲೇನ್ ನ ಯೂಸ್ ಮಾಡ್ತೀರಿ, ಈ ರೀತಿ ಯೂಸ್ ಮಾಡ್ತೀರಿ. ಸೊ ಇಲ್ಲೇನ್ ಮಾಡ್ತೀರಿ? ವಾಟ್ ಯು ವಿಲ್ ರೈಟ್ ಇಯರ್? ಸೊ ಇಯರ್ ಸ್ಟೂಡೆಂಟ್ಸ್ ಇಟ್ ಇಸ್ 1, 2, 3. ಓಕೆ, 1, 2, 3 ಅಂಡ್ ಇಯರ್ -1, -2, -3 and here also -1, -2. So ಇಲ್ಲೇನ್ ಬಂತು? what do we get? So 2,3. this is the point we write and it is 2,3 ಅಂತ ಬರೀತೀರಿ. ಇದನ್ನ ಯಾವ ಸಿಸ್ಟಮ್ ಅಂತ ಕರಿತೀರಿ ಮಕ್ಕಳ? ಅಥವಾ ಯಾವ ಪ್ಲೇನ್ ಅಂತ ಕರಿತೀರಿ? ಕಾರ್ಟಿಷಿಯನ್ ಪ್ಲೇನ್ ಅಂತ ಕರಿತೀರಿ. ಬಿಕಾಸ್ ಯು ಆರ್ ರೆಪ್ರೆಸೆಂಟಿಂಗ್ ವಾಟ್ ಯುವರ್ ರಿಯಲ್ ನಂಬರ್ಸ್ ಆಸ್ ಆರ್ಡರ್ಡ್ ಪೇರ್ಸ್, ಅಂದ್ರೆ ಕೋಆರ್ಡಿನೇಟ್ಸ್ ಆಗಿ ಮೆನ್ಷನ್ ಮಾಡ್ತಾ ಇದ್ರಿ, ಹೌದಲ್ಲ ಮಕ್ಕಳ? ಇದನ್ನ ಏನಂತ ಕರಿತೀವಿ? ವಿ ಕಾಲ್ ಇಟ್ as ಕಾರ್ಟಿಷಿಯನ್ ಪ್ಲೇನ್ಸ್. ಓಕೆ, ವಿ ಕಾಲ್ ದಿಸ್ as ಕಾರ್ಟಿಷಿಯನ್ ಪ್ಲೇನ್, ಹೌದಲ್ಲ? ಇದು ಯಾವುದಕ್ಕೆ ಮಕ್ಕಳ? ಇದು ರಿಯಲ್ ನಂಬರ್ಸ್ ಇದ್ದಾಗ. ಇದು ಯಾವುದಕ್ಕಿದ್ದಾಗ? ರಿಯಲ್ ನಂಬರ್ಸ್ ಇದ್ದಾಗ. ಅದೇ ನಾನು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬಂದಾಗ, ನೋಡಿ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಏನಾಗುತ್ತೆ? ಓಕೆ, ಸೊ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಏನಾಗುತ್ತೆ ಮಕ್ಕಳ? ಒಂದು ಒಳ್ಳೆ ವಿಷಯ ಅಂತಂದ್ರೆ ಇಲ್ಲಿ z = x + iy ಇದೆ. ಇದನ್ನ ನಾನು ಕೋಆರ್ಡಿನೇಟ್ಸ್ ರೀತಿಲಿ ಬರೀಬಹುದು. ಇದನ್ನ ಏನಂತ ಬರೀಬಹುದು ಮಕ್ಕಳ? ಕೋಆರ್ಡಿನೇಟ್ಸ್ ರೀತಿಲಿ ಬರೆದ್ರೆ, ಸೊ ಇಫ್ ಐ ರೈಟ್ ದಿಸ್ ಆಸ್ ಕೋಆರ್ಡಿನೇಟ್ ಸ್ಟೂಡೆಂಟ್ಸ್, ದಿಸ್ ಕ್ಯಾನ್ ಬಿ ರಿಟನ್ ಆಸ್ x, y. ಅರ್ಥ ಆಗ್ತಿದ್ಯಾ? ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಪೋಸ್ ಇಫ್, ಓಕೆ ಎಕ್ಸಾಂಪಲ್ ನೋಡಿ ಮಕ್ಕಳ, z = ಸಪೋಸ್ ಐ ರೈಟ್ ಹಿಯರ್ 3 + 4i. ಏನ್ ಬರುತ್ತೆ ಇದರಲ್ಲಿ? ವಿ ಕ್ಯಾನ್ ರೈಟ್ ಇಟ್ ಆಸ್ 3, 4. ಓಕೆ, z = ಸಪೋಸ್ ಐ ರೈಟ್ ಹಿಯರ್ 2 - 3i. ಸೊ ಏನ್ ಬರುತ್ತೆ ಮಕ್ಕಳ ಇದರಲ್ಲಿ? ವಿ ಕ್ಯಾನ್ ರೈಟ್ ಇಟ್ ಆಸ್ 2, 3 ಅಂತ ಬರೀಬಹುದು, ಹೌದಲ್ಲ? ರೈಟ್. ಅದೇ ರೀತಿ ಮಕ್ಕಳ, ಸಪೋಸ್ ಐ ರೈಟ್ ಹಿಯರ್ z = -3 + 4i. ಸೊ ಇಲ್ಲೇನಾಗುತ್ತೆ? ಇಯರ್ ವಿ ರೈಟ್ -3, 4, ಹೌದಲ್ವೇನ್ರ? ಇಲ್ಲಿ z = ಇಲ್ಲಿ ಸಪೋಸ್ ಐ ರೈಟ್ ಹಿಯರ್ -5 - 8i. ಸೊ ಏನ್ ಬರುತ್ತೆ ಇದರಲ್ಲಿ? ವಾಟ್ ಡು ಐ ಗೆಟ್? ಐ ಗೆಟ್ ಹಿಯರ್ ಇಟ್ ಇಸ್ -5, -8. ಅಂಡ್ ದೆನ್ ಸ್ಟೂಡೆಂಟ್ಸ್, ಅಂಡ್ ದೆನ್ ಸಪೋಸ್ ಐ ರೈಟ್ ಫಿಫ್ತ್ ಒನ್, z = 3 + 0i. ಏನ್ ಬರುತ್ತೆ ಇದು? 3 + 0i. ವಾಟ್ ಡು ಐ ರೈಟ್? ಐ ಕ್ಯಾನ್ ರೈಟ್ ಇಟ್ ಆಸ್ 3, 0. ಎಲ್ಲಿ ಬರುತ್ತೆ ಮಕ್ಕಳ? ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಇದೇ ರೀತಿ ಪ್ರತಿಯೊಂದು ನಂಬರ್ನು ಕೂಡ ನಾನು ಒಂದು ಎಕ್ಸ್ ವೈ ಪ್ಲೇನ್ ಅಲ್ಲಿ ಬರೀಬಹುದು. ಆ ಎಕ್ಸ್ ವೈ ಪ್ಲೇನ್ ಏನಾಗುತ್ತೆ ಮಕ್ಕಳ? ದಟ್ ಈಸ್ ಕಾಲ್ಡ್ ಆಸ್ ಆರ್ಗೆಂಡ್ ಪ್ಲೇನ್ ಆರ್ ಕಾಂಪ್ಲೆಕ್ಸ್ ಪ್ಲೇನ್. ಅಂದ್ರೆ ಆರ್ಗೆಂಡ್ ಪ್ಲೇನ್ ಮತ್ತೆ ಕಾಂಪ್ಲೆಕ್ಸ್ ಪ್ಲೇನ್ ಅಂದ್ರೆ ಏನು? So corresponding to each complex numbers, we get a coordinate, students. Corresponding to each complex number. So corresponding to each complex number, z is equal to x plus iy. Corresponding to each complex number, okay, z is equal to x plus iy. We get students, we get an ordered pair. We get an ordered pair. What is this ordered pair, students? That is x, y. This x, y can be plotted in xy plane. Okay, this x, y can be plotted. Okay, can be plotted in xy plane. Okay, this xy plane is called as, xy plane is called as argand plane or complex plane. This xy plane is called as argand plane or complex plane. This xy plane is called as argand plane or complex plane. ಅರ್ಥ ಆಗಿದೆ ಎಲ್ಲರಿಗೂ? I hope this is clear. Okay, same way control. Suppose if I take here z is equal to 3 + 4i ಅಂತ ಬರೆದ್ರೆ, I can plot this here. So ಹೇಗೆ ಬರೀತೀನಿ ಮಕ್ಕಳ? ಸೊ ಇಲ್ಲಿ ನೋಡಿ, this is x dash. So y dash, same thing students, y dash. So here we get it is 1, 2, 3, 4, 1, 2, 3, 4, -1, -2, -3, -1, -2, -3. So 1, 2, 3, 4. Here it is 1, 2, 3, 4. Okay, so -1, -2, -3. Here also -1, -2, -3. So ಏನ್ ಬರುತ್ತೆ ಮಕ್ಕಳ ಇದರಲ್ಲಿ? We get here 3, 4i. Okay, so 3, 4. So this is nothing but 3, 4. ಇದನ್ನ ಯಾವ ರೀತಿ ಬರೀತೀವಿ ಮಕ್ಕಳ? We write it as
ವಿ ರೈಟ್ ಇಟ್ ಆಸ್ z is equal to 3 plus 4i. ಅರ್ಥ ಆಗ್ತಿದ್ಯಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇದರಲ್ಲಿ ಮಕ್ಕಳ ಒಂದು ವಿಷಯ ನಿಮಗೆ ಗೊತ್ತಾಗಬೇಕು, ಯಾಕಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿರೋದು ಅಷ್ಟೇನೆ. ಪೋಲಾರ್ ರೆಪ್ರೆಸೆಂಟೇಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮಕ್ಕಳ, ಯಾಕಂದ್ರೆ JEE ಮೇನ್ಸ್ಗೆಲ್ಲ ಪೋಲಾರ್ ರೆಪ್ರೆಸೆಂಟೇಷನ್ ಅಂತ ಒಂದು ಟೈಟಲ್ ಮೆನ್ಷನ್ ಮಾಡಿದ್ರೆ ಸಾಕು, ದೇ ಕ್ಯಾನ್ ಆಸ್ಕ್ ದ ಪ್ರಾಬ್ಲಮ್ಸ್ ಆನ್ ದಟ್. ಬಟ್ ನಿಮಗಿರೋದಿಲ್ಲ. ಓಕೆ, ಸೊ ಡೋಂಟ್ ವರಿ, ಫಾರ್ ಬೋರ್ಡ್ಸ್ ದೇ ವಿಲ್ ನಾಟ್ ಆಸ್ಕ್ ದ ಪೋಲಾರ್ ರೆಪ್ರೆಸೆಂಟೇಷನ್ ಬಿಕಾಸ್ ನೋವೇರ್ ದೇ ಹ್ಯಾವ್ ಮೆನ್ಷನ್ಡ್ ಇಟ್. ಪೋಲಾರ್ ರೆಪ್ರೆಸೆಂಟೇಷನ್ ಬರಬೇಕಂದ್ರೆ ಮಕ್ಕಳ ಆಂಪ್ಲಿಟ್ಯೂಡ್ ಬರಬೇಕು, ಅಂದರೆ ಟಿಟಾ ಬರಬೇಕು. ಅದ್ರ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಅದರಿಂದ ನಾನು ಕೂಡ ಹೇಳೋದಕ್ಕೆ ಹೋಗಲ್ಲ. ಇವನ್ ಇನ್ ದ ಮಿಸಲ್ನೇಸ್ ಪ್ರಾಬ್ಲಮ್ಸ್ ದೇರ್ ಆರ್ ನೋ ಪ್ರಾಬ್ಲಮ್ಸ್ ಲೈಕ್ ದಟ್. ಸೊ ಅದರಿಂದ ಮಕ್ಕಳ ಜಸ್ಟ್ ಆರ್ಗ್ಯಾನ್ ಪ್ಲೇನಲ್ಲಿ ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡೋದಂತ ತಿಳ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ಮಾಡಲಸ್ ಏನು? ಸೊ ಮಾಡಲಸ್ ಏನಾಗುತ್ತೆ ಮಕ್ಕಳ? ಮಾಡಲಸ್ ಇಸ್ ನಥಿಂಗ್ ಬಟ್ ಇದರ ಪ್ರಕಾರ ಹೋದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್. ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಆ್ಯಂಡ್ ದ ಪಾಯಿಂಟ್ ಇನ್ ದ xy plane, in the argand plane. The distance between the origin and the point and the coordinate x comma y and the coordinate x comma y in the argand plane, in the argand plane ಆಗುತ್ತೆ. ಏನಂಗಂದ್ರೆ what do you mean by that? Okay, what do you mean by these students? ಅಂದ್ರೆ ಇಲ್ಲಿ suppose I take your xy plane. Okay, suppose I take your xy plane students. ಇದರಲ್ಲಿ x dash, this is nothing but the argand plane. Okay, because I am representing what? A complex number. Okay, suppose I represent here z is equal to x plus iy ಅಂತ ಅನ್ಕೊಳ್ಳಿ. z is equal to x plus iy. ಸೊ ಈ ಜಾಗದಲ್ಲಿ ಮಕ್ಕಳ ಏನು ಬರುತ್ತೆ ನನಗೆ? ಐ ಗೆಟ್ ಅ ಪಾಯಿಂಟ್ here, say x, y ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಪಾಯಿಂಟ್ p ಅಂತ ಅನ್ಕೊಳ್ಳಿ. ಆ್ಯಂಡ್ ಇವೆರಡನ್ನು ಕನೆಕ್ಟ್ ಮಾಡ್ತೀನಿ ಮಕ್ಕಳ. ಲೆಟ್ ಮಿ ಕನೆಕ್ಟ್ ಬೋತ್ ಆಫ್ ದಿಸ್. ಓಕೆ, ಲೆಟ್ ಮಿ ಕನೆಕ್ಟ್ ಬೋತ್ ಆಫ್ ದಿಸ್. ದಿಸ್ OP ಡಿಸ್ಟೆನ್ಸ್ ಏನು ಬರುತ್ತೆ ಮಕ್ಕಳ? ಇದು ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ವಾಟ್? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹೌದಲ್ವೇನ್ರೋ? ದಿಸ್ ಇಸ್ ನಥಿಂಗ್ ಬಟ್ mod z. ಇದೇನಾಗುತ್ತೆ ಮಕ್ಕಳ? ದಿಸ್ ಇಸ್ ನಥಿಂಗ್ ಬಟ್ mod z ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇದನ್ನ ಏನಂತ ಕರಿತೀವಿ ಮಕ್ಕಳ? ಮಾಡಲಸ್. ಹಾಗಾದ್ರೆ ಮಾಡಲಸ್ ಏನಾಗುತ್ತೆ? ಮಾಡಲಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಅಂಡ್ ಅ ಪಾಯಿಂಟ್ ಆನ್ ದಟ್ ಇಸ್ ದ ಕೋಆರ್ಡಿನೇಟ್ x, y ಇನ್ ದ ಆರ್ಗಂಡ್ ಪ್ಲೇನ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಇಲ್ಲಿಗೆ ಮಕ್ಕಳ ನಿಮ್ಮ ಏನೇನು ಟೀಚ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಕಾನ್ಸೆಪ್ಟ್ ಎಲ್ಲಾನು ಕೂಡ ಟೀಚ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಮಾಡಿ ಖಂಡಿತ ನಿಮಗೆ ಮಕ್ಕಳ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಸಿಗೋಣ ಮಕ್ಕಳ ನೆಕ್ಸ್ಟ್ ಕ್ಲಾಸಲ್ಲಿ. ಹಾಗಾದ್ರೆ ಅಂಟಿಲ್ ದೆನ್ ಟೇಕ್ ಕೇರ್, ಆಲ್ ದ ಬೆಸ್ಟ್, ಬೈ ಸ್ಟೂಡೆಂಟ್ಸ್.